ಮತ್ತು ಗರ್ಲ್ಸ್ ರಾಜ್ಯಕ್ಕೆ ಈ ದಿನ ಕಾರ್ಯ ಆರೋಗ್ಯದ ಬಗ್ಗೆ ಈ ಕೋವಿಡ್ ಸಮಯದಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ಇಟ್ಟುಕೊಳ್ಳಬೇಕು ಎನ್ನುವುದರ ಬಗ್ಗೆ ಮಾಹಿತಿ ನೀಡುವುದಕ್ಕಾಗಿ ಡಾಕ್ಟರ್ VLS ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ತಾವೆಲ್ಲ ತಿಳಿದಿರುವ ಹಾಗೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಈಗ COVID-19 ಸಂದರ್ಭದಲ್ಲಿ ಈಗಿನ ಸೆಕೆಂಡ್ ವೇವ್ ಸಂದರ್ಭದಲ್ಲಿ ವಿವಿಧ ಸೇವಾ ಕಾರ್ಯಕ್ರಮಗಳನ್ನ ವಿವಿಧ ಮಾಹಿತಿ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯ ಮುಖ್ಯ ಆಯುಕ್ತರು ಸನ್ಮಾನ್ಯ ಶ್ರೀ PGR ಸಂಘದವರ ನೇತೃತ್ವದಲ್ಲಿ ನಡೆಸ್ತಾ ಇದ್ದು ಇದರ ಮುಂದುವರಿದ ಭಾಗವಾಗಿ ಈ ದಿನ ನಮ್ಮೊಂದಿಗೆ ಡಾಕ್ಟರ್ VLS ಕುಮಾರ್ ಅವರು ಈ ವೆಬಿನಾರ್ ಅಲ್ಲಿ ನಮಗೆ ಅತ್ಯುತ್ತಮವಾದಂತಹ ಮಾಹಿತಿಗಳನ್ನು ನೀಡಲಿದ್ದಾರೆ. ಡಾಕ್ಟರ್ VLS ಕುಮಾರ್ ಅವರು ನಾವು ನೀವೆಲ್ಲ ತಿಳಿದಿರುವ ಹಾಗೆ ಅತ್ಯುತ್ತಮವಾದಂತಹ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಬಗ್ಗೆ ಬಹಳಷ್ಟು ನುರಿತವರು. ರೆಡ್ ಕ್ರಾಸ್ನ ವೈಸ್ ಚೇರ್ಮನ್ ಆಗಿ ಬಹಳಷ್ಟು ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರುವವರು. ಇವರು ಈ ದಿನ ನಮಗೆ ಅತ್ಯುತ್ತಮವಾದಂತಹ ಮಾಹಿತಿಗಳನ್ನ ನೀಡಲಿಕ್ಕಿದ್ದಾರೆ. ಈ ಎಲ್ಲ ಅವರಿಗೆ ನಾನು ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೇನೆ. ವೆಲ್ಕಮ್ ಸರ್. ನಮ್ಮ ಎಲ್ಲ ಕಾರ್ಯಕ್ರಮಗಳ ನೇತೃತ್ವವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮಗಳ ಮಾರ್ಗದರ್ಶನ ಮಾಡಿ ಕಾರ್ಯಕ್ರಮವನ್ನು ಸಂಘಟಿಸುತ್ತಿರುವಂತಹವರು ಸನ್ಮಾನ್ಯ ರಾಜ್ಯ ಮುಖ್ಯ ಆಯುಕ್ತರು ಶ್ರೀ PGR ಸಿಂಧ್ಯಾ ಸರ್ ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಸಭೆಯಲ್ಲಿ ಮಾರ್ಗದರ್ಶನವನ್ನ ನೀಡಲಿಕ್ಕಿದ್ದಾರೆ. ಮಾನ್ಯ ಶ್ರೀ PGR ಸಿಂಧ್ಯಾ ಸರ್ ರಾಜ್ಯ ಮುಖ್ಯ ಆಯುಕ್ತರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಮತ್ತು ಸೆಕ್ರೆಟರಿ ಜನರಲ್ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇಂಡಿಯಾ ಪ್ರೆಸಿಡೆನ್ಷಿಯಲ್ ಕೌನ್ಸಿಲ್ ಅವರಿಗೂ ಕೂಡ ಈ ಕಾರ್ಯಕ್ರಮವನ್ನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮೊಂದಿಗೆ ರಾಜ್ಯ ಕಾರ್ಯದರ್ಶಿಯವರು ಶ್ರೀ K ಗಂಗಪ್ಪಗೌಡ ಸರ್ ಅವರಿದ್ದಾರೆ ಹಾಗೂ ರಾಜ್ಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಇದೀಗ ರಾಜ್ಯ ಮುಖ್ಯ ಆಯುಕ್ತರು ಪ್ರಾಸ್ತಾವಿಕವಾಗಿ ನಮ್ಮೊಂದಿಗೆ ಮಾತನಾಡಬೇಕು ಅಂತ ವಿನಂತಿಸ್ತೇನೆ. ಪ್ರಪಂಚದ ಸೇವಾ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಸ್ವಯಂ ಸೇವಾ ಸಂಸ್ಥೆಯಾಗಿರ್ತಕ್ಕಂಥ ರೆಡ್ ಕ್ರಾಸ್ ಸಂಸ್ಥೆಯ ಕರ್ನಾಟಕದ ನಾಯಕರಾದ ಮಾನ್ಯ VLS ಕುಮಾರ್ ಅವರೇ, ನಮ್ಮ ಭಾರತ್ ಸ್ಕೌಟ್ ಗೈಡ್ಸ್ ಕರ್ನಾಟಕದ ಪದಾಧಿಕಾರಿಗಳಾದ ಮಾನ್ಯ ಖಾಲಿದ್, ಶ್ರೀಮತಿ ಗೀತಾ ನಟರಾಜ್, ಮಾನ್ಯ ಗಂಗಪ್ಪಗೌಡ, ನಮ್ಮ SOC ಪ್ರಭಾಕರ್ ಭಟ್, ಮಂಜುಳಾ, STC ಶ್ಯಾಮಲಾ, ಮಲ್ಲೇಶ್ವರಿ, ಹೊನ್ನಮ್ಮ, ನಾಗೇಶ್ ಶಿವಪುರ್, ಲೋಕೇಶ್ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಮೊದಲನೇದಾಗಿ ಸ್ವಾಗತ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನೀವೆಲ್ಲ ಆರೋಗ್ಯವಾಗಿರ್ಬೇಕು. ನಿಮ್ಮ ಕುಟುಂಬದ ಆರೋಗ್ಯವನ್ನ ನೀವು ನೋಡ್ಕೋಬೇಕು. ಅದಕ್ಕೆ ನಾವು ಬೆಳಿಗ್ಗೆ ಎದ್ದ ತಕ್ಷಣವೇ SMS ಕಾರ್ಯಕ್ರಮನ ನಾವೇ ಮಾಡ್ಕೋಬೇಕು. ಸ್ಯಾನಿಟೈಸ್ ಮಾಡ್ಕೋಬೇಕು, ಮಾಸ್ಕ್ ಹಾಕೋಬೇಕು, ಹೊರಗಡೆ ಹೋದ್ರೆ ಹೊರಗಡೆ ಬಂದ್ಮೇಲೆ ಸ್ಟೀಮ್ ಮಾಡ್ಕೋಬೇಕು, ಪ್ರತಿನಿತ್ಯವೂ ಸಹಿತ ಬಿಸಿ ಆಹಾರವನ್ನು ತಗೋಬೇಕು ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಹೇಳಿರ್ತಕ್ಕಂಥ ನಿಯಮಾವಳಿಗಳು. ನಮ್ಮ ಸ್ಕೌಟ್ ಗೈಡ್ ಸಂಸ್ಥೆ ರೆಡ್ ಕ್ರಾಸ್ ಸಂಸ್ಥೆಯವರಿಗೆ ಬಹಳ ಆಭಾರಿಯಾಗಿದೆ. ರೆಡ್ ಕ್ರಾಸ್ ಸಂಸ್ಥೆಯ ಪೇಟ್ರನ್ ಆಗಿ ನಾನು ಸುಮಾರು 37 ವರ್ಷಗಳ ಹಿಂದೆ 2 ವರ್ಷಗಳ ಕಾಲ ಇದ್ದವನು. ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕದಲ್ಲಿ ಜನಗಳಿಗೆ ತೊಂದರೆ ಆದಾಗ ಬಹಳ ದೊಡ್ಡ ಸಹಾಯವನ್ನ ಮಾಡ್ತಾರೆ. ರೆಡ್ ಕ್ರಾಸ್ ಸಂಸ್ಥೆಗೆ ವರ್ಣ ಭೇದ, ಜಾತಿ ಭೇದ, ಪ್ರಾದೇಶಿಕ ಭೇದ, ಧರ್ಮದ ಭೇದ ಇವ್ಯಾವುದೂ ಸಹಿತ ಇಲ್ಲ. ಕೇವಲ ಮಾನವೀಯ ಮೌಲ್ಯಗಳ ಗುಣಗಳ ಮೇಲೆ ಕೆಲಸ ಮಾಡ್ತಕ್ಕಂತ ಒಂದು ಸಂಸ್ಥೆ ಇದು. ಈಗಾಗಲೇ ನಾವು ನೋಡಿದ್ದೇವೆ, ಎಲ್ಲೇ ಯುದ್ಧ ಆದ್ರೂ ಸಹಿತ ರೆಡ್ ಕ್ರಾಸ್ ಸಂಸ್ಥೆಯವರು ಅಂತ ಹೇಳಿದ್ರೆ ಆ ಯುದ್ಧ ಮಾಡ್ತಕ್ಕಂತ ಎರಡೂ ಬಣದವರು ಸಹಿತ ಅವ್ರನ್ನ ಒಪ್ತಾರೆ, ಅವ್ರ ತೀರ್ಮಾನಗಳಿಗೆ ಒಪ್ತಾರೆ, ಅವ್ರ ಜೊತೆಲಿ ಸಹಕಾರ ಕೊಡ್ತಾರೆ. ಕರ್ನಾಟಕದಲ್ಲಿ ಮಾನ್ಯ ರಾಜ್ಯಪಾಲರ ಒಂದು ಸಹಯೋಗದಲ್ಲಿ ನಮ್ಮ VLS ಕುಮಾರ್ ಮತ್ತು ನಮ್ಮ ನಾಗಣ್ಣ ತುಮಕೂರು ಇವರೆಲ್ಲರೂ ಸೇರಿ ಎಲ್ಲೆಲ್ಲ ಪ್ರತಿಯೊಂದು ಜಿಲ್ಲೆನಲ್ಲೂ ಸಹಿತ, ಪ್ರತಿಯೊಂದು ತಾಲೂಕಿನಲ್ಲೂ ಸಹಿತ ರಕ್ತದಾನ
ರಕ್ತವನ್ನ ಸಂಗ್ರಹಿಸ್ತಕ್ಕಂಥದ್ದು, ಅದನ್ನ ಅವಶ್ಯಕತೆ ಇರತಕ್ಕಂಥವ್ರಿಗೆ ಕೊಡ್ತಕ್ಕಂಥದ್ದು. ಇಂಥ ಕೆಲಸದಲ್ಲಿ ಪರಿಣಿತಿಯನ್ನ ಗಳಿಸಿದ್ದಾರೆ. ಈ ಕೋವಿಡ್-2 ಸಂದರ್ಭದಲ್ಲಿ ಎಲ್ಲರ ಎದೆಗಳು ಡವಡವ ಅಂತ ಹೇಳಿ ನಡುಗ್ತಾ ಇವೆ. ಇಂಥ ಸಂದರ್ಭದಲ್ಲಿ ಅವರು ಧೈರ್ಯವನ್ನು ತುಂಬಿ ಹೊರಗಡೆ ತಂದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನಾನು ಎಷ್ಟು ನಮಸ್ಕಾರಗಳನ್ನು ಹೇಳಿದ್ರು ಸಹಿತ ಸಾಕಾಗೋದಿಲ್ಲ. ಐ ಆಮ್ ಹೈಲಿ ಗ್ರೇಟ್ಫುಲ್ ಟು ಮಿಸ್ಟರ್ BLS Kumar, an expert in this matter. Disasters management ಗಳ ಬಗ್ಗೆ, particularly blood donations and blood giving. He is a great person. ರೆಡ್ ಕ್ರಾಸ್ ದಿನವನ್ನ ವರ್ಲ್ಡ್ ದಿನವನ್ನ, ವಿಶ್ವ ದಿನವನ್ನ ಆಚರಣೆ ಮಾಡೋ ಸಂದರ್ಭದಲ್ಲಿ ಐ ಹರ್ಡ್ ಹಿಮ್, ನಾನು ಕೇಳಿಸ್ಕೊಂಡೆ ಅವ್ರ ಮಾತುಗಳನ್ನ. ನಾನು ಅವ್ರಿಗೆ ಬಹಳಷ್ಟು ಸಾರಿ ಮಾತನಾಡಿ, ದಯಮಾಡಿ ನೀವು ಒಂದು 3-4 ವೆಬಿನಾರ್ಗಳಲ್ಲಿ ನಮ್ಮ ಸ್ಕೌಟ್ ಗೈಡ್ಸ್ ಮಕ್ಕಳಿಗೆ ತಾವು ಉದ್ದೇಶಿಸಿ ಮಾತನಾಡಬೇಕು. ಈ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ತಾವು ತಿಳಿಸ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ನಾನು ಮಧುಸೂದನ್ ಅವರು ನಾವೆಲ್ಲ ಪದಾಧಿಕಾರಿಗಳು ಮಾಡ್ಕೊಂಡ್ವಿ. ಅವರು ಒಪ್ಪಿ ಇದಕ್ ಬಂದಿದ್ದಾರೆ. ಇದ್ರ ಜೊತೆಗೆ ನಾವೇನು ಹೆಲ್ಪ್ ಸೆಂಟರ್ ಅನ್ನ ಶಾಂತಿ ಗೃಹ ನಮ್ಮ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮಾಡಿದ್ದೇವೆ. ದ ರೆಡ್ ಕ್ರಾಸ್ ಸೊಸೈಟಿ ಹ್ಯಾಸ್ ಆಲ್ಸೋ ಡೊನೇಟೆಡ್ ಆಕ್ಸಿಜನ್ ಕಾನ್ಸಂಟ್ರೇಟ್ಸ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು BLS Kumar. Coming from Shivamogga, you have become an all India figure. I salute to your knowledge. The efforts you have made is something very extraordinary. Thank you, sir. Thank you. I have heard many speeches of many people, but yours is a subject-wise, inspiring one to everybody, sir. I don't know how to thank you during this COVID period. I cannot give you even a bouquet. I am sorry for that. I give you lakhs of bouquets for your knowledge. You have become extremely busy these days, I know. But still, I request you something. Bharat Scouts is also a dedicated cadre it has got. More than 1,000 volunteers are distributing food, medicine, assisting the medical staff everywhere in Karnataka. I am proud of this cadre. I am proud of my office bearers. I am proud of my scout leaders, scout masters, guide captains. They are donating food, they are donating money, medicines, everything they are doing, sir, whatever is possible with their limitations. Now, sir, you know, last day, it's a very bad day for all of us. More than 100 scout leaders have died because of this COVID. I've been talking to their families. Yesterday, I spoke to a teacher's wife, Dakshinamurthy, who passed away, one of the best scout masters of Ballari district. I talked to his wife. She said, sir, I have a daughter who is 13 years old. What is going to be her future? I'm only worried about it. What is to be done? These kind of stories you can hear from every village and every town of this nation. At this point of time, there is a big crisis. Sundarlal Bahuguna was a great environmentalist of the world. He passed away yesterday. Mr. Naikar, another important man in the field of yoga, an international figure. We lost him yesterday. Baba Gowda Patil, another great leader, a very clean person. We lost him yesterday. And Mr. Krishna, who was the speaker of Karnataka, he passed away yesterday. Many people have passing away. Our dearer one, nearer one, every family, there is a death. At this point of time, I heard something on a Facebook yesterday. The speed of the lion, ಒಂದು ಹುಲಿ 40ರಿಂದ 50 ಕಿಲೋಮೀಟರ್ ಮಾತ್ರ ಅದು 1 hour ಅಲ್ಲಿ ಓಡ್ಲಿಕ್ಕಾಗೋದು. ಆದರೆ ಜಿಂಕೆ 100 ಕಿಲೋಮೀಟರ್ ಅದನ್ನು ಓಡಬಹುದು. ಆದ್ರೆ ಜಿಂಕೆ ಸಿಕ್ಕಾಕೊಳ್ತದೆ, ಹುಲಿ ಅಥವಾ ಸಿಂಹ ಅದನ್ನು ಹಿಡ್ಕೊಳ್ತದೆ. ಯಾಕೆಂದ್ರೆ ಜಿಂಕೆಗೆ ಭಯ ಇರ್ತದೆ, ದೇರ್ ಇಸ್ ಫಿಯರ್. ಸೊ ಅದು ಹಿಂದ್ಗಡೆ ನೋಡ್ಕೊಂಡು ಆ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗೋದನ್ನ ಕಟ್ ಮಾಡ್ಕತ್ತದೆ. ಹೀಗಾಗಿ ಹುಲಿ ಬಾಯಿಗೆ ಸಿಕ್ಕಾಕೊಳ್ತದೆ. ಈ ಕೋವಿಡ್ ಸಂದರ್ಭದಲ್ಲಿ
ಜನ ಭಯಭೀತರಾಗಿದ್ದಾರೆ. ಆ ಭಯವನ್ನ ನಾವು ಹೊರಗಡೆ ತಕ್ಕಬೇಕು. ನಮ್ಮ ಶ್ವಾಸಕೋಶಗಳನ್ನ, ಅಂಗಾಂಗಗಳನ್ನ, ಮನಸ್ಸನ್ನ, ಹೃದಯವನ್ನ ಯಾವ ರೀತಿ ಇಟ್ಕೊಳ್ತಿರ್ಬೇಕು ಅನ್ನೋದ್ರ ಮೇಲೆನೆ ಇದು ಡಿಪೆಂಡ್ ಆಗಿರ್ತಕ್ಕಂಥದ್ದು. ಕೋವಿಡ್ ಹರಡದೆ ಇರೋದಿಕ್ಕೆ ಇದು ಒಂದೇ ನಮಗೆ ದಾರಿ ಅಂತ ಹೇಳಿ ನಾನು ತಿಳ್ಕೊಂಡಿರ್ತಕ್ಕಂಥವನು. ಇವತ್ತು ಅಮೆರಿಕಾದ ಅಧ್ಯಕ್ಷರು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅವರ ಸಲಹೆಗಾರರಾಗಿರ್ತಕ್ಕಂಥ ಫ್ಯೂಸಿ ಅವರು ನಿನ್ನೆ ಮಾತನಾಡಿದ್ದಾರೆ. ಇಂಡಿಯಾ ದೇಶದಲ್ಲಿ ಕೋವಿಡ್ ಕಂಟೈನ್ ಆಗ್ಬೇಕಾದ್ರೆ, ಕಡಿಮೆ ಆಗ್ಬೇಕಾದ್ರೆ ಮನೆ ಒಳಗೂ ಸಹಿತ ನೀವು ಮಾಸ್ಕ್ ಹಾಕಬೇಕು, ಎಲ್ರೂ ವ್ಯಾಕ್ಸಿನೇಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಕಂಪಲ್ಸರಿಯಾಗಿ ಮಾಡ್ಲೇಬೇಕು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅದರಿಂದ ತಾವುಗಳು ಏನು ಮಾನ್ಯ ಕುಮಾರ್ ಅವ್ರು ಬಂದಿದ್ದೀರಾ, ನಮ್ಮ ಸ್ಕೌಟ್ ಗೈಡ್ಸ್ ವಾಲಂಟಿಯರ್ಸು 1,000ಕ್ಕೂ ಹೆಚ್ಚು ಜನ ಈಗಾಗಲೇ ರಕ್ತದಾನವನ್ನು ಮಾಡ್ಲಿಕ್ಕೆ ಒಪ್ಪಿದ್ದಾರೆ. ಕುಮಾರ್ ಸಾಹೇಬ್ರೆ, ಅದನ್ನ ಯಾವ ರೀತಿ ಸಂಗ್ರಹ ಮಾಡ್ತೀರಾ ಅನ್ನೋದು ತಮ್ಮ ಸಂಸ್ಥೆಯವರು ನನಗೆ ದಯಮಾಡಿ ತಿಳಿಸ್ಬೇಕು. ಒಂದು 10 ನಿಮಿಷ ಸಮಯ ತಾವು ಕೊಟ್ರೆ ನಾನು, ನೀವು, ರೆಡ್ ಕ್ರಾಸ್ ಸಂಸ್ಥೆಯ ಪದಾಧಿಕಾರಿಗಳು, ನಾಗಣ್ಣ ಸಾಹೇಬ್ರು ಕುಳಿತು ಅದನ್ನ ಜಿಲ್ಲೆಗಳಲ್ಲಿ ಯಾವ ರೀತಿ ಸಂಗ್ರಹ ಮಾಡಬಹುದು, ಇನ್ನು ಹೆಚ್ಚು ಜನರನ್ನ ಅವಶ್ಯಕತೆ ಇದ್ದಲ್ಲಿ ಎನ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ರೋರಿಂಗ್ ಇನ್ಚಾರ್ಜು ನಮ್ಮ ಮಲ್ಲೇಶ್ವರಿ, ಲೋಕೇಶು, ಶ್ಯಾಮಲಾ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ ಸಹಕಾರವನ್ನು ಈ ದೃಷ್ಟಿನಲ್ಲಿ ನಾನು ಕೇಳ್ತೇನೆ. ನಿಮ್ಮ ವಿದ್ಯೆಗೆ ನಾನು ತಲೆಬಾಗಿದ್ದೇನೆ. ನೀವು ದಯವಿಟ್ಟು ಮಾತನಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಬೇಡ್ತೇನೆ. ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ. ನಿಮ್ಮಂತವ್ರು ಬಹಳ ದಿನಗಳ ಕಾಲ ಬದುಕ್ಬೇಕು ಸರ್, ಬಹಳ ಅವಶ್ಯಕ. ನಮ್ಗೆ ಒಳ್ಳೇದಾಗ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ತಾವು ಹೇಳಿದಂತ ಎಲ್ಲ ವಿಚಾರಗಳನ್ನು ನಾವು ಅಳವಡಿಸ್ಕೊಳ್ತೀವಿ ಸರ್. ಜೊತೆಗೆ ಈ ಬ್ಲಡ್ ಡೊನೇಷನ್ಗೆ ಸಂಬಂಧಪಟ್ಟ ಹಾಗೆ ನಾನು ನಾಗಣ್ಣ ಸರ್ ಅವರಿಗೆ ಚರ್ಚೆ ಮಾಡಿ ಒಂದು ಮೀಟಿಂಗ್ ಅನ್ನ ಒಂದು ಸದ್ಯದಲ್ಲೇ ನಾನು ಮಾಡ್ಲಿಕ್ಕೆ ತಮ್ಮ ಕನ್ವೀನಿಯಂಟ್ ಟೈಮ್ ಅನ್ನ ನೋಡಿಕೊಂಡು ಒಂದು ಶೆಡ್ಯೂಲ್ ನ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೆಬಿನಾರ್ ಕೂಡ ಮಾಡೋಣ ಸರ್. ಆಗ್ಲಿ ಸರ್. ಈಗ ಮುಂದುವರಿಸಬಹುದು ನಿಮ್ ಭಾಷಣ ಸರ್. ಸರ್ ಪ್ರಭಾಕರ್ ಡಾಕ್ಟರ್ ಕುಮಾರ್ ಅವರು ಈಗ ನಮಗೆ ಮಾಹಿತಿ ನೀಡಬೇಕು ಅಂತ ವಿನಂತಿಸ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಶ್ರೀಯುತ PGR ಸಿಂಧ್ಯಾ ಸಾಹೇಬ್ರು, ಚೀಫ್ ಕಮಿಷನರ್ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್, ಜೊತೆಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದು ದಿನನಿತ್ಯ ಮಾಡ್ತಾ ಇರುವಂತವ್ರು, ಅವರಿಗೆ ನಮಸ್ಕಾರಗಳು. ಜೊತೆಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಕೂಡ. ಯಾಕಂದ್ರೆ ಸರ್ ಅವರು ಇನಿಷಿಯೇಟಿವ್ ತೆಗೆದುಕೊಂಡು ಸಾಕಷ್ಟು ಈ ಒಂದು ವೆಬಿನಾರ್ನ ಮೂಲಕ ನಮ್ಮ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ತಲುಪಬೇಕು, ಅರಿವು ಮತ್ತು ಜಾಗೃತಿಯನ್ನ ಮೂಡಿಸುವಂತ ಒಂದು ಕೆಲಸವಾಗಬೇಕು ಅನ್ನೋದ್ರಲ್ಲಿ ನನಗೂ ಕೂಡ ಸಾಕಷ್ಟು ಬಾರಿ ಅಪ್ರೋಚ್ ಮಾಡಿದ್ರು. ಮಧುಸೂದನ್ ಅವ್ರು ಕೂಡ ಅಪ್ರೋಚ್ ಮಾಡಿದ್ರು. ಸೊ ಡೆಫಿನೆಟ್ಲಿ ಇದೊಂದು ಒಳ್ಳೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿರುವಂತಹ ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಜೊತೆಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ಎಲ್ಲ ಆಫೀಸರ್ಸ್ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ, ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಸ್ವಾಗತ ಮತ್ತು ನಮಸ್ಕಾರ. ಮೊದಲನೇದಾಗಿ PGR ಸಿಂಧ್ಯಾ ಸಾಹೇಬರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ ಫಾರ್ ಇನ್ಸ್ಪಿರೇಷನ್. ನಾವು ಕೆಲಸ ದಿನನಿತ್ಯ ಮಾಡ್ತೇವೆ ಸಾಕಷ್ಟು ಕೆಲಸಗಳಿಗೆ, ಬಟ್ ಹುರಿದುಂಬಿಸುವಂಥವ್ರು, ಇನ್ಸ್ಪೈರ್ ಮಾಡೋರು, ಎನ್ಕರೇಜ್ ಮಾಡೋರು, ಇನ್ನೂ ಒಳ್ಳೆ ಕೆಲಸ ಮಾಡಿ ಅಂತ ಹೇಳುವಂಥವ್ರು ನಿಜವಾಗ್ಲೂ ನಮಗೆ ತುಂಬಾ ಸಂತೋಷ ಬರುತ್ತೆ ಸರ್. ಜೊತೆಗೆ ಹೆಚ್ಚು ಶಕ್ತಿ ಕೂಡ ಬರುತ್ತೆ ಈ ಕೆಲಸಗಳನ್ನು ಮಾಡಲಿಕ್ಕೆ. ಧನ್ಯವಾದಗಳು ಸರ್. ಜೊತೆಗೆ ಇವತ್ತು ಇರುವಂತ ಸಂದರ್ಭ ಹೇಗಿದೆ ಅಂತಂದ್ರೆ, ಸರ್ ಹೇಳಿದಾಗೆ ಡೆತ್ ರೇಟ್ ತುಂಬಾ ಹೈ ಆಗ್ತಾ ಇದೆ. ಇದು ನೆಗೆಟಿವ್ ಮಾಹಿತಿ, ಬಟ್ ಆದ್ರೂ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಡೆತ್ ರೇಟ್ ಎಷ್ಟು ಮಟ್ಟಿಗೆ ಹೈ ಆಗ್ತಿದೆ ಅಂದ್ರೆ ಬಿಟ್ವೀನ್ 30 to 40 ಏಜ್ ಗ್ರೂಪ್ನವರು ಕೂಡ ಸಾಕಷ್ಟು ಜನ ಪ್ರಾಣ ಕಳ್ಕೊಳ್ತಿರುವಂತ ಮಾಹಿತಿಯನ್ನ ನಾವು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಒಂದು ವಿಚಾರ ನಾವು ಗಮನಕ್ಕೆ ತೆಗೆದುಕೊಳ್ಬೇಕು. ಇವತ್ತಿನ ಟಾಪಿಕ್ ಏನಂದ್ರೆ ಹೆಲ್ತ್ ಕೇರ್ ಡ್ಯೂರಿಂಗ್ ಕೋವಿಡ್ ಅಂತ ತೆಗೆದುಕೊಂಡಿದ್ದೀವಿ. ಅಂದ್ರೆ ಕೋವಿಡ್ ಒಂದು ರೋಗ, ಆದ್ರೆ ಆ ರೋಗ ನಮಗೆ ಬರದೇ ಇದ್ದಾಗ ತಡೆಗಟ್ಟಲಿಕ್ಕೆ ನಮ್ಮಲ್ಲಿ ಕ್ರಮಗಳನ್ನ ನಾವು ತಗೊಳ್ತಾ ಇದೀವಿ. ನಾವೆಲ್ಲರೂ ಕೂಡ ಇದನ್ನ ಪ್ರತಿ ವರ್ಷ ಕಳೆದ ವರ್ಷದಿಂದ ಪಾಲನೆಯನ್ನ ಮಾಡ್ತಾ ಇದ್ದೀವಿ. ಸರ್ ಕೂಡ ಅದನ್ನ ಹೇಳಿದ್ರು, SMS ಅಂತ, ಅಂದ್ರೆ ಸ್ಯಾನಿಟೈಸರ್, ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ. ಅದಲ್ಲದೆ ನಮ್ಮ ಆರೋಗ್ಯದ ಬಗ್ಗೆ ಈಗ ಲಾಕ್ಡೌನ್ 14 days ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ.
ಲಾಕ್ಡೌನ್ ಎಕ್ಸ್ಟೆಂಡ್ ಆದ ಕೂಡ್ಲೇನೆ ಸಾಕಷ್ಟು ಜನ ಪಾಪ ನೊಂದಿದ್ದಾರೆ, ಬಳಲಿದ್ದಾರೆ, ಮನೇಲೆ ಕುಳಿತುಕೊಂಡು ಹೇಗೆ ಸಮಯ ಕಳಿಬೇಕು ಅಂತ ಗೊತ್ತಿಲ್ಲ. ಜೊತೆಗೆ ಅವರು ದಿನನಿತ್ಯ ದುಡಿಬೇಕು, ಜೀವನ ಮಾಡಬೇಕು ಅಂತಂದ್ರೆ ದಿನನಿತ್ಯ ದುಡಿದು ಅವರಿಗೆ ಹಣ ಸಿಗಬೇಕು, ಜೀವನ ಮಾಡಬೇಕು. ಈ ಕಷ್ಟದ ಸಂದರ್ಭದಲ್ಲಿ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡೋದಕ್ಕಿಂತ ಹೆಚ್ಚಾಗಿ ಡಿಪ್ರೆಷನ್ಗೊಳಗಾಗುವಂತ ಸಾಧ್ಯತೆಗಳು ಅಥವಾ ಮಾನಸಿಕವಾಗಿ ಕುಗ್ಗಿ ಹೋಗುವಂತ ಸಾಧ್ಯತೆಗಳು ಅತಿ ಹೆಚ್ಚಿರುತ್ತೆ. ರೋಗ ಒಂದು ಭಾಗವಾಯ್ತು. ರೋಗದ ಸಂದರ್ಭದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಗಮನವನ್ನ ಹೇಗೆ ತೆಗೆದುಕೊಳ್ಳೋದು ಅನ್ನೋದನ್ನ ಇವತ್ತು ಈ ಭಾಗದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೀವಿ. ಸೊ ಇದನ್ನ ಹೆಲ್ತ್ ಕೇರ್ ಡ್ಯೂರಿಂಗ್ ಕೋವಿಡ್ ಅಂತ ಇದ್ದೀವಿ. ಸೊ ಕೋವಿಡ್ ಸಂದರ್ಭದಲ್ಲಿ ಕಳೆದ ಬಾರಿ ನಾವು ವರ್ಲ್ಡ್ ರೆಡ್ ಕ್ರಾಸ್ ಡೇ ದಿನ ಅವೇರ್ನೆಸ್ ಮಾಡಿದಾಗ ಮುಖ್ಯವಾಗಿ ಕವರ್ ಮಾಡಿದ್ದು ಜನರಲಿ ಎಲ್ಲಾ ವಿಷಯಸ್ ಅನ್ನು ಕವರ್ ಮಾಡ್ತು. ವ್ಯಾಕ್ಸಿನ್ ಅಂದ್ರೆ ಯಾಕೆ ತೆಗೆದುಕೊಳ್ಬೇಕು ಅನ್ನೋದಾಯ್ತು, ಜೊತೆಗೆ ಏನೇನ್ ಮಾಡ್ಬೇಕು ಅನ್ನೋ ವಿಚಾರಗಳಾಯ್ತು, ಜೊತೆಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಏನಾದ್ರೂ ಸಹಾಯ ಮಾಡೋದಾದ್ರೆ ಅಥವಾ ಈ ಸಂದರ್ಭದಲ್ಲಿ ಒಂದು ವಾಲಂಟರಿ ಸರ್ವಿಸ್ ಕೊಡೋದಾದ್ರೆ ಯಾವ್ಯಾವ ರೀತಿಯ ಕೆಲಸಗಳನ್ನ ಮಾಡಬಹುದು ಅನ್ನೋ ವಿಚಾರಗಳನ್ನು ಕೂಡ ನಾವು ತೆಗೆದುಕೊಂಡಿದ್ವಿ. ಬಟ್ ಅದೆಲ್ಲವೂ ಕೂಡ ಜಸ್ಟ್ ಬ್ರೀಫ್ ಆಗಿ ಎಲ್ಲ ವಿಚಾರಗಳು ತೆಗೆದುಕೊಂಡಿತ್ತು. ಬಟ್ ಈಗ 3 ಅಥವಾ 4 ವೆಬಿನಾರ್ಗಳ ಮೂಲಕ ಒಂದೊಂದು ಟಾಪಿಕ್ ಬಗ್ಗೆ ನಾವು ತರೋಲಿ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೇವೆ. ಅದರಲ್ಲಿ ಫಸ್ಟ್ ಒನ್ ಹೆಲ್ತ್ ಕೇರ್ ಡ್ಯೂರಿಂಗ್ ಕೋವಿಡ್ ಅಂತ ತೆಗೆದುಕೊಳ್ಳಲಾಗ್ತಾ ಇದೆ. ಹೆಲ್ತ್ ಕೇರ್ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡ್ಲಿಕ್ಕೆ ಏನ್ ಮಾಡಬೇಕು. ಸೊ ಆರೋಗ್ಯ ಅಂತಂದ್ರೆ 6 ಯೋಗಗಳು ನಮಗಿರ್ಬೇಕಂತೆ. ಈ ಆರೋಗ್ಯ ಅಂದ ಕೂಡಲೇ ನಾವು ಆರಾಮಾಗಿದ್ದೀವಿ, ನನಗೆ ಹುಷಾರಿಲ್ಲ, ನನಗೆ ಜ್ವರ ಇಲ್ಲ ಅಂತಂದ್ರೆ ನಾನು ಆರೋಗ್ಯವಾಗಿದ್ದೀನಿ ಅಂತಲ್ಲ. 6 ಯೋಗಗಳು ಇದ್ರೆ ಮಾತ್ರ ಅದು ಆರೋಗ್ಯ ಅಂತೆ. ಆ 6 ಯೋಗಗಳು ಯಾವುದು ಅನ್ನೋದು ಕೂಡ ಇವತ್ತು ತಿಳಿದುಕೊಳ್ತೀವಿ. ಆ 6 ಯೋಗಗಳನ್ನ ನಾವು ಪಡಿಲಿಕ್ಕೆ ಏನೇನ್ ಕೆಲಸಗಳನ್ನ ಮಾಡಬೇಕು ಅನ್ನೋದು ಕೂಡ ನಾವು ತಿಳಿದುಕೊಳ್ತೇವೆ. ಜೊತೆಗೆ ಈ 2 ಸಮಸ್ಯೆಗಳ ಮಧ್ಯದಲ್ಲಿ ನಾವು ಬದುಕ್ತಾ ಇದೀವಿ. ಒಂದು ಕೋವಿಡ್, ಇನ್ನೊಂದು ಲಾಕ್ಡೌನ್. ಲಾಕ್ಡೌನ್ ಅನ್ನೋದು ಕೆಲವರಿಗೆ ಸಮಸ್ಯೆ ಆಗಿರ್ಲಿಕ್ಕಿಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ. ಆರಾಮ್ ರಜಾ ಕೊಟ್ಟರೆ ದಿನಾನು ಆರಾಮಾಗಿ ಮನೇಲಿ ಇರ್ತೀವಿ, ಗೇಮ್ ಆಡ್ಕೊಂಡು, ಮೊಬೈಲ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು ಅಂತ ಯೋಚನೆ ಮಾಡಿದ್ರೆ ಪಾಪ ಪೇರೆಂಟ್ಸು ಅಥವಾ ಸಾಕಷ್ಟು ಜನ ಪಾಪ ನಾನು ಇನ್ನು ಮುಂದಿನ ತಿಂಗಳು ಹೇಗೆ, ಇನ್ನು ನನಗೆ ನಾಳೆ ಹೇಗೆ ಅನ್ನೋದು ಯೋಚನೆಯಲ್ಲಿ ಬದುಕುವಂತವ್ರು ಕೂಡ ಸಾಕಷ್ಟು ಜನ ಇದ್ದಾರೆ. ಸೊ ಇದರಲ್ಲಿ ಲಾಕ್ಡೌನ್ ಅನ್ನೋದು ಡೆಫಿನೆಟ್ಲಿ ಒನ್ ಆಫ್ ದ ಮೆಥಡ್ ಫಾರ್ ಪ್ರಿವೆನ್ಷನ್. ಇಟ್ಸ್ ನಾಟ್ ದ ಓನ್ಲಿ ಮೆಥಡ್ ಫಾರ್ ಪ್ರಿವೆನ್ಷನ್. ಆದ್ರೆ ಲಾಕ್ಡೌನ್ ಸಂದರ್ಭದಲ್ಲಿ ಮಾನಸಿಕವಾಗಿ ಆರೋಗ್ಯವಾಗಿರ್ಲಿಕ್ಕೆ ನೀವುಗಳು ನಿಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ವಿದ್ಯಾರ್ಥಿಗಳು ತಾವು ಏನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ, ರೇಂಜರ್ಸ್, ರೋವರ್ಸ್ ಏನಿದ್ದೀರಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸುತ್ತಮುತ್ತದಲ್ಲಿ, ನಿಮ್ಮ ಸುತ್ತಮುತ್ತಲದಲ್ಲಿ ಈಗ ನಿಮ್ಮ ಸುತ್ತಮುತ್ತಲ ಸಂದರ್ಭದಲ್ಲಿ ಆಗ್ಬಹುದಾದಂತ ಏನಾದ್ರೂ ಸಮಸ್ಯೆಗಳಿರ್ಬೋದು ಅಥವಾ ನಿಮ್ಮ ಕುಟುಂಬದ ಸದಸ್ಯರಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇರಬಹುದು. ಸೊ ನಿಮ್ಮ ನೆರೆಹೊರೆಯವರಿಗೆ, ಕುಟುಂಬದವರಿಗೆ ಆ ಸಮಸ್ಯೆಗಳ ಸಂದರ್ಭದಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದು ಕೂಡ ಇವತ್ತಿನ ಭಾಗದಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ಬೇಸಿಕಲಿ ಹೆಲ್ತ್ ಕೇರ್ ಇನ್ ಕೋವಿಡ್ ಅನ್ನೋ ಟಾಪಿಕ್ ನಲ್ಲಿ ಆರೋಗ್ಯದಲ್ಲಿ 6 ಯೋಗಗಳನ್ನ ನಾವು ಹೇಳೋದು ಏನೇನ್ ಹೇಳ್ತೀವಿ ಅಂದ್ರೆ, ಮೊದಲನೇದಾಗಿ ದೈಹಿಕವಾಗಿ ಆರೋಗ್ಯವಾಗಿರ್ಬೇಕು. ಆದ್ರೆ ಲಾಕ್ಡೌನ್ ಸಂದರ್ಭದಲ್ಲಿ ನಾವು ಶ್ರಮ ಕೊಡ್ತಾ ಇಲ್ಲ. ನಾವು ದೈಹಿಕವಾಗಿ ವಾಕ್ ಮಾಡಿದ್ರೆ ಕೆಲವರು ವಾಕ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಕೆಲವರು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಜಿಮ್ಗಳು ಬಂದಿದೆ, ಪಾರ್ಕ್ಗಳು ಬಂದಿದೆ. ಸೊ ದೈಹಿಕ ಆರೋಗ್ಯ ಮೊದಲನೇದು. ಅದಕ್ಕೆ ಏನೇನ್ ಮಾಡ್ಬೇಕು ಅಂತ ನೋಡೋಣ ನಂತರದಲ್ಲಿ. ಎರಡನೇದು ಮಾನಸಿಕ ಆರೋಗ್ಯ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ದೈಹಿಕವಾಗಿ ಎಲ್ಲ ಸರಿ ಇದ್ದೀನಿ, ಆದ್ರೂ ಕೂಡ ಮನಸ್ಸಿನಿಂದ ಕೊರಗ್ತಾ ಇದ್ರೆ, ಮನಸ್ಸಿನಿಂದ ನನಗಿವತ್ತು ಏನೋ ಸಮಸ್ಯೆ ಇದೆ. ಸಾಮಾನ್ಯವಾಗಿ ಈಗ ಲಾಕ್ಡೌನ್ ನಲ್ಲಿ ಕಾಣ್ತಿರುವಂತ ಎಲ್ಲರಿಗೂ ಸಮಸ್ಯೆ ಸಾರ್ವಜನಿಕರಿಗೆ. ಪಾಪ ಸಾಮಾನ್ಯವನಿಗೆ ಅವನಿಗೆ ಎಲ್ಲಿಂದ ಬರಬೇಕು, ದುಡಿಮೆ ಇಲ್ಲ, ಹಣ ಎಲ್ಲಿಂದ ಬರಬೇಕು, ಏನಾದ್ರೂ ಅವನು ಖರೀದಿ ಮಾಡಬೇಕು, ಏನಾದ್ರು ಕೊಳ್ಳಬೇಕು, ಏನಾದ್ರು ಜೀವನ ನಡೆಸಬೇಕು ಅಂತಂದ್ರೆ ಅವನಿಗೆ ಆ ಕೊರಗು ಮನಸ್ಸಿನಲ್ಲಿ ಒಂದು ಭಾಗವಾದ್ರೆ, ಎರಡನೇ ಕೊರಗು ದಿನನಿತ್ಯ ಸಾವಿನ ಸುದ್ದಿಗಳನ್ನ ನಾವು ಕೇಳ್ತಾ ಇದೀವಿ. ನಮ್ ಕೈಯಲ್ಲಿ ಹ್ಯಾಂಡ್ಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಡಾಕ್ಟರ್ಸ್, ನಾನು ವೈದ್ಯ, ಒಬ್ಬ ಯಾರೋ ಮೃತಪಟ್ಟರು ಅಂತಂದ್ರೆ ನ್ಯಾಚುರಲಿ ಅವರಿಗೆ ನಾವೊಂದು ಕಂಡೋಲೆನ್ಸ್ ಹಾಕ್ತಿವಿ. ಆದ್ರೆ ಈಗ ಹೇಗಾಗಿದೆ ಪರಿಸ್ಥಿತಿ ಅಂತಂದ್ರೆ, ದಿನನಿತ್ಯ ಕಂಡೋಲೆನ್ಸ್ ಅನ್ನ ಬರೆದು ಅದು ಸಂಜೆ ಆಗ್ತಿದ್ದ ಅಷ್ಟೊತ್ತಿಗೆ ಜೀವನ ಅಂದ್ರೆ ಇಷ್ಟೇನಾ ಅನ್ಸ್ಬಿಡುತ್ತೆ. ಜೀವನ ಅಂದ್ರೆ ಇಷ್ಟೇನಾ, ಒಂದು ನಿಮಿಷ ನಿನ್ನೆ ಚೆನ್ನಾಗಿದ್ದಂತ ವ್ಯಕ್ತಿ ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಎಷ್ಟು ಬೇಸರದ ಸಂಗತಿ ಅಂತಂದ್ರೆ, ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್. ಈ ಒಂದು ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಮಾನಸಿಕವಾಗಿ ನಾನಾ ರೀತಿಯಾದಂತ ವಿಚಾರಗಳು ನಮಗೆ ಕಾಡ್ತಾ ಇದೆ. ಇದನ್ನ ಹೊರಗೆ ಬರುವಂತ ಪ್ರಯತ್ನ, ಇದನ್ನ ಒಟ್ಟಿಗೆ ಜೀವಿಸುವಂತ ಪ್ರಯತ್ನ ಅನ್ನು ಮಾಡೋದಕ್ಕೆ ಮಾನಸಿಕ ಆರೋಗ್ಯ ಬೇಕು. ಮೂರನೇದು ವೈಯಕ್ತಿಕ ಆರೋಗ್ಯ, ದಟ್ ಇಸ್ ಪರ್ಸನಲ್ ಹೆಲ್ತ್, ಪರ್ಸನಲ್ ಹೈಜೀನ್. ಗಮನನೇ ಕೊಡೋದಿಲ್ಲ. ಮಕ್ಕಳು ನೀವು ನೋಡ್ಬೇಕು, ಮನೆಯಲ್ಲಿ ವಿದ್ಯಾರ್ಥಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಸಾಕಷ್ಟು ಜನ ಮಾಡ್ತಾ ಇದ್ದೀರಿ. ಐ ಆಮ್ ಆಸ್ಕಿಂಗ್ ಯು, ಪರ್ಸನಲ್ ಹೈಜೀನ್ ಬಗ್ಗೆ ಗಮನ ಕೊಡಿ. ದಿನನಿತ್ಯ ಪರ್ಸನಲ್ ಹೈಜೀನ್ ನಲ್ಲಿ ಏನೇನು ಸ್ವಚ್ಛತೆ ಬಗ್ಗೆ ಇರ್ಬೋದು, ನಿಮ್ಮ ದೈಹಿಕ ಸ್ವಚ್ಛತೆ ಇರಬೇಕು, ಜೊತೆಗೆ ಮನೆ ಸುತ್ತ ಸ್ವಚ್ಛತೆ ಇರಬಹುದು. ಮಕ್ಕಳು ಮನೆಯಲ್ಲಿ ಇದ್ರು ಅಂತಂದ್ರೆ ಪೇರೆಂಟ್ಸಿಗೆ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ.
ಯಾಕೆ ಅಂತಂದ್ರೆ ಮಕ್ಕಳು ವಿದ್ಯಾರ್ಥಿಗಳು ಮಾತು ಕೇಳೋದಿಲ್ಲ, ಅಥವಾ ಸ್ವಚ್ಛತೆ ಬಗ್ಗೆ ಗಮನ ಕೊಡೋದಿಲ್ಲ, ಯಾವುದೇ ರೀತಿಯಾದ ಸಹಾಯ ಮಾಡೋದಿಲ್ಲ. ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಇದಕ್ಕೆ ಹೊರತು ಇವರು ತುಂಬಾ ಜವಾಬ್ದಾರಿಯುತವಾಗಿ ನೀವು ಇರ್ತೀರಿ, ನೀವೆಲ್ಲರಿಗೂ ಸಹಕಾರ ನೀಡ್ತೀರಿ. ಬರೀ ಹೊರಗಡೆ ಮಾತ್ರ ನಾವು ಸಹಾಯ ಮಾಡೋದಲ್ಲ, ಮನೆಯಲ್ಲೂ ಕೂಡ ಸಹಾಯ ಮಾಡೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಪೇರೆಂಟ್ಸಿಗೆ ಸಹಾಯ ಮಾಡಿ. ದಟ್ಸ್ ಆಲ್ಸೋ. ಈಗ ನೀವು ಲಾಕ್ಡೌನ್ ಇದೆ, ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ, ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಥವಾ ರೋಗದ ಹರಡುವಂತ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಕೈಂಡ್ಲಿ ಡೂ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹೆಲ್ಪ್ ಯುವರ್ ಸೆಲ್ಫ್, ಹೆಲ್ಪ್ ನಿಮ್ಮ ಫ್ಯಾಮಿಲಿ ಆಸ್ ವೆಲ್ ಆಸ್ ನಿಮ್ಮ ಸುತ್ತಮುತ್ತ ಇರೋ ಕುಟುಂಬದವರಿಗೂ ಕೂಡ. ಸೊ ಮೊದಲನೇದು ದೈಹಿಕ ಆರೋಗ್ಯ ಆಯ್ತು, ಎರಡನೇದು ವೈಯಕ್ತಿಕ ಆರೋಗ್ಯ ಆಯ್ತು, ಎರಡನೇದು ಮಾನಸಿಕ ಆರೋಗ್ಯ ಆಯ್ತು, ಮೂರನೇದು ವೈಯಕ್ತಿಕ ಆರೋಗ್ಯ ಅಂತ ಹೇಳ್ತೇವೆ. ದಟ್ಸ್ ಪರ್ಸನಲ್ ಹೆಲ್ತ್. ಅಲ್ಲಿ ಏನೇನ್ ಪರ್ಸನಲ್ ಹೆಲ್ತ್? ಪರ್ಸನಲ್ ಹೈಜೀನು, ದಿನನಿತ್ಯ ಸ್ವಚ್ಛಗೊಳಗಿರೋದು, ಉಗುರುಗಳನ್ನ ಟ್ರಿಮ್ ಮಾಡುವಂಥದ್ದು, ಅಥವಾ ಸ್ವಚ್ಛವಾಗಿ ಬ್ರಷ್ ಮಾಡೋದು, ಹಲ್ಗಳನ್ನ ಬ್ರಷ್ ಮಾಡೋದಿರ್ಬೋದು, ಸ್ವಚ್ಛತೆಯನ್ನ ಕಾಪಾಡು. ಇದೆಲ್ಲ ಸಣ್ಣ ವಿಚಾರಗಳು. ನಮಗೆ ತುಂಬಾ ನಿಮಗನ್ಸುತ್ತೆ ಇದ್ರಲ್ಲಿ ಏನಿದೆ ವಾಟ್ಸ್, ಬಟ್ ಫಾಲೋ ಮಾಡೋರು ವೆರಿ ಫ್ಯೂ. ಬಿಲೀವ್ ಮೀ, ಯಂಗ್ಸ್ಟರ್ ನಾನು ನೋಡ್ತೀನಿ ಈಗ, ಟೀನೇಜರ್ಸು ಬೆಳಗ್ಗೆ 11 ಗಂಟೆಗೆ ಹೇಳ್ತಾರೆ. ಈಗ ಸ್ಟ್ರೆಸ್ ಅಂತೂ ಇಲ್ಲ, ಒತ್ತಡ ಇಲ್ಲ, ಓದಬೇಕು, ಬರಿಬೇಕು, ಅಥವಾ ಕಾಲೇಜಿಗೆ ಶಾಲೆಗೆ ಹೋಗ್ಬೇಕು. 10-11 ಗಂಟೆಗೆ ಹೇಳ್ತಾರೆ. ಬ್ರಷ್ ಮಾಡೋದಿಲ್ಲ, ಸ್ನಾನ ಮಾಡೋದಿಲ್ಲ, ತಿಂಡಿಯನ್ನ ತಿನ್ನೋದು ಮಧ್ಯಾಹ್ನ 1 ಗಂಟೆಗೋ 2 ಗಂಟೆಗೋ. ಸೊ ಈ ರೀತಿ ಅನಿಯಮಿತ ಮೀನ್ಸ್ ಇರೆಗ್ಯುಲರ್ ಆದಂತ ಒಂದು ಹ್ಯಾಬಿಟ್ಗಳು ಇತ್ತು ಅಂತಂದ್ರೆ ನಿಮ್ಮನ್ನ ನೀವು ಅನಾರೋಗ್ಯವಾಗಿ ಮಾಡ್ಕೊಳ್ತೀರಿ. ಪರ್ಸನಲ್ ಹೈಜೀನ್ ಬಗ್ಗೆ ಗಮನ ಕೊಡಿ. ಪರ್ಸನಲ್ ಹೈಜೀನ್ ಅಲ್ಲಿ ಹ್ಯಾಂಡ್ ಹೈಜೀನ್ ಬರುತ್ತೆ, ಕೈ ಸ್ವಚ್ಛತೆ ಮಾಡೋದು ಕೂಡ ಬರುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ ಏನಂತಂದ್ರೆ, ಭಾರತೀಯರಿಗೆ ನೀವು ಕೈ ತೊಳೆಯೋದನ್ನ ಹೇಳಿಕೊಟ್ರೆ ಭಾರತದಲ್ಲಿರೋ 60% ರೋಗಗಳನ್ನು ದೂರ ಮಾಡ್ಬೋದಂತೆ. ಯಾಕೆ ಭಾರತೀಯರಿಗೆ ಮಾತ್ರ ಯಾಕೆ ಕೈ ತೊಳೆಯೋದನ್ನ ನಾವು ಹೇಳ್ಕೊಡ್ಬೇಕು, ಬೇರೆಯವ್ರಿಗೆ ಯಾಕೆ ಇದು ಇಂಪಾರ್ಟೆಂಟ್ ಅಲ್ವಾ ಅಂತ ನೀವು ಕೇಳಿದ್ರೆ, ನಾವುಗಳು ಕೈನಿಂದ ಊಟ ಮಾಡ್ತೇವೆ. ಚಮಚವನ್ನಾಗ್ಲಿ ಅಥವಾ ಫೋರ್ಕ್ನಾಗ್ಲಿ ಬಳಸುವಂತವ್ರು ತುಂಬಾ ಕಮ್ಮಿ. ಅದೇ ವೆಸ್ಟರ್ನ್ ಫಾರಿನರ್ಸ್ ಏನ್ ಮಾಡ್ತಾರೆ, ಅವರು ಊಟ ಮಾಡ್ಲಿಕ್ಕೆ ಚಮಚ ಫೋರ್ಕ್ ಅನ್ನ ಬಳಸ್ತಾರೆ. ನಾವು ಕೈನಲ್ಲಿ ಊಟ ಮಾಡಿದ್ರೇನೆ ನಮಗೆ ಸಂತೋಷ, ಜೊತೆಗೆ ಅದು ರುಚಿ ಅನ್ಸೋದು ಕೂಡ, ಚಮಚದಲ್ಲಿ ಅಲ್ಲ. ಹಾಗಾಗಿ ಕೈಯನ್ನ ನಾವು ಸ್ವಚ್ಛತೆ ಮಾಡದಿದ್ರೆ ಹಲವಾರು ರೋಗಾಣುಗಳು, ವೈರಾಣುಗಳು ಕೈಗಳ ಮೂಲಕ ಬಾಯಿಂದ ದೇಹಕ್ಕೊಳಗೆ ಹೋಗುತ್ತೆ. ಈಗ ಕೋವಿಡ್ ನೋಡ್ತಾ ಇದೀವಿ, ಇನ್ಯಾವ ಕಾಯಿಲೆ ಬರ್ತದೋ ಗೊತ್ತಿಲ್ಲ. ಕೈ ಸ್ವಚ್ಛತೆ ಬಗ್ಗೆ ದಯವಿಟ್ಟು ಗಮನ ಕೊಡಿ. 5 ಸ್ಟೆಪ್ ಹ್ಯಾಂಡ್ ವಾಷಿಂಗ್ ಮೆಥಡ್ ಇದೆ, ನಾನು ಅದನ್ನು ಕೂಡ ನೆಕ್ಸ್ಟ್ ಹೇಳ್ತೀನಿ, ಸ್ಲೈಡ್ ಗಳಲ್ಲಿ ತೋರಿಸ್ತೇನೆ ಕೂಡ. ಸೊ ಮೂರನೇದು ಆರೋಗ್ಯ, ಪರ್ಸನಲ್ ಹೆಲ್ತ್ ಅಂತ ಆಯ್ತು. ಇನ್ನು 4ನೇದು ಕೌಟುಂಬಿಕ ಆರೋಗ್ಯ ಅಂತ ಹೇಳ್ತೀವಿ, ಫ್ಯಾಮಿಲಿ ಹೆಲ್ತ್ ಅಂತ. ಈ ಕೌಟುಂಬಿಕ ಆರೋಗ್ಯ ಅಂದ್ರೆ ಏನು ಅಂತ ನೀವು ಕೇಳಿದ್ರೆ, ನೀವು ನೋಡ್ಬೋದು ಕೆಲವರು ಯೂತ್ ಯಂಗ್ಸ್ಟರ್ಸ್ ಹೊರಗಡೆ ಅವ್ರ ಫ್ರೆಂಡ್ಸ್ ಒಟ್ಟಿಗೆ ಎಲ್ಲ ಚೆನ್ನಾಗಿರ್ತಾರೆ, ಆರಾಮಿರ್ತಾರೆ. ಮನೆಯಲ್ಲಿ ಮಾತ್ರ ಅವ್ರಿಗೆ ಯಾರು ಮಾತನಾಡಿಸೋ ಹಾಗೆ ಇಲ್ಲ, ಟಿವಿ ಚಾನಲ್ ಅನ್ನ ಚೇಂಜ್ ಮಾಡೋ ಹಾಗಿಲ್ಲ, ಅವ್ರ ಮೊಬೈಲ್ ಅನ್ನ ಹಿಡಿದು ಇನ್ನೊಬ್ರು ನೋಡೋ ಹಾಗಿಲ್ಲ, ಅವರು ರೂಮ್ ನಲ್ಲಿ ಬಾಗ್ಲು ಹಾಕೊಂಡು ಅವರು ಒಳಗಡೆ ಏನ್ ಮಾಡ್ತಾರೆ ಅನ್ನೋದನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ಅಂದ್ರೆ ಕೌಟುಂಬಿಕ ಆರೋಗ್ಯ ಅಂತಂದ್ರೆ ಕುಟುಂಬದ ಒಳಗಡೆ ಇರಬೇಕಾದಂತ ಒಂದು ಸಾಮರಸ್ಯವನ್ನ ಕಾಪಾಡ್ಲಿಕ್ಕಾಗಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಅದು ಇಂಪ್ಯಾಕ್ಟ್ ಕೂಡ ಬೀಳುತ್ತೆ. ಫ್ಯಾಮಿಲಿ ಹೆಲ್ತ್ ಅಂತ ಹೇಳ್ತೇವೆ. ಸೊ ಇನ್ನು ಔದ್ಯೋಗಿಕ ಆರೋಗ್ಯ ಈಗ ಬರೋದಿಲ್ಲ. ಔದ್ಯೋಗಿಕ ಅಂತಂದ್ರೆ ನಮ್ಮ ಕೆಲಸದ ಮಧ್ಯದಲ್ಲಿ ನಾವುಗಳು ವಿ ಎಕ್ಸ್ಪೋಸ್ ಅವರ್ ಸೆಲ್ಫ್ ಟು ಮೆನಿ ಹಜಾರ್ಡಸ್ ಥಿಂಗ್ಸ್. ಈ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ, ನೀವು ಗೊತ್ತಿರ್ಬೋದು, ಫ್ಯಾಕ್ಟ್ರಿ ಅಥವಾ ಇಂಡಸ್ಟ್ರೀಸ್ಗಳು ಅಥವಾ ಒತ್ತಡದಲ್ಲಿ ಕೆಲಸ ಮಾಡೋದು, ಆದ್ರೆ ಆ ಸಂದರ್ಭಗಳಲ್ಲಿ ಔದ್ಯೋಗಿಕ ಆರೋಗ್ಯ ಅನ್ನೋದು ಬರುತ್ತೆ. ಸೊ 5 ವಿಚಾರಗಳಾಯ್ತು. ಔದ್ಯೋಗಿಕ ಆರೋಗ್ಯ ಆಯ್ತು, ಕೌಟುಂಬಿಕ ಆರೋಗ್ಯ ಆಯ್ತು, ವೈಯಕ್ತಿಕ ಆರೋಗ್ಯ ಆಯ್ತು, ಮಾನಸಿಕ ಆರೋಗ್ಯ ಆಯ್ತು, ಜೊತೆಗೆ ದೈಹಿಕ ಆರೋಗ್ಯ ಆಯ್ತು. ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದೆಲ್ಲದರ ಜೊತೆಗೆ ಇಟ್ ಈಸ್ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸಾಮಾಜಿಕ ಆರೋಗ್ಯ. ಈ ಸಾಮಾಜಿಕ ಆರೋಗ್ಯ 6ನೇದು, 6 ಯೋಗದಲ್ಲಿ. ಸಾಮಾಜಿಕ ಆರೋಗ್ಯ ಅಂತಂದ್ರೆ ಏನು, ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಇದಕ್ಕೆ ಹೊರತು. ಅಂದ್ರೆ ಬೇರೆಯವ್ರನ್ನ ನೋಡ್ತೇನೆ, ಅಪಘಾತ ಆಗಿರುತ್ತೆ ಕಣ್ಣು ಮುಂದೆ, ಅವ್ರನ್ನ ಮುಟ್ಟೋದು ಕೂಡ ಇಲ್ಲ, ದೇ ಡೋಂಟ್ ಟಚ್ ಆಲ್ಸೋ. ತಮ್ಮ ಕಣ್ಣು ಮುಂದೆ ಯಾರೋ ಒಬ್ಬ ನೆರಳ್ತಾ ಇರ್ತಾನೆ, ಅಳ್ತಾ ಇರ್ತಾನೆ, ಏನೋ ಸಹಾಯ ಕೇಳ್ತಿರ್ತಾನೆ, ಒಂದು ಮುಂದೆ ಬಂದು ಸಹಾಯ ಮಾಡೋದಿಲ್ಲ. ಯಾರೋ ಒಬ್ಬ ಬಿದ್ದವನ್ನ ಎತ್ತೋ ಅಂತ ಪ್ರಯತ್ನ ಕೂಡ ಮಾಡೋದಿಲ್ಲ. ಅಂದ್ರೆ ನನಗೆ ಯಾಕಪ್ಪ ಬೇಕು ಅನ್ನೋರೇ ನಮ್ಮಲ್ಲಿ ಜಾಸ್ತಿ. ನನಗೆ ಯಾಕೆ ಇದು ಬೇಕು, ನನ್ನ ಕೆಲಸ ಆಯ್ತು, ನಾನಾಯ್ತು ಅನ್ನೋರು ಯೋಚನೆ ಮಾಡೋರು ಜಾಸ್ತಿ. ಸೊ ಕೈಂಡ್ಲಿ ಡೂ ಅಂಡರ್ಸ್ಟ್ಯಾಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅನ್ನೋದ್ರಲ್ಲಿ ಸೊಸೈಟಿನಲ್ಲಿ ವಿ ಹ್ಯಾವ್ ಗಾಟ್ ಎ ಸೋಷಿಯಲ್ ಆಬ್ಲಿಗೇಷನ್. ಸಾಮಾಜಿಕ ಜವಾಬ್ದಾರಿಗಳು ನಮಗಿದೆ. ಏನು ಸಾಮಾಜಿಕ ಜವಾಬ್ದಾರಿಗಳು? ಸ್ವಚ್ಛತೆ ಬಗ್ಗೆ ಇರ್ಬೋದು, ಪರಸ್ಪರ ಇನ್ನೊಬ್ಬರಿಗೆ ಸಹಾಯ ಮಾಡೋದಿರ್ಬೋದು, ಇನ್ನೊಬ್ಬರಿಗೆ ತೊಂದರೆ ಮಾಡದೇ ಇರೋದಿರ್ಬೋದು, ಈ ಎಲ್ಲಾ ವಿಚಾರಗಳು ಸಾಮಾಜಿಕ ಆರೋಗ್ಯದ ಅಡಿನಲ್ಲಿ ಬರುತ್ತೆ. ಉಗುಳದೇ ಇರೋದು, ಒಂದು ಹೊರಗಡೆಗೆ ಸ್ಪಿಟ್ಟಿಂಗ್, ವೆರಿ ಬ್ಯಾಡ್ ಹ್ಯಾಬಿಟ್. ನಿಮ್ಮ ಯಂಗ್ಸ್ಟರ್ಸ್, ನೀವೆಲ್ಲ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ತುಂಬಾ ಶಿಸ್ತುಬದ್ಧರಾಗಿರ್ತೀರಿ, ಆದ್ರೆ ಬೇರೆಯವರಿಗೆ
ನೀವು ಗಮನಿಸಿ, ನಿಮ್ಮ ಕಾಲೇಜ್ನಲ್ಲಿ, ನಿಮ್ಮ ಶಾಲೆಯಲ್ಲಿ, ನಿಮ್ಮ ಸಹಪಾಠಿಗಳನ್ನು ಗಮನಿಸಿ, ಈ ಒಂದು ಕೆಟ್ಟ ಚಟಗಳಿಗೆ ಬಲಿಯಾಗಿರ್ತಾರೆ. ಎಲ್ಲಿ ಬೇಕಲ್ಲಿ ಉಗುಳುವುದು, ಗುಟ್ಕಾ ಸೇವನೆ, ಸಿಗರೇಟ್ ಸೇವನೆ ಅಥವಾ ಆಲ್ಕೋಹಾಲ್ ಸೇವನೆ, ಇವೆಲ್ಲವೂ ಕೂಡ ಹಾನಿಕಾರ. ಸೊ ಈ 6 ಯೋಗಗಳನ್ನ ಹೇಗೆ ಪಡೆಯೋದು ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡ್ತೇವೆ. ಕೆಲವೊಂದು ವಿಚಾರ ತಿಳ್ಕೊಳ್ತೇವೆ. ನಾನು ಸ್ಲೈಡ್ ನ ಪ್ರೆಸೆಂಟ್ ಮಾಡ್ತೀನಿ. ಸ್ಲೈಡ್ ನಲ್ಲಿ ಬೇಸಿಕಲಿ ಕೋವಿಡ್ ಬಗ್ಗೆ ಮಾಹಿತಿ ಇದೆ. ನಾನು ಇದನ್ನ ಎಲ್ಲಾ ಒಂದು ಪ್ರೆಸೆಂಟೇಶನ್ ನಲ್ಲಿ ಇನಿಷಿಯಲಿ ಇದನ್ನ ಸ್ಟ್ರೆಸ್ ಮಾಡ್ತೀವಿ. ಕಾರಣ ಇಷ್ಟೇನೆ, ಯಾಕಂತಂದ್ರೆ ಈಗ ಇರುವಂತ ಒಂದು ಪರಿಸ್ಥಿತಿನಲ್ಲಿ ಕೋವಿಡ್ ನ ಬಗ್ಗೆ ಅರಿವು ಮೂಡಿಸ್ಕೊಳ್ಳೋದು, ಜಾಗೃತಿ ಮೂಡಿಸೋದು ತುಂಬಾ ಇಂಪಾರ್ಟೆಂಟ್. ಅದರ ಅಡಿನಲ್ಲಿ ಆರೋಗ್ಯವನ್ನ ನಾವು ತೆಗೆದುಕೊಳ್ತಾ ಇದೀವಿ. ಮನೆಯಲ್ಲೇ ಇದ್ದು ಹೇಗೆ ಆರೋಗ್ಯ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ನಾವು ತೆಗೆದುಕೊಳ್ತಾ ಇದೀವಿ. ಸೊ ಆ ಭಾಗಕ್ಕೆ ಬರೋಕ್ಕಿಂತ ಮುಂಚೆ ನಾನೀಗ ನಿಮಗೆ ಕೋವಿಡ್ ಬಗ್ಗೆ ಕೆಲವೊಂದು ವಿಚಾರವನ್ನ ತಿಳಿಸ್ತೇನೆ. ಸೊ ಕೋವಿಡ್ ಬಗ್ಗೆ ಏನೇನು ವಿಚಾರಗಳಿದೆ ಅನ್ನೋದನ್ನ ನೋಡೋಣ. ಸೊ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಸ್ಕ್ರೀನ್ ಎಲ್ಲರಿಗೂ ಕಾಣಿಸ್ತಾ ಇದೆ ಅಲ್ವಾ? ಓಕೆ. ಕೋವಿಡಿನ ಬಗ್ಗೆ ಬೇಸಿಕಲಿ ನಿಮಗೆಲ್ಲರಿಗೂ ತಿಳಿದಿರುವಂತ ಮಾಹಿತಿ, ಅಂದ್ರೆ ಕೆಲವೊಬ್ರು ವಿದ್ಯಾರ್ಥಿಗಳು, ಸ್ಕೌಟ್ಸ್ ಗೈಡ್ಸ್ ನ ವಿದ್ಯಾರ್ಥಿಗಳಿಗೆ ಮಾಹಿತಿ ಇಲ್ಲದೆ ಇರಬಹುದು ಅನ್ನೋ ಕಾರಣಕ್ಕಾಗಿ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ಓಕೆ. ಸೊ COVID-19 ಬಗ್ಗೆ ನಾನು ಹೇಳಬೇಕಾದ್ರೆ ಬೇಸಿಕಲಿ ಇಷ್ಟು ವಿಚಾರ ನೆನ್ಪಿಟ್ಕೊಳ್ಳಿ. ಸೊ ಇದೊಂದು ವೈರಸ್ ಯಾವುದೇ ಒಂದು ವೈರಸ್ ನಿಂದ ಹರಡುವಂತ ಒಂದು ಕಾಯಿಲೆ. ಅದು ತುಂಬಾ ಭಯಂಕರವಾಗಿರುತ್ತೆ. ವೈರಸ್ಸಿನ ಕಾಯಿಲೆ ಸೆಲ್ಫ್ ಲಿಮಿಟಿಂಗ್ ಕೂಡ. ಸೆಲ್ಫ್ ಲಿಮಿಟಿಂಗ್ ಅಂತ ಅಂದ್ರೆ ಸ್ವಯಂ ನಿಯಂತ್ರಣವನ್ನು ಹೊಂದಿರುತ್ತೆ. ಶೀತ ಕೂಡ ಬರೋದು ಒಂದು ವೈರಸ್ ನಿಂದಾನೆ, ಆದ್ರೆ ಅದು ಸ್ವಯಂ ನಿಯಂತ್ರಣ ಹೊಂದಿರುತ್ತೆ. ನೀವು ಔಷಧಿ ತೆಗೆದುಕೊಂಡ್ರೆ 1 ವಾರಕ್ಕೆ ಗುಣ ಆಗ್ತೀರಿ, ಔಷಧಿ ತೆಗೆದುಕೊಳ್ಳದೆ ಇದ್ರೆ 7 ದಿನಕ್ಕೆ ಗುಣ ಆಗ್ತೀರಿ. ಅಂದ್ರೆ ವ್ಯತ್ಯಾಸ ಏನೂ ಇಲ್ಲ. ಶೀತಕ್ಕೆ ನಾನು ಹೇಳ್ತಾ ಇರೋದು ವೈರಸ್ ಸೆಲ್ಫ್ ಲಿಮಿಟಿಂಗ್ ಇರುವಂತ ಒಂದು ವೈರಸ್ ಆಗಿರುತ್ತೆ. ಅದೇ ಕರೋನಾ, ಇದರ ಸ್ಟ್ರಕ್ಚರ್ ನ ಮೂಲಕ, ಇದರಲ್ಲಿರುವಂತ ಕ್ರೌನ್ ಲೈಕ್ ಅಂದ್ರೆ ಒಂದು ಕಿರೀಟದ ರೀತಿಯ ಒಂದು ಸ್ಟ್ರಕ್ಚರಿಗಾಗಿ ಇದನ್ನ ಕರೋನಾ ವೈರಸ್ ಅಂತ ಒಂದು ನಾಮಕರಣವನ್ನು ಕೊಟ್ಟಿದ್ದಾರೆ. ಇದೊಂದು ಲ್ಯಾಟಿನ್ ಪದದಿಂದ ಇದಕ್ಕೆ ಬಂದಿದೆ. ಇದರ ಸಿಂಪ್ಟಮ್ಸ್ಗಳು ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅನ್ನ ಸಿಂಪ್ಟಮ್ಸ್ ಗಳಾಗಿರುತ್ತೆ. ಇದರಲ್ಲಿ 80% ಹಾಸ್ಪಿಟಲೈಸೇಷನ್ ರಿಕ್ವೈರ್ಡ್ ಇರೋದಿಲ್ಲ. 80% ಹಾಸ್ಪಿಟಲ್ಗೆ ಸೇರುವಂತ ಸಾಧ್ಯತೆ ಅಥವಾ ಹಾಸ್ಪಿಟಲ್ನ ಹೆಲ್ಪ್ ನ ಪಡೆಯುವ ಸಾಧ್ಯತೆ ಇರೋದಿಲ್ಲ. ಹಾಗಂತ ಹೇಳಿ ಮನೆಯಲ್ಲೇ ಕುತ್ಕೊಂಡು ನೀವು ಕಷಾಯ ತಗೊಂಡೆ ಅಥವಾ ಹಬೆ ತಗೊಂಡೆ ಇನ್ನೊಂದು ಮಾಡಿದೆ ಅಂತ ಮಾಡಬೇಡಿ. ದಯವಿಟ್ಟು ನೀವು ಮಾಡಬೇಕಾದ್ದು ಫಸ್ಟ್ ಐಸೋಲೇಷನ್. ಏನೇ ಸಿಂಪ್ಟಮ್ಸ್ ಬರಲಿ, ಐಸೋಲೇಟ್ ಯುವರ್ ಸೆಲ್ಫ್. ನಿಮಗೆ ಜ್ವರ ಬರಲಿ, ಕರೋನಾ ಆಗಿಲ್ದೇ ಇರ್ಬೋದು, ಒಪ್ಕೊಳ್ತೀನಿ. 99% ಕರೋನಾ ಅಲ್ಲ ಅಂತಾನೆ ತೆಗೆದುಕೊಳ್ಳೋಣ, ಬಟ್ ಐಸೋಲೇಟ್ ಯುವರ್ ಸೆಲ್ಫ್. ನಿಮ್ಮ ಮನೆಯಲ್ಲಿ ಒಂದು ಕೋಣೆನಲ್ಲಿ ಸಪರೇಟ್ ಆಗಿರಿ. ಫಸ್ಟ್ ನೀವೇನೇ ಕ್ರಮ ತೆಗೆದುಕೊಳ್ಳಿ ಮನೆಯಲ್ಲಿ ವಾಸಿ ಆಗ್ಲಿಕ್ಕೆ, ಬಟ್ ಐಸೋಲೇಟ್ ಯುವರ್ ಸೆಲ್ಫ್. ಜೊತೆಗೆ ಟೆಸ್ಟಿಂಗ್ ಮಾಡಿಸಿ. ಟೆಸ್ಟಿಂಗ್ ಅನ್ನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಮಾಡ್ತಾರೆ. ರಿಪೋರ್ಟ್ 24 hours ನಲ್ಲಿ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸೊ ಮಾಡುವಂತ ಪ್ರೋಸೆಸ್ ಕೂಡ ನಿಮಗೇನು ಅದೇನು ತುಂಬಾ ಗಾಬರಿ ಮಾಡೋದು, ನೋವು ಮಾಡೋದು ಏನು ಕೂಡ ಇರೋದಿಲ್ಲ. ಅಲ್ಲಿ ಹೋಗಿ ಉದ್ದ ಕ್ಯೂನ ನಿಲ್ಬೇಕು ಅನ್ನೋ ಒಂದು ವ್ಯವಸ್ಥೆ ಕೂಡ ಇಲ್ಲ. ಮಲ್ಟಿಪಲ್ ಕೌಂಟರ್ಸ್ ಗಳನ್ನ ಮಾಡಿದ್ದಾರೆ. ಸೊ ಟೆಸ್ಟಿಂಗ್ ಮಾಡಿದಷ್ಟು ಈ ಡಿಸೀಸ್ ಅನ್ನ ಹತೋಟಿಗೆ ತರಬಹುದು. ಟೆಸ್ಟಿಂಗ್ ಮಾಡಿದಷ್ಟು ಅವ್ರನ್ನ ಟ್ರೀಟ್ ಮಾಡಿ ಗುಣಪಡಿಸಬಹುದು. ಟೆಸ್ಟಿಂಗ್ ಮಾಡದೇ ಇದ್ರೆ, ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, ಟೆಸ್ಟಿಂಗ್ ಮಾಡದೇ ಇದ್ರೆ ಇದು ನಿಮಗೆ ಅರಿವಿಲ್ಲದೆ ಇನ್ನ 4 ಜನಕ್ಕೆ ನೀವು ಕೊಡ್ತೀರಿ. ನೀವು ಬೇಕಿದ್ರೆ ಯಾರ ಡೆತ್ ಆಗಿದೆ ಅಥವಾ ಅವ್ರ ಕುಟುಂಬದವರ ಪರಿಚಯ ಇದ್ರೆ ನಿಮಗೊಂದು ಫೋನ್ ಮಾಡಿ ಕೇಳಿ ಹೇಗ್ ಬಂದಿರಬಹುದು ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡೋ ಪ್ರಯತ್ನ ಮಾಡಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅವ್ರ ಕುಟುಂಬದಲ್ಲಿ ಯಾರೋ ಒಬ್ಬ ಸದಸ್ಯನಿಗೆ ಬಂದು ಹೋಗಿರುತ್ತೆ. ಆ ಸದಸ್ಯನಿಗೆ ಬಂದಾಗ ಅವನು ಕ್ರಮಗಳನ್ನು ತೆಗೆದುಕೊಳ್ಳದೆ ಇದ್ದಾಗ ಇನ್ನು ಉಳಿದವ್ರಿಗೆ ಹರಡಿರುತ್ತೆ. ಸೊ ಹೊರಗಡೆಯಿಂದ ಹರಡೋದಕ್ಕಿಂತ ಹೆಚ್ಚಾಗಿ ಕುಟುಂಬದ ಒಳಗಡೆ ಹರಡ್ತಾ ಇರೋದು ಕೂಡ ಹೆಚ್ಚಾಗಿದೆ. ಆದ್ರಿಂದ ಸರ್ ಕೂಡ ಹೇಳಿದ್ರು, ಈಗ ಸಿಂಧ್ಯಾ ಸರ್ ಅವರು, ಮನೇಲಿದ್ರು ಮಾಸ್ಕ್ ಅನ್ನ ನಾವು ಹಾಕ್ಬೇಕು ಅಂತ. ಅದೇ ರೀತಿ ಪರಿಸ್ಥಿತಿ ಇದೆ. ಮನೆಯಲ್ಲೇ ಐಸೋಲೇಷನ್. ಸೊ ಕರೋನಾ ವೈರಸ್ನ ಬಗ್ಗೆ, ಇದರ ಸ್ಟ್ರಕ್ಚರ್ ನ ಬಗ್ಗೆ ನಿಮಗೆ ಗೊತ್ತಿದೆ. ಇದನ್ನ WHO ಇದು COVID-19 ಅನ್ನೋ ಒಂದು ಹೆಸರನ್ನ ಕೊಟ್ಟಿದೆ. ಕರೋನಾ ವೈರಲ್ ಡಿಸೀಸ್ 2019 ನಲ್ಲಿ ಇದನ್ನ ಕಂಡುಹಿಡಿಯಲಾಯಿತು. ಫಸ್ಟ್ ಇದನ್ನ NCOV ಅಂತ ಹೇಳಿದ್ದನ್ನ ಅಫಿಷಿಯಲಿ ಅದನ್ನ COVID-19 ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತು. ಸೊ ನಂತರದಲ್ಲಿ ಇದು ಎಲ್ಲಿಂದ ಬಂತು, ಆರಿಜಿನ್ ಒಂದು ಮಾಹಿತಿ ನಿಮಗೆ ಕೊಡ್ತಿದ್ದೀನಿ. ಆರೋಗ್ಯದ ಅಡಿನಲ್ಲಿ ಎಲ್ಲಿಂದ ಬಂದಿರಬಹುದು ಮಾಹಿತಿ, ಚೈನಾದ ಲ್ಯಾಬ್ ಇಂದ ಬಂತೋ ಅಥವಾ ಎಲ್ಲಿಂದ ಬಂತು ಅನ್ನೋದಕ್ಕೆ ಇನ್ನೂ ಕೂಡ ಸಂಪೂರ್ಣ ಉತ್ತರ ನಮ್ಮಲ್ಲಿ ಸಿಕ್ಕಿಲ್ಲ. ಬೇಸಿಕಲಿ ಇದು ಹರಡಿರ್ಬೋದಾದಂತ ರೀತಿಯನ್ನ ಹಲವಾರು ಸ್ಕೂಲ್ ಆಫ್ ಥಾಟ್ ಅಂತ ನಾವು ಹೇಳ್ತೀವಿ, ಥಿಯರೀಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಆ ಸ್ಕೂಲ್ ಆಫ್ ಥಾಟ್ ನ ಅಡಿನಲ್ಲಿ ಒಂದು ಹೇಳೋದು ಸಿವೇಟ್ ಕ್ಯಾಟ್ ಅಂತಂದ್ರೆ ಸಿವೇಟ್ ಬೆಕ್ಕು ಅಂತ ನೀವು ಕೇಳಿರ್ಬೋದು, ಪುನುಗು ಬೆಕ್ಕು ಅಂತ ಹೇಳ್ತೀವಿ. ಈ ಪುನುಗು ಬೆಕ್ಕು ಅನ್ನೋ ಒಂದು ಕ್ಯಾರಿಯರ್ ಆಗಿರ್ಬೋದು ಅನ್ನೋದು ಕೂಡ ಹೇಳಲಾಗ್ತದೆ. ಇನ್ನು ಹಲವಾರು ರೀತಿನಲ್ಲಿ ಕೂಡ ಸ್ಪ್ರೆಡ್ ಆಗುವುದನ್ನ ಹೇಳಲಾಗ್ತಾ ಇದೆ. ಬಟ್
ಬಟ್ ವೆರಿ ಇಂಪಾರ್ಟೆಂಟ್ ಆಗಿ ನಾವು ನೆನ್ಪಿಟ್ಕೊಳ್ಬೇಕಾದ ಏನಂದ್ರೆ ಹರಡೋ ರೀತಿ ಯಾವ್ದಾದ್ರೂ ಕೂಡ ಪ್ರಾಣಿಗಳಲ್ಲಿ ಇದು ಕಾಣಿಸ್ಕೊಂಡಿದ್ದು ಅತಿ ವಿರಳ, ಆದ್ರೆ ಪ್ರಾಣಿಗಳಿಂದ ಹರಡಿರುವಂತ ಸಾಧ್ಯತೆ ಹೆಚ್ಚಿದೆ. ಇದು ಹರಡ್ತಿರೋದಕ್ಕೆ ಎಕ್ಸಾಕ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಈಗ ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ 2019-20 ಯಾವ ಪರಿಸ್ಥಿತಿನಲ್ಲಿ ಇದ್ವಿ ಅದೇ ಪರಿಸ್ಥಿತಿ ಇವತ್ತು ಇದೀವಿ. ಎಕ್ಸಾಕ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅನ್ನ ಇವನ್ WHO ಕೂಡ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಡೈರೆಕ್ಟ್ ಮೋಡ್, ಒಬ್ಬ ಕೆಮ್ಮದಾಗ ಸೀನದಾಗ ಇಲ್ಲಿ ಕಣಗಳು ಕಾಣ್ತಾ ಇದೆ ನಿಮಗೆ, ಹೇಗೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಥವಾ ಇದರಲ್ಲಿ ಕಾಣಿಸ್ತಿರುವಂತ ರೀತಿಯಲ್ಲಿ ಕಣಗಳ ಕಾಣುತ್ತೆ. ಈ ಕಣಗಳು ನೆಲಕ್ಕೆ ಬೀಳುವ ಸ್ವಲ್ಪ ಹಂತದ ಮಧ್ಯದಲ್ಲಿ ಅದು ಗಾಳಿನಲ್ಲಿರುತ್ತೆ. ಆ ಗಾಳಿಯನ್ನ ಸೇವನೆ ಮಾಡಿದಂತ ಒಬ್ಬ ವ್ಯಕ್ತಿಗೆ ಹರಡುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಪ್ರಿವೆಂಟ್ ಮಾಡ್ಲಿಕ್ಕೆ ಫಿಸಿಕಲ್ ಡಿಸ್ಟೆನ್ಸಿಂಗ್, ಒಬ್ಬ ಕೆಮ್ಮಿದ್ರು ಆ ಕೆಮ್ಮಿನ ಕಣ ನಿಮ್ ಹತ್ರ ಬರಬಾರ್ದು, ಅಷ್ಟು ದೂರ ನಿಲ್ಬೇಕು. ಜೊತೆಗೆ ಎರಡನೇದು ಮಾಸ್ಕ್ ಅನ್ನ ಧರಿಸಿರ್ಬೇಕು ಅನ್ನೋದು ಇದೇ ಕಾರಣಕ್ಕಾಗಿ. ಡೈರೆಕ್ಟ್ ಟ್ರಾನ್ಸ್ಮಿಷನ್ ಸಾಧ್ಯತೆ 95%. ಇನ್ನುಳಿದಿದ್ದು ಇಂಡೈರೆಕ್ಟ್ ಟ್ರಾನ್ಸ್ಮಿಷನ್ ಅಂದ್ರೆ ನಾವು ಈಗ ಉದಾಹರಣೆ ತರಕಾರಿ ಅಂಗಡಿಗೆ ಹೋಗ್ತೇವೆ, ತರಕಾರಿ ತೆಗೆದುಕೊಳ್ತೇವೆ, ಹಣ ಕೊಡ್ತೇವೆ, ಅವನು ಚೇಂಜ್ ವಾಪಸ್ ಕೊಡ್ತಾನೆ, ಅವನು ಕೆಮ್ತಾ ಇರ್ತಾನೆ, ಅವನು ಕೊಟ್ಟಂತ ನೋಟಿನಲ್ಲೂ ಕೂಡ ಕಣಗಳು ಇರಬಹುದು, ಆದ್ರೆ ಅದು ರೋಗವನ್ನ ಮಾಡುವಷ್ಟು ಸಾಧ್ಯತೆ ಇಲ್ಲ ಅನ್ನೋದನ್ನ ಈಗಿನ ರಿಸರ್ಚ್ಗಳು ಹೇಳ್ತದೆ. ಅಂದ್ರೆ ಕಣ ಇರ್ಬೋದು, ಅದ್ರಲ್ಲಿ ವೈರಸ್ ಇರ್ಬೋದು, ಆದ್ರೆ ವೈರಸ್ ಲೋಡು ದೇಹದಲ್ಲಿ ರೋಗ ಉಂಟು ಮಾಡುವಷ್ಟು ಇರೋದಿಲ್ಲ ಅಂತ ಹೇಳಲಾಗತ್ತೆ. ಸೊ ವೈರಲ್ ಲೋಡ್ ಅದು ಕಮ್ಮಿ ಅಂತ, ಇಂಡೈರೆಕ್ಟ್ ಟ್ರಾನ್ಸ್ಮಿಷನ್ ಕಮ್ಮಿ. ಹಾಗಾಗಿ ಆದ್ರೂ ಕೈಯನ್ನ ಸ್ವಚ್ಛಗೊಳಿಸ್ಕೊಳ್ಳಿ ಅಂತ ಹೇಳುತ್ತೆ. ನಾವು ನೋಟನ್ನ ಏನ್ ಮಾಡ್ತೀವಿ, ಅತ್ಯಂತ ಕಲುಷಿತವಾದ ವಸ್ತು ನಿಮಗೆ ಗೊತ್ತಿರ್ಬೋದು ಅನ್ಕೊಳ್ತೀನಿ. ನಮ್ಮ ದೇಹದಲ್ಲಿ ನಾವು ಇಟ್ಕೊಂಡು ಓಡಾಡುವಂತ ಅತ್ಯಂತ ಒಂದು ಕಲುಷಿತವಾದ ವಸ್ತು ಅಂತಂದ್ರೆ ಕರೆನ್ಸಿ ನೋಟ್, ಅಂದ್ರೆ 100 ರೂಪಾಯಿ 500 ರೂಪಾಯಿ ನೋಟ್ಗಳು. ಈ ನೋಟ್ಗಳನ್ನ ನೀವೇನಾದ್ರು ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಬಿಟ್ರೆ ಅದರಲ್ಲಿ ಎಲ್ಲಾ ರೀತಿಯಾದ ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಕಾಣುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಅದಕ್ಕೆ ಒಂದು ಗೌರವ ಕೊಟ್ಟು ಶಿಸ್ತಿನಿಂದ ಜೋಬಳಾಗಿ ಇಟ್ಕೊಳ್ತೀವಿ. ಸೊ ಅದನ್ನ ಕೈಯನ್ನ ಸ್ವಚ್ಛ, ಅದನ್ನ ಮುಟ್ಟಿದ ಮೇಲೂ ತೆಗೆದುಕೊಳ್ಳೋದಿಲ್ಲ. ಯಾರು ಕೂಡ ನೋಟನ್ನಂತೂ ಸ್ಯಾನಿಟೈಸ್ ಮಾಡೋಲ್ಲ, ಎಲ್ಲವನ್ನೂ ಸ್ಯಾನಿಟೈಸ್ ಮಾಡ್ತೀವಿ ನಾವು, ಬೇರೆ ಎಲ್ಲ ನೋಟನ್ನ ಮಾಡೋದು. ನೋಟನ್ನ ಯಾಕೆ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂದ್ರೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೆಥಡ್ ಆಫ್ ಟ್ರಾನ್ಸ್ಮಿಷನ್. ನೀವು ಅದಕ್ಕಾಗಿ ಆದಷ್ಟು ಹೊರಗಡೆ ಏನೇ ಒಂದು ತೆಗೆದುಕೊಂಡಾಗ ನಿಮಗೆ ಅವನು ವಾಪಸ್ ಚೇಂಜ್ ಅನ್ನ ಕೊಟ್ಟಾಗ ಅದನ್ನ ಕೈನ ಸ್ವಚ್ಛಗೊಳಿಸ್ಕೊಳ್ಳಿ. ಕೈ ಸ್ವಚ್ಛಗೊಳಿಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಇಂಡೈರೆಕ್ಟ್ ಮೆಥಡ್ ಆಫ್ ಟ್ರಾನ್ಸ್ಮಿಷನ್ ಲೆಸ್ ಅನ್ನೋದು ಈಗ ಕರೆಂಟಿನ ರಿಸರ್ಚ್, ಈಗಿನ ರಿಸರ್ಚ್ಗಳು ಹೇಳುತ್ತೆ. ಬಟ್ ಸ್ಟಿಲ್ ಯು ನೀಡ್ ಟು ಬಿ ಟೇಕಿಂಗ್ ಕೇರ್. ಯಾಕಂದ್ರೆ ಎಕ್ಸಾಕ್ಟ್ ಈ ವರ್ಡ್ ನಾನು ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಈಸ್ ಅನ್ನೋನ್ ಅನ್ನೋದು ಪದವನ್ನ WHO ಬಳಸ್ಬಿಟ್ಟಿದೆ. ಇನ್ನೂ ಗೊತ್ತಿಲ್ಲ ಅವರಿಗೆ. ಒಂದ್ಸರಿ ಹೇಳ್ತಾರೆ ಅವರು ಗಾಳಿಲಿ ಹರಡುತ್ತೆ ಅಂತ, ಒಂದ್ಸರಿ ಹೇಳ್ತಾರೆ ಕೆಮ್ದಾಗ ಹರಡುತ್ತೆ ಅಂತ, ಇನ್ನೊಂದ್ಸರಿ ಹೇಳ್ತಾರೆ ಇದೆರಡೂ ರೀತಿ, ಅದ್ರ ಜೊತೆಗೆ ಇನ್ಯಾವ ರೀತಿನಲ್ಲಿ ಹರಡ್ತಿದೆ ನಮಗೆ ಗೊತ್ತಿಲ್ಲ ಅಂತ. ಸೊ ರಿಸರ್ಚ್ಗಳು ಇದಕ್ಕೆ ಸಾಕಷ್ಟು ನಡೀತಾ ಇದೆ. ಎಲ್ಲವನ್ನ ಧರಿಸ್ತಾ PPE ಕಿಟ್ ಹಾಕಿ ಕೆಲಸ ಮಾಡೋ ಡಾಕ್ಟರ್ಗಳಿಗೆ ಬಂದಿದೆ. PPE ಕಿಟ್ ಅನ್ನ ಹಾಕಿ, ಡಬಲ್ ಮಾಸ್ಕ್ ಅನ್ನ ಹಾಕಿ, ಫೇಸ್ ಶೀಲ್ಡ್ ಹಾಕದವರಿಗೇನೆ ಕೊರೋನಾ ಬಂದಿದೆ. ಸೊ ಆದ್ರಿಂದ ಹೇಗೆ ಹರಡುತ್ತೆ ಅನ್ನೋದನ್ನ ಅದು ತುಂಬಾ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ನೀವು ಮಾಡಬೇಕಾದ್ದು ನಿಮ್ಮ ಸೇಫ್ಟಿಗೆ ಆಲ್ ಲೇಯರ್ಸ್ ಆರ್ ಇಂಪಾರ್ಟೆಂಟ್. ನಾನು ಲಾಸ್ಟ್ ಟೈಮ್ ಒಂದು ಸ್ವಿಸ್ ಚೀಸ್ ಮಾಡೆಲ್ ಅಂತ ನಾನು ತೋರಿಸಿದ್ದೆ, ನಿಮಗೆ ನೆನಪಿರ್ಬೋದು. ಅದರಲ್ಲಿ ಎಲ್ಲದೂ ಇಂಪಾರ್ಟೆಂಟ್. ಮಾಸ್ಕು ಬೇಕು, ಗ್ಲೌಸು ಬೇಕು, ಸ್ಯಾನಿಟೈಸರ್ ಬೇಕು, ವ್ಯಾಕ್ಸಿನು ಬೇಕು. ಓಕೆ ಫೈನ್. ನೆಕ್ಸ್ಟ್ ಲೇಟೆಸ್ಟ್ ಇನ್ಕ್ಯುಬೇಷನ್ ಪೀರಿಯಡ್ ಅದು ಏನ್ ಹೇಳುತ್ತೆ ಅನ್ನೋದನ್ನ ನೀವು ಗಮನಿಸಿದ್ರೆ 1 to 12 days, 14 days ಆಗಿದೆ ಈಗ. ಇದನ್ನ 14 ದಿನ ಇದ್ರ ಇನ್ಕ್ಯುಬೇಷನ್ ಪೀರಿಯಡ್. ನಿಮಗೆ ಏನಾದ್ರು ಸೂಚನೆಗಳು ಕಾಣಿಸ್ಕೊಂಡ್ರೆ ಅಥವಾ ನೀವು ಯಾರಾದ್ರೂ ಪ್ರೈಮರಿ ಕಾಂಟ್ಯಾಕ್ಟ್ ನಲ್ಲಿ ಯಾರು ಒಟ್ಟಿಗಿದ್ರೆ ಸೊ ಕೈಂಡ್ಲಿ ಟೇಕ್ ಕೇರ್ ಅಬೌಟ್ 14 days. ಓಕೆ, ಇದು ಮೊದಲು ವುಹಾನ್ ನಲ್ಲಿ ಕಾಣಿಸ್ಕೊಳ್ತು, ನಿಮಗೆಲ್ಲರೂ ತಿಳಿದಿರೋದು. 30th January 2020 ನಲ್ಲಿ ಇದನ್ನ PHEC ಅಂದ್ರೆ ನಿಮಗೆ ಮಾಹಿತಿಗಾಗಿ ನಾನು ತಿಳಿಸ್ತಾ ಇದ್ದೀನಿ. ಇದನ್ನ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಮಿಡಿಯೇಟ್ ಕನ್ಸರ್ನ್ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆ ಮಾಡ್ತು. ನಂತರ ಅದನ್ನ ಪ್ಯಾಂಡಮಿಕ್ ಅಂತ ಕೂಡ ಘೋಷಣೆ ಮಾಡ್ತು. ಅದು ವಿಶ್ವದಾದ್ಯಂತ ಈಗ ಹರಡಿದೆ. ವಿಶ್ವದಾದ್ಯಂತ ಸುಮಾರು ಎಷ್ಟು ಜನ ಸತ್ತಿದ್ದಾರೆ ಅಂಕಿಅಂಶವನ್ನ ತೆಗೆದುಕೊಂಡ್ರೆ ಸುಮಾರು 30 ಲಕ್ಷಕ್ಕಿಂತ ಹೆಚ್ಚು ಜನ ವಿಶ್ವದಾದ್ಯಂತ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಸೊ ಕೈಂಡ್ಲಿ ಟೇಕ್ ವೆರಿ ಇಂಪಾರ್ಟೆಂಟ್ ನೋಟ್ ಆಫ್ ದಾಟ್. ನಮ್ಮ ದೇಶದಲ್ಲಿ ಈಗ ಆಲ್ರೆಡಿ 2,65,000 ಮೀರಿ ಹೋಯ್ತು. 1,65,000 ಇತ್ತು 4 ತಿಂಗಳ ಹಿಂದೆ. ಈಗ 4 ತಿಂಗಳಲ್ಲಿ ಡೆತ್ ರೇಟ್ ಇಸ್ ಸೋ ಹೈ, 260ಕ್ಕೆ ನಾವು ತಲುಪಿದ್ದೇವೆ. ಅಂಡ್ ವೆರಿ ಇಂಪಾರ್ಟೆಂಟ್ ಪಾರ್ಟ್, ಇದರಲ್ಲಿ 3% ಕ್ರಿಟಿಕಲ್ ಇಲ್ನೆಸ್, ICU ಸಪೋರ್ಟ್ ಬೇಕಾಗುತ್ತೆ, ವೆಂಟಿಲೇಟರ್ ಸಪೋರ್ಟ್ ಬೇಕಾಗುತ್ತೆ, ಆಕ್ಸಿಜನ್ ಸಪೋರ್ಟ್ ಬೇಕಾಗುತ್ತೆ. 15% ಸಿವಿಯರ್ ಸಿಂಪ್ಟಮ್ಸ್ ಇರುತ್ತೆ, ಅಂದ್ರೆ ಹಾಸ್ಪಿಟಲೈಸೇಷನ್ ಬೇಕಾಗ್ಬೋದು ಅಂತ. ಇನ್ನು 82% ಮೈಲ್ಡ್ ಸಿಂಪ್ಟಮ್ಸ್ ಇರುತ್ತೆ. ಆದ್ರೆ ಯಾಕೆ ಸರ್ ಇಷ್ಟು ಜನ ಸಾಯ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನ ನೀವು ಕೇಳಿದ್ರೆ ಅದಕ್ಕೂ ಇವತ್ತಿನ ನಮ್ಮ ಟಾಪಿಕ್ಗೂ ನೇರವಾದ ಸಂಬಂಧ ಇದೆ. ಏನಂದ್ರೆ
ಈಗಿರುವ ಪರಿಸ್ಥಿತಿನಲ್ಲಿ ನಮ್ಮ ಮಾನಸಿಕ ಆರೋಗ್ಯ ಅನ್ನೋದು ತುಂಬಾ ಹದಗೆಟ್ಟಿದೆ. ನಾವು ಫಿಸಿಕಲಿ ಚೆನ್ನಾಗಿದ್ದೀವಿ, ಮಾನಸಿಕವಾಗಿ ತುಂಬಾ ಹೆದರು ಬಿಟ್ಟಿದ್ದೀವಿ. ನಾವು ತುಂಬಾ ಭಯಗೊಂಡ್ಬಿಟ್ಟಿದ್ದೀವಿ. ಎಷ್ಟು ಭಯಗೊಂಡಿದ್ದೀವಿ ಅಂದ್ರೆ, ಒಂದು ಸಣ್ಣ ಜ್ವರ ಬಂದ್ರೂ ಕೂಡ ನನಗೆ ಕೋವಿಡ್ ಬಂದಿದೆಯೇನೋ ಅನ್ನೋ ಪರಿಸ್ಥಿತಿನಲ್ಲಿ ಯೋಚನೆ ಮಾಡ್ತೇವೆ. ನಾನು ಸತ್ತೇ ಹೋಗ್ಬಿಡ್ತೀನೇನೋ ಅನ್ನೋದು ಯೋಚನೆ ಮಾಡ್ತೇವೆ. ಅಥವಾ ನನ್ನ ಕತೆ ಏನಪ್ಪಾ, ಇನ್ನು ನನ್ನ ಮುಂದೆ ನನ್ನ ಕುಟುಂಬದ ಕತೆ ಏನಪ್ಪಾ, ಈ ರೀತಿ ಎಲ್ಲ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಆ ಯೋಚನೆಗಳು ನಿಮ್ಮ ದೇಹದ ರೋಗವನ್ನ ತಡೆಗಟ್ಟುವ ಶಕ್ತಿಯನ್ನ ಕುಗ್ಗಿಸ್ಬಿಡತ್ತೆ. ಒಬ್ಬ ವ್ಯಕ್ತಿ ಇದಿದೆಯಲ್ಲ, ಮನಸ್ಸಿನಲ್ಲಿ ಕೊರಗುವಿಕೆ ಇದೆ ನೋಡಿ, ಅದಕ್ಕೆ ಯಾವ ಔಷಧಿ ಇಲ್ಲ. ನೀವು ಏನ್ ಔಷಧಿ ಕೊಟ್ಟರು ಯಾವ ಕಾಯಿಲೆ ದೇಹದಲ್ಲಿರೋ ಕಾಯಿಲೆ ವಾಸಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನಸ್ಸು ಅನ್ನೋ ಶಕ್ತಿ ತುಂಬಾ ಅಗಾಧವಾದದ್ದು. ಒಂದು ಸಣ್ಣ ಎಕ್ಸಾಂಪಲ್ ಕೋಟ್ ಮಾಡ್ತೀನಿ. ಮನಸ್ಸಿನ ಶಕ್ತಿ ಎಷ್ಟು ಅಗಾಧವಾದದ್ದು ಅಂದ್ರೆ, ಭಯಪಟ್ಟಂತ ವ್ಯಕ್ತಿ ಸಾವುಗೊಳ್ಳುವಂತ ಸಾಧ್ಯತೆ ಇರೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೋಟ್ ಮಾಡ್ತೀನಿ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಹಾವುಗಳು ಕಚ್ಚಿ ಸುಮಾರು 1 ಲಕ್ಷ ಜನ ಪ್ರಾಣ ಕಳ್ಕೊಳ್ತಾರಂತೆ. 1 ಲಕ್ಷ ಜನ ಹಾವುಗಳನ್ನ ಕಚ್ಚಿ ಪ್ರಾಣ ಕಳ್ಕೊಳ್ತಾರೆ. ಅದರಲ್ಲಿ 60% ವಿಷಪೂರಿತ ಹಾವು ಅಲ್ಲದೆ ಇರೋದು ಕಚ್ಚಿದಿ ಪ್ರಾಣ ಕಳ್ಕೊಳ್ತಾರಂತೆ. ಅಂದ್ರೆ ವಿಷ ಇಲ್ಲದೆ ಇರೋ ಹಾವು ಕಚ್ಚಿ 60% ಜನ ಪ್ರಾಣ ಕಳ್ಕೊಳ್ತಾರೆ. ಸೊ ವಿಷ ಇಲ್ಲದೆ ಇರೋ ಹಾವು ಕಚ್ಚಿದ್ರಾಗ ಹೇಗೆ ಸಾವಾಗುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ ಆಗೋದಿಷ್ಟೇನೆ. ಹಾವು ಕಚ್ಚಿದಾಗ ಅವನು ಭಯಗೊಂಡು ಗಾಬರಿಗೊಂಡು, ಹಾವು ಕಚ್ಚಿದ ಕೂಡಲೇ ನನಗೆ ಅದು ವಿಷ ಇದೆಯೋ ಇಲ್ಲೋ ಅನ್ನೋದು ನೋಡೋದು ಸೆಕೆಂಡ್ರಿ. ಆದ್ರೆ ದೇಹದಲ್ಲಾಗುವಂತ ಬದಲಾವಣೆಗಳು ಭಯದಿಂದ ಒಬ್ಬ ವ್ಯಕ್ತಿಯನ್ನ ಹೃದಯಾಘಾತ ಮಾಡ್ತದೆ, ಪ್ರಾಣ ಕೂಡ ಕಳ್ಕೊಳ್ತಾನೆ. ದಿಸ್ ಇಸ್ ಅ ಫ್ಯಾಕ್ಟ್. ನೀವು ಗೂಗಲ್ ಅಲ್ಲಿ ಸರ್ಚ್ ಕೂಡ ಮಾಡ್ಬೋದು, ಹೌ ಮೆನಿ ಪೀಪಲ್ ಡೈ ಡ್ಯೂ ಟು ದ ಸ್ನೇಕ್ ಬೈಟ್ ಇನ್ ಇಂಡಿಯಾ ಅಂತ. ನಿಮಗೆ ಶಾಕಿಂಗ್ ಇನ್ಫಾರ್ಮೇಶನ್ ಸಿಗುತ್ತಲ್ಲ. ಯಾಕಂದ್ರೆ ಇದನ್ನ ಯಾಕೆ ಹೇಳ್ತಿದ್ದೀನಿ, ಈಗ ನಮ್ಮ ಎದುರುಗಡೆ ಹಾವು ಹೇಗೆ ಭಯಪಡಿಸಿತ್ತು ನಮ್ಮನ್ನ, ಹಾವು ಒಬ್ಬನಿಗೆ ಕಚ್ಚಿದ ಕೂಡಲೇ ಎಷ್ಟು ಭಯ ಪಡ್ತೀವೋ ನಾವು, ಆ ರೀತಿ ಕರೋನಾ ಆಗಿದೆ. ಕರೋನಾ ಬಂದ ಕೂಡ್ಲೇನೆ ನನ್ನ ಕತೆನೆ ಮುಗಿದು ಹೋಯ್ತು ಅನ್ನೋ ಯೋಚನೆ ಮಾಡೋರೇ ಹೆಚ್ಚಿರ್ತಾರೆ. ಆ ಭಯದಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡೋರು, ಮನಸ್ಸಿನಲ್ಲಿ ಸದೃಢವಾಗಿರೋರು, ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋರು ಡೆಫಿನೆಟ್ಲಿ ಅದರಿಂದ ಧೈರ್ಯವಾಗಿ ಹೊರಗೆ ಬರ್ಬೋದಾಗಿರುತ್ತೆ. ಸೊ ಕೈಂಡ್ಲಿ ಡೂ ರಿಮೆಂಬರ್ ದಟ್. ಈ ಎಕ್ಸಾಂಪಲ್ ನಾವು ಕೋಟ್ ಮಾಡಿರೋದು ಯಾಕೆ ಅಂತಂದ್ರೆ, ನಿಮಗೆ ಗೊತ್ತಿರ್ಬೋದು ನಮ್ಮ ದೇಶದಲ್ಲಿ ಇರುವಂತಹ ಹಾವುಗಳಲ್ಲಿ 450 ರೀತಿಯ ಹಾವುಗಳಿದೆ. 450 ರೀತಿಯ ಹಾವುಗಳಲ್ಲಿ ಸುಮಾರು 550ಕ್ಕಿಂತ ಹೆಚ್ಚು ರೀತಿ ಟೈಪ್ ಇಟ್ಸ್ ನಾನ್ ಪಾಯ್ಸನಸ್. ಮೋರ್ ದೆನ್ 90% ಇಸ್ ನಾನ್ ಪಾಯ್ಸನಸ್ ಸ್ನೇಕ್. ಅದರ ಬೈಟ್ ಆಗಿ ಜನ ಪ್ರಾಣ ಕಳ್ಕೊಳ್ತಾರೆ. ಹೇಗೆ? ಭಯದಿಂದ, ವಿಷದಿಂದ ಅಲ್ಲ. ಅದೇ ರೀತಿ ಕರೋನಾ ಏನ್ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ ದೇಹದಲ್ಲಿ, ಆದ್ರೆ ಕರೋನಾಗಿಂತ ಹೆಚ್ಚು ನಮ್ಮ ಮನಸ್ಸು ನಮ್ಮನ್ನ ಕೊಲ್ಲುತ್ತೆ. ನಮ್ಮನ್ನ ಇಟ್ ವಿಲ್ ಪುಷ್ ಇನ್ ಟು ಎ ಸ್ಟೇಜ್ ವೇರ್ ಅ ಪರ್ಸನ್ ಮೆ ನಾಟ್ ರಿಕವರ್. ಉಸಿರಾಡ್ಲಿಕ್ಕೆ ಕಷ್ಟ ಆಗ್ಬೋದು, ಉಸಿರು ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗ್ಬೋದು, ಹಾಗಾಗತ್ತೆ. ಸೊ ಕೈಂಡ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಏನೇನ್ ಮಾಡ್ಬೇಕು ಅನ್ನೋದು ಕೂಡ ನಾನು ಹೇಳ್ತೇನೆ ಈಗ. ಜಸ್ಟ್ ಈ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದು ಯಾರಿಗೆ ಬರ್ಬೋದು ಅಂತಂದ್ರೆ, ನೀವುಗಳು ಈ ರೀತಿಯಾಗಿ ಮಾರ್ಕೆಟ್ ನಲ್ಲಿ ಓಡಾಡೋರು, ನೀವು ಬೆಳಗ್ಗೆ ಮಾರ್ಕೆಟ್ ಹೋದಾಗ ನೀವು ಗಮನಿಸಿ, ನೀವುಗಳು ಆ ಕ್ರೌಡಿನ ಮಧ್ಯದಲ್ಲಿ ಏನಾದ್ರು ಸೇರ್ಕೊಂಡಿದ್ರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ. ನಾಳೆಯಿಂದ ದೂರ ಮಾಡಿ. ಅದಕ್ಕಾಗಿ ಲಾಕ್ಡೌನ್ ಮಾಡ್ತಾರೆ. ನಮ್ ಜನ ಮಾತು ಕೇಳ್ತಾ ಇಲ್ಲ ಅನ್ನೋದಕ್ಕೆ ಲಾಕ್ಡೌನ್ ಮಾಡ್ತಾರೆ. ನಾವುಗಳು ಶಿಸ್ತುಬದ್ಧರಾಗಿ ವರ್ತನೆ ಮಾಡಿದ್ರೆ ಲಾಕ್ಡೌನ್ ಮಾಡೋದು ಬೇಡ. ನಾವುಗಳು ನಮ್ಗ ಕೆಲಸದ ಮಧ್ಯದಲ್ಲಿ ಎಲ್ಲ ಪಾಲಿಸ್ತಾರೆ. ನಮ್ ಜನಕ್ಕೆ ಪಾಲನೆ ನಾವು ಫೋರ್ಸಬಲಿ ಹೇಳದ ಮೇಲೂ ಪಾಲನೆ ಮಾಡೋದಿಲ್ಲ. ಫೈನ್ ಹಾಕೋ ತನಕ ಮಾಸ್ಕ್ ಹಾಕೋದಿಲ್ಲ. ನೀವು ನೋಡ್ಬೇಕು, ನೀವು ಪಬ್ಲಿಕ್ ನಲ್ಲಿ ಇರಬೇಕು, ಪೊಲೀಸ್ ಅವ್ರ ಒಟ್ಟಿಗೆ ಇಂಟ್ರಾಕ್ಟ್ ಮಾಡ್ಬೇಕು. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ರಿಸೋರ್ಸ್ ಪರ್ಸನ್ ರೆಗ್ಯುಲರ್ಲಿ ಅವ್ರ ಡಿಪಾರ್ಟ್ಮೆಂಟ್ ಒಟ್ಟಿಗೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ. ಅವ್ರು ಹೇಳ್ತಾರೆ, ಕೇಳ್ಬಿಟ್ರೆ ಪಾಪ ಅವ್ರ ಕಷ್ಟ ಅವರಿಗೆ, ಅವ್ರು ಯಾರಿಗೂ ಹೊಡಿಬೇಕು, ತೊಂದರೆ ಮಾಡ್ಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ಇಲ್ಲ. ಆದ್ರೆ ಜನ ಭಯದಿಂದನೇ ಅವರು ಸರಿ ಹೋಗೋದು. ನಮ್ ಜನ ಅಂತೂ ಹಾಗೇನೆ, ಫೈನ್ ಹಾಕಿದ್ರೆ ತಿದ್ಕೊಳ್ತಾರೆ. ಫೈನ್ ನೀವು ಹಾಕ್ಲಿಲ್ಲ ಅಂತ ಇಟ್ಕೊಳ್ಳಿ, ಅದು ಮಾಸ್ಕು ಹಾಕೋದಿಲ್ಲ ಅಥವಾ ಬೇಕಾದ ಕೇರ್ ಅಂತ ತೆಗೆದುಕೊಳ್ಳೋದಿಲ್ಲ. ಬರುತ್ತೆ ನೋಡೋಣ, ಇವ್ರಿಗೆ ಬರುತ್ತೆ ಕರೋನಾ. ನಾವೆಲ್ಲ ಮೊದಲನೇದಾಗಿ ಯೋಚನೆ ಮಾಡೋದು ಕೋವಿಡ್ ಅನ್ನೋದು ಇವ್ರಿಗೆ ಬರುತ್ತೆ, ನನಗೆ ಬರೋಲ್ಲ ಅಂತ. ಎಸ್, ಅದಿರ್ಲಿ, ಅದಿದ್ರೇನೆ ನಾವು ಧೈರ್ಯದಿಂದ ಇರ್ಬೋದು, ಒಪ್ಕೊಳ್ತೀನಿ. ಆದ್ರೆ ಬಂಡ್ ಧೈರ್ಯ ಬೇಡ. ತಲೆ ಗಟ್ಟಿ ಇದೆ ಅಂತ ಚಚ್ಕೊಳ್ಳೋದು ಅಥವಾ ತಲೆ ಎಷ್ಟು ಗಟ್ಟಿ ಇದೆ ಅಂತ ಪ್ರಯತ್ನದಿಂದ ಚೆಕ್ ಮಾಡೋದು ಬೇಡ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಕೇರ್ನ ನೀವು ತೆಗೆದುಕೊಳ್ಳಿ. ಓಕೆ, ಫೈನ್. ಸೊ ಕೋವಿಡ್ ಇನ್ನ ಪರ್ಸನ್ ಟು ಪರ್ಸನ್ ಟ್ರಾನ್ಸ್ಮಿಷನ್ ಆಗುತ್ತೆ. ಸುಮಾರು ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಲ್ಲಿ 6 ಅಡಿಯ ದೂರದಲ್ಲಿ ನಿಂತು ನೀವು ಇರಬೇಕು ಅನ್ನೋದನ್ನ ಹೇಳ್ತೀವಿ. ಹೊರಗಡೆ ಎಲ್ಲೇ ನಿಂತಿರಿ, ನೀವು ಏನೋ ಕೆಲಸದಲ್ಲಿ ಇರಿ, ನೀವು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಏನೋ ಒಂದು ಕೆಲಸ ಮಾಡ್ತೀರಿ, ಡೋಂಟ್ ಸ್ಟ್ಯಾಂಡ್ ವೆರಿ ಕ್ಲೋಸ್. ಮೇಕ್ ಎ ಡಿಸ್ಟೆನ್ಸ್, ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಎಲ್ಲೆಲ್ಲಿ ಆಸ್ಪತ್ರೆಗಳೆಲ್ಲ ಅತಿ ಹೆಚ್ಚು ಹರಡ್ಬೋದು, ವಾಹನಗಳಲ್ಲಿ ಇನ್ನೂ ಕೂಡ ಟ್ರೈನ್ ನಿಂತಿಲ್ಲ. ನೀವು ವಿಚಿತ್ರ ಕೇಳಿ, ಲಾಕ್ಡೌನ್ ಆಗಿದೆ ಆದ್ರೂ ಇನ್ನೂ ಕೂಡ ಟ್ರೈನ್ಗಳು ಓಡಾಡ್ತಾ ಇದೆ.
ಸೊ ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದ್ರೆ ಟ್ರೈನ್ಗಳ ಒಳಗಡೆ ನೀವು ಫೋಟೋ ತೆಗಿಬೇಕು. ನೀವು ನೋಡಿದ್ರೆ ಅಥವಾ ವಿಮಾನ ಕೂಡ ಇನ್ನು ಮೂಮೆಂಟ್ ಇದೆ ಬೇಕು, ನಮಗೆಲ್ಲವೂ ಕೂಡ ಬೇಕು. ಅದು ಇಲ್ಲಿದ್ರೆ ಎಲ್ಲವೂ ಕೂಡ ಎಕನಾಮಿಕ್ ಕ್ರೈಸಿಸ್ ಆಗೋ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ಆದ್ರೆ ಅದರ ಒಳಗಡೆಗೆ ಹರಡುವ ಸಾಧ್ಯತೆ ಹೈ ಇರುತ್ತೆ. ಸೊ ಕೈಂಡ್ಲಿ ಆ ರಿಸ್ಕ್ ಅನಲೈಸ್ ಮಾಡಿಕೊಂಡು ನಾವು ಕೆಲಸ ಮಾಡಬೇಕು. ಜೊತೆಗೆ ಎಸಿಂಪ್ಟಮ್ಯಾಟಿಕ್ ಇರುವಂತವರು, ಸಿಂಪ್ಟಮ್ಯಾಟಿಕ್ ಕೇಸಸ್ಸು ಸಾಧ್ಯತೆ ಹರಡೋದು ಹೆಚ್ಚು, ಎಸಿಂಪ್ಟಮ್ಯಾಟಿಕ್ ಇಂದ ಕಮ್ಮಿ. ಆದ್ರೂ ಕೂಡ ನೀವು ಅದ್ರ ಬಗ್ಗೆ ಗಮನವನ್ನು ಕೊಡಿ. ಸೊ ನಾವೇನ್ ಮಾಡಬೇಕು ಪ್ರೊಟೆಕ್ಷನ್ಗೆ ಈಗಾಗಲೇ ತಿಳಿಸಲಾಗಿದೆ. ನಾವು ಪ್ರೊಟೆಕ್ಷನ್ಗೆ ಮಾಡಬೇಕಾದಂತ ವಿಚಾರಗಳಲ್ಲಿ ಕೈ ಸ್ವಚ್ಛತೆ ಬಗ್ಗೆ ಅತಿ ಹೆಚ್ಚು ಇಂಪಾರ್ಟೆಂಟ್. 5 ಸ್ಟೆಪ್ ಹ್ಯಾಂಡ್ ವಾಷಿಂಗ್ ಅಂತ ಹೇಳ್ತೀವಿ. 5 ಸ್ಟೆಪ್ಗಳು ನಾವ್ ಯಾರು ಮಾಡೋಲ್ಲ, ಬರೀ ನೀರ್ನಲ್ಲಿ ಕೈಯಿಂದ ಹೀಗೆ ತೊಳ್ಕೊಂಡ್ ಬಂದ್ಬಿಡ್ತೀವಿ ಅಷ್ಟೇ ಊಟ ಮಾಡೋಕ್ಕಿಂತ ಮುಂಚೆ. ನೀವು ಗಮನಿಸ್ಬೇಕು, ಸೋಪ್ ಹಚ್ಚೋರು ಇಲ್ಲೇ ಇಲ್ಲ, ಈಗೀಗ ಶುರು ಮಾಡಿದ್ದಾರೆ ಸೋಪನ್ನ ಕೈಗೆ ಹಚ್ಚೋದು. ಫಸ್ಟ್ ಊಟ ಮಾಡೋಕ್ಕಿಂತ ಮುಂಚೆ ಕೈ ತೊಳ್ಕೊಳ್ಳಿ ಅಂದ್ರೆ ನೀರ್ನಲ್ಲಿ ಒಂದ್ಸರಿ ತೊಳ್ಕೊಂಡ್ರಾಯ್ತು. ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗೈಯು ಅವೆಲ್ಲವೂ ಕೂಡ ಕೈನಲ್ಲಿರುತ್ತೆ. ನೀರ್ನಲ್ಲಿ ವಾಶ್ ಮಾಡಿದ್ಕೊಳ್ಳಿ ಏನಾಗುತ್ತೆ, ಅದೇನು ಹೊರಟೋಗೋದಿಲ್ಲ, ಕೈ ತಣ್ಣಗಾಗುತ್ತೆ. ಆ ವೈರಸ್ಸಿಗೆ ಸ್ವಲ್ಪ ಶೆಕೆ ಆಗಿರುತ್ತೆ, ನೀವು ಸ್ವಲ್ಪ ಅದನ್ನು ಕೂಲ್ ಮಾಡ್ತೀರ, ಅಷ್ಟು ಬಿಟ್ರೆ ಆ ವೈರಸ್ ಅದೇ ಜಾಗದಲ್ಲೇ ಇರುತ್ತೆ. ನೀವು ಅದನ್ನು ಹೋಗ್ಬೇಕು ಅಂದ್ರೆ ಸೋಪ್ ಯೂಸ್ ಮಾಡಲೇಬೇಕು. ಡಿಸ್ಇನ್ಫೆಕ್ಟೆಂಟ್ ಅಥವಾ ಆಲ್ಕೋಹಾಲ್ ಬೇಸ್ಡ್ ಆದಂತ ಸ್ಯಾನಿಟೈಸರ್ ನ ಬಳಸಬೇಕಾಗಿರುತ್ತೆ. ಓಕೆ, ಕೈನ 5 ಸ್ಟೆಪ್ ಹ್ಯಾಂಡ್ ವಾಷಿಂಗ್. ಮಾಸ್ಕ್, ಸರಿಯಾದ ಮಾಸ್ಕ್. ಈಗ ನೋಡಿ ಎಲ್ಲರೂ ಡಬಲ್ ಮಾಸ್ಕ್ ಹಾಕ್ತಾ ಇದ್ದಾರೆ. ಫಸ್ಟ್ ವೇವ್ ನಲ್ಲಿ ಸಿಂಗಲ್ ಮಾಸ್ಕು, ಸೆಕೆಂಡ್ ವೇವ್ ನಲ್ಲಿ 2 ಮಾಸ್ಕು, ಇನ್ನು ಏನಾದ್ರು ಥರ್ಡ್ ವೇವ್ ಬಂದ್ರೆ ಮುಖನೇ ಪೂರ್ತಿಯಾಗಿ ಮಾಸ್ಕ್ ಇಂದ ಮುಚ್ಚಬೇಕಾಗಿತ್ತು ಏನೋ ಗೊತ್ತಿಲ್ಲ. 3 ಮಾಸ್ಕ್ಗಳನ್ನ ಹಾಕೋ ಪರಿಸ್ಥಿತಿ ಬರ್ತದೋ ಗೊತ್ತಿಲ್ಲ. ಸೊ ಈಗ ಸೆಕೆಂಡ್ 2 ಡಬಲ್ ಮಾಸ್ಕ್ ಅನ್ನ ವೇರ್ ಮಾಡ್ತಾ ಇದ್ದಾರೆ. ನೀವೇನಾದ್ರು ಹೈ ರಿಸ್ಕ್ ಕೆಲಸದಲ್ಲಿ ಇದ್ರೆ, ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ತಾವು ವಿದ್ಯಾರ್ಥಿಗಳು ತಾವೇನಾದ್ರೂ ಕ್ರೌಡ್ ಕಂಟ್ರೋಲು ಅಥವಾ ಯಾವ್ದೋ ಒಂದು ಕ್ವಾರಂಟೈನ್ ಸೆಂಟರ್ ಅಥವಾ ಐಸೋಲೇಷನ್ ಅಥವಾ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಿದ್ರೆ ವೇರ್ ಡಬಲ್ ಮಾಸ್ಕ್. 2 ಮಾಸ್ಕ್ ಹಾಕಿ. ಒಂದು ಮಾಸ್ಕ್ ಸಾಕಾಗೋದಿಲ್ಲ. ಒಂದು ಮಾಸ್ಕ್ ಅಲ್ಲಿ ಮೈಕ್ರೋಪೊರಾಸಿಟಿ ಇರುತ್ತೆ, ಸಣ್ಣ ತೂತಗಳು, ಸಣ್ಣದಾದ ರಂಧ್ರಗಳಿರುತ್ತೆ, ಅದರಿಂದ ವೈರಸ್ಗಳು ಹೋಗ್ಬೋದು. ವೈರಸ್ ಸೈಜು 50 ಮೈಕ್ರಾನ್ಗಿಂತ ಕಮ್ಮಿ ಇದೆ, ಅದರಲ್ಲಿರೋ ರಂಧ್ರಗಳು 50 ಮೈಕ್ರಾನ್ಗಿಂತ ಹೆಚ್ಚಿರ್ತದೆ. ಸೊ ಇದು ಪಾಸ್ ಆಗ್ಬಹುದು. ವೇರ್ ಡಬಲ್ ಮಾಸ್ಕ್. ಓಕೆ, ಡಬಲ್ ಮಾಸ್ಕ್ ನ ವೇರ್ ಮಾಡಿ ಕೈ ಸ್ವಚ್ಛತೆಗೊಳಿಸಿ. ನಿಮ್ಮ ಆರೋಗ್ಯದ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದು ನೋಡೋಣ. ಜೊತೆಗೆ ಮಾಸ್ಕ್ ಅನ್ನ ಯಾವತ್ತೂ ಕೂಡ ಮಾಸ್ಕಿನ ಹೊರಭಾಗವನ್ನ ಇವರೇನು ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ಈ ರೀತಿಯಾಗಿ ಟಚ್ ಮಾಡಬೇಡಿ ಬರೀ ಕೈಯಿಂದ. ಮಾಸ್ಕಿನ ಮುಂಭಾಗವನ್ನ ಟಚ್ ಮಾಡ್ಬೇಕು. ಅದು ಕಂಟಾಮಿನೇಟೆಡ್ ಸರ್ಫೇಸ್, ಯಾರೋ ಕೆಮ್ಮಿದಾನೆ, ಸೀನಿದಾನೆ, ಆ ಕಣಗಳೆಲ್ಲ ಬಂದು ನಿಮ್ ಮಾಸ್ಕ್ ಮೇಲೆ ಕುಳಿತುಕೊಂಡಿರುತ್ತೆ. ನೀವು ಕೈಯಿಂದ ಮುಟ್ಟಿದ್ರೆ ಕೈ ಕಲುಷಿತವಾಗುತ್ತೆ. ಕೈಯಿಂದ ಮತ್ತೆ ನೀವು ಮುಖವನ್ನು ಮುಟ್ಕೊಂಡ್ರೆ ನೀವು ಅದು ಹರಡುವಂತ ಸಾಧ್ಯತೆ ಇರುತ್ತೆ. ಸೊ ಕೈಂಡ್ಲಿ ಟೇಕ್ ಕೇರ್. ಇದನ್ನ ತೆಗಿಬೇಕಾದ್ರೆ, ಹಾಕ್ಬೇಕಾದ್ರೆ ಅದರ ಟ್ಯಾಗ್ ಅನ್ನ ಮಾತ್ರ ಬಳಸಿ ತೆಗೆಯೋದು ಮತ್ತೆ ಹಾಕೋದನ್ನ ಮಾಡಬೇಕು. ಜೊತೆಗೆ ಮಾಸ್ಕ್ ಬಗ್ಗೆ ನಾನು ಮೊನ್ನೆ ಕೂಡ ಹೇಳಿದ್ದೆ. ಮೊನ್ನೆ ಅಟೆಂಡ್ ಆಗ್ತಾ ಇದ್ರೆ ಡೆಫಿನೆಟ್ಲಿ ಇದನ್ನ ಫಾಲೋ ಮಾಡ್ತೀರಿ. ಇದರಲ್ಲಿ ಏನಂತಂದ್ರೆ ಮಾಸ್ಕ್ ಅನ್ನ ಮನೆಗೆ ತೆಗೆದುಕೊಂಡು ಹೋದ ನಂತರ ಒಳಗಡೆ ತೆಗೆದುಕೊಂಡು ಹೋಗ್ಬೇಡಿ, ಹೊರಗಡೆ ಇಡಿ. ಮಾಸ್ಕ್ ಅನ್ನ ಸ್ವಚ್ಛ ಮಾಡಿ ಬಳಸಿ. ಕ್ಲಾತ್ ಮಾಸ್ಕ್ ಆದ್ರೆ ಅದನ್ನ ಸ್ವಚ್ಛ ಮಾಡೋದ್ರ ಬಗ್ಗೆ ಗಮನ ಕೊಡಿ. ಸೊ ಲೈಕ್ ಇದು ಕೂಡ ತುಂಬಾ ಕಲುಷಿತವಾದಂತ ವಸ್ತುಗಳು ಏನು ನಾವು ಸ್ವಚ್ಛಗೊಳಿಸ್ತೀವೋ ಅದೇ ರೀತಿಯಾಗಿ ಮಾಸ್ಕ್ ಕೂಡ. ಸೊ ಮಾಸ್ಕ್ನು ಕೂಡ ಎಕ್ಸ್ಟ್ರಾ ಕೇರ್ ತೆಗೆದುಕೊಂಡು ಸ್ವಚ್ಛ ಮಾಡಿ. ಅದು ಮಾಸ್ಕ್ ಅನ್ನ ಎಲ್ಲೇ ಬೇಕಲ್ಲಿ ಬಿಸಾಡೋದಾಗ್ಲಿ ಅಥವಾ ಎಲ್ಲಿ ಬೇಕಲ್ಲಿ ಇಡೋದಾಗ್ಲಿ ಅಥವಾ ಇನ್ನೊಬ್ರು ಯೂಸ್ ಮಾಡಿದ ಮಾಸ್ಕ್ ಅನ್ನು ಯೂಸ್ ಮಾಡೋದಾಗ್ಲಿ ದಯವಿಟ್ಟು ಮಾಡ್ಬೇಡಿ. ಸೊ ರೋಗ ಬಂದ್ಮೇಲೆ 10 ರೂಪಾಯಿ ಮಾಸ್ಕಿಗೆ ಉಳಿಸೋಕ್ ಹೋಗಿ 10 ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಕೋವಿಡ್ ಬಂದ್ಮೇಲೆ ಬರುತ್ತೆ. ಸೊ 10 ರೂಪಾಯಿ ಮಾಸ್ಕಿಗೆ ನೀವು ಹಾಕಿದ್ರೆ 10 ರೂಪಾಯಿ ಬೇಡ, 2 ರೂಪಾಯಿಗೆ ಒಳ್ಳೆ ಮಾಸ್ಕ್ ಸಿಗ್ತದೆ. ಮಾಸ್ಕ್ ಉಚಿತವಾಗಿ ನಾವುಗಳು ಸಂಘ ಸಂಸ್ಥೆಯವರು ಕೂಡ ಸಾಕಷ್ಟು ಕೊಡ್ತಿದ್ದೀವಿ. ಯಾರಿಗೆ ಅದರ ಲಭ್ಯತೆ ಇಲ್ಲ, ಯಾರಿಗೆ ಅದು ಕಷ್ಟವಾಗ್ತದೆ, ಅವ್ರುಗಳಿಗೆ ಪಡಿಬಹುದು, ಆ ರೀತಿಯಾಗಿ ಕೂಡ ತೆಗೆದುಕೊಳ್ಬಹುದು. ಬಟ್ ಮಾಸ್ಕ್ ಸ್ವಚ್ಛವಾಗಿರ್ಲಿ, ಅದ್ರ ಬಗ್ಗೆ ಗಮನ ಕೊಡಿ. ಓಕೆ, ಸೊ ಪ್ರಿವೆನ್ಷನ್ಗೆ ವ್ಯಾಕ್ಸಿನ್ ಅನ್ನ ಅದೇ ಅಪ್ಡೇಟ್ ಮಾಡಿದ್ದಾರೆ. ಈಗ ಆರೋಗ್ಯದ ಬಗ್ಗೆ ಬಂದ್ಬಿಡೋಣ. ಕೊನೆಯದಾಗಿ ವೆರಿ ಇಂಪಾರ್ಟೆಂಟ್, ಆರೋಗ್ಯದ ಬಗ್ಗೆ ಏನೇನ್ ಮಾಡಬೇಕು ಅಂತ ನೋಡೋಣ. ಸೊ ಬೇಸಿಕಲಿ ಆರೋಗ್ಯದ ಬಗ್ಗೆ ಇಷ್ಟು ವಿಚಾರಗಳನ್ನ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಮೊದಲನೇದಾಗಿ ನಿಮ್ಮ ಆರೋಗ್ಯದ ಎಮೋಷನಲ್ ಹೆಲ್ತ್ ಬಗ್ಗೆ ಗಮನ ಕೊಡಿ. ದೈಹಿಕವಾಗಿ ಎಮೋಷನಲ್ ಹೆಲ್ತ್, ದೈಹಿಕವಾಗಿ ನಾವು ಸಕ್ರಿಯವಾಗಿರ್ತೀವಿ, ದೈಹಿಕವಾಗಿ ಊಟ ತಿಂಡಿ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ದೈಹಿಕವಾಗಿ ಚೆನ್ನಾಗಿರೋದಕ್ಕೆ ಇವೆಲ್ಲ ಕೆಲಸ ಮಾಡ್ತೀವಿ. ಎಮೋಷನಲ್ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನ್ ಮಾಡ್ಬೇಕು, ಒಂದು ಬ್ರೇಕ್ ತಗೊಳ್ಳಿ. ಯಾವ್ದ್ರಿಂದ ಬ್ರೇಕ್ ತಗೊಳ್ಳಿ, ನ್ಯೂಸಿಗೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ. ಸಾಕಷ್ಟು ಜನ ನೀವುಗಳು ಎಲ್ಲರೂ ಫೀಲ್ಡ್ ನಲ್ಲಿ ವರ್ಕ್ ಮಾಡೋರು. ಸ್ಕೌಟ್ಸ್ ಅಂಡ್ ಗೈಡ್ಸ್ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ, ರೆಡ್ ಕ್ರಾಸ್ ಕೂಡ. ನಾವಿಗೆ ಮಾಹಿತಿ ಬೇಕು. ಏನ್ ಮಾಹಿತಿ, ಎಲ್ಲಿ ಹೆಚ್ಚಿಗೆ ತೊಂದರೆ ಆಗ್ತಿದೆ, ಯಾರಿಗೇನ್ ತೊಂದರೆ ಆಗ್ತಿದೆ, ಅಂಕಿಅಂಶಗಳು ಏನ್ ಹೇಳುತ್ತೆ ಅಂತ. ಆದ್ರೆ ನಾನ್ ನಿಮಗೆ ಅಡ್ವೈಸ್ ಮಾಡೋದು, ಈ ನ್ಯೂಸಿನ ಮಧ್ಯದಲ್ಲಿ ಬ್ರೇಕ್ ತೆಗೆದುಕೊಳ್ಳಿ.
ನ್ಯೂಸ್ ನಲ್ಲಿ ಮಾಹಿತಿ, ಪಾಸಿಟಿವ್ ಮಾಹಿತಿ ಯಾರು ಕೊಡ್ತಾ ಇಲ್ಲ. ದೇ ಆರ್ ಆಲ್ ಗಿವಿಂಗ್ ಆಲ್ ನೆಗೆಟಿವ್ ಇನ್ಫಾರ್ಮೇಶನ್. ಅದನ್ನ ಹ್ಯಾಂಡಲ್ ಮಾಡುವಷ್ಟು ನಮ್ಮ ಮನಸ್ಸಿನ ಶಕ್ತಿ ಅಷ್ಟು ದೊಡ್ಡದಾಗಿದ್ರೆ ಪರವಾಗಿಲ್ಲ, ಅಷ್ಟು ಸಾಮರ್ಥ್ಯ ಇದ್ರೆ ಪರವಾಗಿಲ್ಲ, ಇಲ್ಲದಿದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಟು ಹ್ಯಾಂಡಲ್. ಓಕೆ, ಸೊ ಟೇಕ್ ಎ ಬ್ರೇಕ್ ಗಳನ್ನ ತೆಗೆದುಕೊಳ್ಳಿ. ಏನ್ ಬ್ರೇಕ್ ತಗೊಳ್ಳಿ? ನ್ಯೂಸ್ಗೆ ಬ್ರೇಕ್ ತಗೊಳ್ಳಿ. ನ್ಯೂಸ್ ಅನ್ನ ನೀವು ಎರಡೇ ಸಮಯದಲ್ಲಿ ನೋಡೋದಕ್ಕೆ ಫಾಲೋ ಮಾಡಿ, ಅಟ್ಲೀಸ್ಟ್ ಮಾರ್ನಿಂಗ್ ಮತ್ತೆ ನೈಟ್. ದಿನದಲ್ಲಿ ಮನೆಯಲ್ಲಿ ಕುಳಿತಂತ ಸಂದರ್ಭದಲ್ಲಿ ಇಡೀ ದಿನ ನ್ಯೂಸ್ ಚಾನಲ್ ಅನ್ನ ದಯವಿಟ್ಟು ಆನ್ ಮಾಡಬೇಡಿ. ಇಟ್ ಈಸ್ ರಿಕ್ವೈರ್ಡ್ ಫಾರ್ ಫೀಲ್ಡ್ ವರ್ಕರ್ಸ್. ನಮಗೆ ಬೇಕು, DM ನವರು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನವರು, ವಿ ನೀಡ್ ಇಟ್. ಡಿಪಾರ್ಟ್ಮೆಂಟ್ ಗಳಿಗೆ ಬೇಕು, ನಿಮಗೆ ಬೇಕು. ಆದ್ರೆ ಜಸ್ಟ್ ನೀವು ಆ ಕೆಲಸಗಳನ್ನು ಮಾಡ್ತಿಲ್ಲ ಅಂದ್ರೆ ಅದರಿಂದ ತೆಗೆದುಕೊಳ್ಳಿ. ಒಂದು. ಎರಡನೇದು, ಸ್ಟೇ ಇನ್ ಟಚ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕಾಂಟ್ಯಾಕ್ಟ್ ಅಲ್ಲಿರಿ. ಒಬ್ಬರೇ ಕುಳಿತುಕೊಂಡು ಯೋಚನೆ ಮಾಡೋದು, ಒಬ್ಬರೇ ಕುಳಿತುಕೊಂಡಿರೋದು, ಕಾಂಟ್ಯಾಕ್ಟ್ ಅಲ್ಲಿರಿ. ನಿಮ್ಮ ಫ್ರೆಂಡ್ಸ್ ಈಗೆಲ್ಲ ಮನೇಲಿದ್ದಾರೆ, ಅವ್ರ ಕಾಂಟ್ಯಾಕ್ಟ್ ಅಲ್ಲಿರಿ. ವಾಟ್ಸ್ಆಪ್ ಮೂಲಕವೋ ಕೇಳಿ, ಹೇಗಿದ್ದೀರಿ, ಹಲೋ, ಏನ್ ಮಾಡ್ತಿದ್ದೀರಿ, ಅವ್ರೊಟ್ಟಿಗೆ ಮಾತನಾಡಿ. ನಿಮಗೇನಾದ್ರು ಸಂದೇಹಗಳಿದ್ರೆ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ, ಅಥವಾ ಅವ್ರಿಗೆ ಸಂದೇಹ ಇದ್ರೆ ನೀವು ಕ್ಲಾರಿಫೈ ಮಾಡಿ. ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ ಇವತ್ತಿಂದ ಶುರು ಮಾಡ್ತಾ ಇದ್ದಾರೆ 18 and above-ಗೆ. ವ್ಯಾಕ್ಸಿನ್ ತೆಗೆದುಕೊಳ್ಳಿಕ್ಕೆ ಹೇಗೆ ತಗೊಳ್ಬಹುದು, ಎಲ್ಲಿ ತಗೊಳ್ಬಹುದು, ಪ್ರಯಾರಿಟಿ ಕೊಟ್ಟಿದ್ದಾರೆ. ಫಸ್ಟ್ ತಮಗೆ ಪ್ರಯಾರಿಟಿ ನೆನಪಿರ್ಲಿ, ನೀವು ಕೂಡ ಕರೋನಾ ವಾರಿಯರ್ಸ್. ಸೊ ತಮಗೆ ಫಸ್ಟ್ ಪ್ರಯಾರಿಟಿನ ಕೊಟ್ಟಿದ್ದಾರೆ 18 and above ನಲ್ಲಿ. ಸೊ ತಾವುಗಳು ನಿಮ್ಮ ಜಿಲ್ಲಾಧಿಕಾರಿಗಳಿಗೆ, ಸ್ಕೌಟ್ಸ್ ಅಧಿಕಾರಿಗಳು ಅದನ್ನ ಮನದಟ್ಟು ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಒಟ್ಟಿಗೆ ಪರ್ಮಿಷನ್ ಅನ್ನ ತೆಗೆದುಕೊಂಡ್ರೆ ನೀವು ಸ್ಕೌಟ್ಸಿನ ಒಂದು ID, ಅಥವಾ ನಾವು ರೆಡ್ ಕ್ರಾಸ್ಗೂ ಕೂಡ ಅದನ್ನ ಮಾಡ್ತಾ ಇದೀವಿ. ಸೊ ID ಅನ್ನ ತೆಗೆದುಕೊಂಡು ಫಸ್ಟ್ ಪ್ರಯಾರಿಟಿ ಇಸ್ ಗಿವನ್ ಟು ದ ಕರೋನಾ ವಾರಿಯರ್ಸ್ 18 and above ನಲ್ಲಿ. ತಾವು 18 above ಯಾರ್ಯಾರು ಆಗಿದ್ದೀರಿ ತಾವುಗಳು ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಬಹುದು. ವ್ಯಾಕ್ಸಿನ್ ಅನ್ನ ತಗೊಳ್ಳಿ, ಜೊತೆಗೆ ಒಳ್ಳೆ ಮಾಹಿತಿಯನ್ನ ಹಂಚಿ. ಏನು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಶೇರ್ ಮಾಡಿ, ಒಳ್ಳೆ ಮಾಹಿತಿನ. ವ್ಯಾಕ್ಸಿನ್ ಅನ್ನು ತಗೊಂಡಿದ್ರಿಂದ ನನಗೆ ಯು ಆರ್ ಫೀಲಿಂಗ್ ಕಂಫರ್ಟಬಲ್ ಅನ್ನೋದು ಮಾಹಿತಿಯನ್ನ ಹಂಚಿ. ಸೊ ಎರಡನೇದು, ಸ್ಟೇ ಇನ್ ಟಚ್ ವಿತ್ ಯುವರ್ ಫ್ರೆಂಡ್ಸ್. ಮೂರನೇದು, ಜೊತೆಗೆ ನಿಮ್ಮ ಇದನ್ನ ಏನು, ಫೈಂಡ್ ಎ ಟೈಮ್ ಟು ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಟೈಮ್ ಅನ್ನ ಹುಡುಕಿ. ಅಂದ್ರೆ ದಿನನಿತ್ಯ ಕೆಲಸ ಮಾಡಬೇಕು ಅಥವಾ ಮನೆಯಲ್ಲಿ ಇನ್ನೇನೋ ಮಾಡಬೇಕು ಅಂತಲ್ಲ, ರಿಲ್ಯಾಕ್ಸ್ ಮಾಡಿ, ನಿದ್ದೆ ಮಾಡಿ. ನಾನು ಹೇಳ್ತಾ ಇರೋದು, ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನಾನು ಕೆಲವು ವೆಬಿನಾರ್ಸ್ ಗಳಲ್ಲಿ ಬೇರೆ ಬೇರೆ ಗ್ರೂಪಿಗೆ ಹೇಳ್ಬೇಕಾದ್ರೆ ನಗ್ತಾ ಇದ್ರು. ಆಕ್ಚುಲಿ ನಿದ್ದೆ ಮಾಡಿ ಅಂತ ಹೇಳ್ಕೊಳ್ಳಿ, ಇದೇನಪ್ಪ ಇವರು ನಿದ್ದೆ ಮಾಡಿ. ಎಸ್, ಸ್ಲೀಪ್ ಇಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಮೋಸ್ಟ್ ಆಫ್ ದ ಇಲ್ನೆಸ್. ಸಾಕಷ್ಟು ಸಮಸ್ಯೆಗಳಿಗೆ, ಸಾಕಷ್ಟು ರೋಗಗಳಿಗೆ ನಿದ್ರೆ ಅನ್ನೋದು ತುಂಬಾ ಹೆಲ್ಪ್ ಆಗ್ತದೆ. ಸೊ ನಿದ್ರೆ ಮಾಡೋದು 8 to 10 hours a day. ಯು ನೀಡ್ ಟು ಸ್ಲೀಪ್ 8 to 10 hours a day. ಮಧ್ಯಾಹ್ನ ಕೂಡ ಒಂದು ನೀವು ನಿದ್ದೆಯನ್ನು ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಸೊ ಕೈಂಡ್ಲಿ ಟೇಕ್ ಎ ಗುಡ್ ರೆಸ್ಟ್, ಸ್ಲೀಪ್ ಮಾಡಿ. ಓಕೆ, ಜೊತೆಗೆ ಫುಡ್ ಹ್ಯಾಬಿಟ್ಗೆ ಬಂದಾಗ, ಫುಡ್ ಹ್ಯಾಬಿಟ್ಸ್ ನಲ್ಲಿ ಆಯಿಲ್ ನ ಕಮ್ಮಿ ಇರ್ಲಿ, ಫ್ಯಾಟ್ ಕಮ್ಮಿ ಇರ್ಲಿ, ಶುಗರ್ ಕಮ್ಮಿ ಇರ್ಲಿ, ಸಾಲ್ಟ್ ಕಮ್ಮಿ ಇರ್ಲಿ. ನಿಮ್ಮ ಊಟದಲ್ಲಿ ಎಷ್ಟು ಕಮ್ಮಿ ಇರೋದನ್ನ ನೋಡ್ಕೊಳ್ಳಿ. ಇನ್ನು ಒಳ್ಳೆ ರುಚಿಕರವಾದ ಆಹಾರವನ್ನು ಸೇವನೆ ಮಾಡಿ. ಒಳ್ಳೆ ರುಚಿಕರ ಆಹಾರ ಸೇವನೆಯನ್ನು ಮಾಡಿ. ಫ್ಯಾಟ್ ಅಂಡ್ ಕೊಲೆಸ್ಟ್ರಾಲ್ ಕಮ್ಮಿ. ಈಗ ಜಂಕ್ ಫುಡ್ ನ ಈಗ ತಂದು ಕೊಡ್ತಾರೆ ಮನೆಗೆ ಅಂತ ಹೇಳ್ಬಿಟ್ಟು ಜಂಕ್ ಫುಡ್ ನ ತಿನ್ನೋದಲ್ಲ, ಚಿಪ್ಸ್ ಗಳನ್ನ ತಿನ್ನೋದಲ್ಲ, ಅಥವಾ ಈ ಫ್ರೋಸನ್ ಫುಡ್ ಅನ್ನ ತಿನ್ನೋದಲ್ಲ. ಬಿಸಿಯಾಗಿ ಮನೆಯಲ್ಲಿ ಸಿದ್ಧಪಡಿಸಿದಂತ ಆಹಾರವನ್ನ ಸೇವನೆ ಮಾಡಿ. ಅದರಲ್ಲಿ ಕೊಲೆಸ್ಟ್ರಾಲ್ ಮತ್ತು ಎಣ್ಣೆ ಅಂಶ ಕಮ್ಮಿ ಇರಲಿ. ಈ ಎಣ್ಣೆ ಅಂಶ, ಕೊಲೆಸ್ಟ್ರಾಲ್ ಇವೆರಡು ಕೂಡ ತೊಂದರೆ ಮಾಡುತ್ತೆ. ಈಗಂತೂ ಕೋವಿಡ್ ಸಂದರ್ಭದಲ್ಲಂತೂ ಅದು ನಿಮ್ಮನ್ನ ಪ್ರೋನ್ ಮಾಡ್ಬೋದು. ಪ್ರೋನ್ ಅಂತಂದ್ರೆ ಏನೋ, ನೀವು ಹೆಚ್ಚು ಒಳಗಾಗೋ ಸಾಧ್ಯತೆ ಮಾಡ್ಬೋದು. ಸೊ ಕೈಂಡ್ಲಿ ಡೂ ರಿಮೆಂಬರ್ ದಾಟ್. ಸಾಲ್ಟ್ ಕಮ್ಮಿ ಇರಲಿ, ಉಪ್ಪು ಕಮ್ಮಿ ಇರಲಿ. ಜೊತೆಗೆ ಲೆಮನ್, ಫ್ರೆಶ್ ಲೈಮ್ ಸೋಡಾ, ಇಟ್ಸ್ ವೆರಿ ಗುಡ್. ನೀವು ಮನೆಯಲ್ಲಿ ಇದ್ದೀರಿ, ನೀವು ಫ್ರೆಶ್ ಲೈಮ್ ನ ಜ್ಯೂಸ್ ಮಾಡ್ಕೊಳ್ಳಿ. ನಿಂಬೆಹಣ್ಣಿನ ಪಾನಕ ಕುಡೀರಿ. ನಿಂಬೆಹಣ್ಣಿಗೆ ಉಪ್ಪು ಸಕ್ಕರೆನ ಆಡ್ ಮಾಡಿ, ORS ಆದಂಗೆ ಆಗುತ್ತೆ. ನಿಂಬೆಹಣ್ಣು ಹಾಕೋದ್ರಿಂದ ಸಿಟ್ರಿಕ್ ಆಸಿಡ್ ಸಿಗುತ್ತೆ, ಲವಣಾಂಶ ದೇಹಕ್ಕೆ ಸಿಗುತ್ತೆ. ಯು ವಿಲ್ ಗೆಟ್ ಎನರ್ಜೈಸ್ಡ್. ಈಗ ಬೇಸಿಗೆ ಕೂಡ ಇದೆ. ಈ ಬಿಸಿಲಿನಲ್ಲಿ ನೀವು ಹೊರಗಡೆ ಕೆಲಸ ಮಾಡಿ ಬಂದಿದ್ರೆ ಡೆಫಿನೆಟ್ಲಿ ಯು ನೀಡ್ ದಿಸ್. ಯು ಟೇಕ್ ಎ ಗುಡ್ ಕೇರ್ ಆಫ್ ಇಟ್. ನಿಮ್ಮ ಡಯಟ್ ಬಗ್ಗೆ ಕಾನ್ಶಿಯಸ್ ಇರಿ. ಡಯಟ್ ನಲ್ಲಿ ಮನೆಯಲ್ಲಿ ಇದ್ದೀರಿ ಅಂತ ಹೇಳ್ಕೊಂಡು ತಿಂಡಿಗಳನ್ನ, ಸ್ವೀಟ್ಸ್ ಅನ್ನ ಅಥವಾ ಬೇಕರಿ ಐಟಮ್ಸ್ ಗಳನ್ನ ತಿಂತಾ ಇರೋದಲ್ಲ. ವಿದ್ಯಾರ್ಥಿಗಳು, ಟೀನೇಜರ್ಸ್ ಆಗಿ ಮಾಡ್ತಾರೆ. ನೀವು ನೆನಪಿರ್ಲಿ, ವೆರಿ ಇಂಟ್ರೆಸ್ಟಿಂಗ್ ಆದ ಒಂದು ವಿಚಾರ ನಿಮಗೆ ತಿಳಿಸ್ತೇನೆ. ಅನಾರೋಗ್ಯಗೊಳ್ತಿರೋರು ಯಾರು ಸೀನಿಯರ್ ಸಿಟಿಸನ್ಸ್ ಅಲ್ಲ. ಸೀನಿಯರ್ ಸಿಟಿಸನ್ಸ್ ಎಲ್ಲ ಸದೃಢವಾಗಿದ್ದಾರೆ, ಆರಾಮಾಗಿದ್ದಾರೆ. ಅವ್ರುಗಳು ಪಾಪ ಅವ್ರು ನಿಯಮಿತವಾಗಿ ಅವರು ಒಂದು ಆಹಾರಾಭ್ಯಾಸ ಮಾಡ್ತಾರೆ, ನಿಯಮಿತವಾಗಿ ಎಕ್ಸರ್ಸೈಸ್ ಮಾಡ್ತಾರೆ, ವಾಕ್ ಮಾಡ್ತಾರೆ, ಅವ್ರಿಗೆ ಆರೋಗ್ಯದ ಬಗ್ಗೆ ಗಮನ ತೆಗೆದುಕೊಳ್ತಾರೆ. ದೇ ಆರ್ ಆಲ್ ಹೆಲ್ತಿ. ಈಗ ಆಗ್ತಿರೋದು ಯಾರಿಗೆ, ಬಿಟ್ವೀನ್ 30 to 40, 45 ಏಜ್ ಗ್ರೂಪ್ನವರಲ್ಲೇ ಹೈ ರಿಸ್ಕಿಗೆ ಒಳಗಾಗ್ತಾ ಇದ್ದಾರೆ. ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ, ಕೋವಿಡ್ಗೆ, ಬೇರೆ ಬೇರೆ ಕಾಯಿಲೆಗಳಿಗೆ. ಸೊ
ಸೀನಿಯರ್ ಸಿಟಿಸನ್ಸ್ ಅವ್ರು ಮಾಡ್ತಿರುವಂತ ಎಲ್ಲ ಒಂದು ನಿಯಮಿತವಾದಂತ ಶಿಸ್ತುಬದ್ಧಿನ ಕ್ರಮಗಳು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ಅವ್ರಿಗೆ ಕಮ್ಮಿ, ವೆರಿ ಫ್ಯೂ ಕೇಸಸ್ ರಿಪೋರ್ಟ್ ಆಗ್ತಾ ಇರೋದು ಸೀನಿಯರ್ ಸಿಟಿಸನ್. ಪಾಪ ಕೋಮಾರ್ಬಿಡ್ ಇರೋಂಥವ್ರಿಗೆ ಬರ್ತಿರ್ಬೋದು. ಅದರ್ವೈಸ್ ಯಂಗ್ಸ್ಟರ್ಸ್ ಆರ್ ಗೆಟಿಂಗ್ ಅಟ್ಯಾಕ್ ವಿತ್ ದಿಸ್. ಸೊ ನೀವು ಆ ಏಜ್ ಗ್ರೂಪ್ ನಲ್ಲಿ ಇರೋದ್ರಿಂದ ಡಯಟ್ ಬಗ್ಗೆ ಕಾನ್ಶಿಯಸ್ ಇರಿ. ಸಾಲ್ಟ್ ಕಮ್ಮಿ, ಶುಗರ್ ಕಮ್ಮಿ, ದೆನ್ ಫ್ಯಾಟ್ ಅಂಡ್ ಕೊಲೆಸ್ಟ್ರಾಲ್, ಆಯಿಲ್ ಕಮ್ಮಿ. ಇನ್ನು ಉಳಿದಿದ್ದ ಫುಡ್ ಅನ್ನ ಚೆನ್ನಾಗಿ ಸೇವನೆ ಮಾಡಿ, ಮನೆಯಲ್ಲಿ ಮಾಡಿದಂತ ಫುಡ್ ಅನ್ನ ಸೇವನೆ ಮಾಡಿ. ಓಕೆ, ದೆನ್ ಕಾನ್ಶಿಯಸ್ ಬ್ರೀತಿಂಗ್ ಮಾಡಿ. ಕಾನ್ಶಿಯಸ್ ಬ್ರೀತಿಂಗ್ ಅಂದ್ರೆ ನಾವು ಯಾವತ್ತೂ ಉಸಿರಾಡೋ ಪ್ರಯತ್ನನೇ ಮಾಡಿರೋದಿಲ್ಲ. ಪಾಪ ಮೂಗ್ ಅದ್ರ ಪಡಿಗೆ ಆ ಕೆಲಸ ಮಾಡ್ಕೊಂಡಿರುತ್ತೆ. ಸೊ ಉಸಿರಾಡುವ ಪ್ರಯತ್ನ ಮಾಡಿ. ಕಾನ್ಶಿಯಸ್ ಬ್ರೀತಿಂಗ್, ನೀವು ಉಸಿರಾಡೋದು ನಿಮಗೆ ಫೀಲ್ ಆಗ್ಬೇಕು. ದಟ್ ಈಸ್ ಕಾಲ್ಡ್ ಡೀಪ್ ಬ್ರೀತಿಂಗ್, ಅಥವಾ ಅದನ್ನು ಯೋಗದಲ್ಲಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಕಾನ್ಶಿಯಸ್ ಬ್ರೀತಿಂಗ್ ಅಂದ್ರೇನು? ಉಸಿರನ್ನ ದೀರ್ಘವಾಗಿ ತೆಗೆದುಕೊಳ್ಳೋದು. ಎಷ್ಟು ಸೆಕೆಂಡು? 4 seconds. ಕೌಂಟ್ 4, 1 2 3 4 ಮನ್ಸಿನಲ್ಲಿ ದೀರ್ಘವಾಗಿ ಮನ್ಸಿನಲ್ಲಿ ಕೌಂಟ್ ಮಾಡಿ ಉಸಿರನ್ನ ಎಳೆದುಕೊಳ್ಳಿ. 2 ಸೆಕೆಂಡ್ ಹೋಲ್ಡ್ ಮಾಡಿ, ಮತ್ತೆ ಬ್ರೀತ್ ಔಟ್ ಮಾಡಿ. 4 ಸೆಕೆಂಡ್ ಬ್ರೀತ್ ಇನ್ ಮಾಡಿದ್ರೆ 6 ಸೆಕೆಂಡ್ ಬ್ರೀತ್ ಔಟ್ ಮಾಡಿ. 6 ಸೆಕೆಂಡ್. ಇದು ನಿಮ್ಮ ಶ್ವಾಸಕೋಶದ ಲಂಗ್ಸಿನ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ, ಬ್ರೀತಿಂಗ್ ಕೆಪಾಸಿಟಿ. ಈಗ ನೋಡಿ, ಆಕ್ಸಿಜನ್ ಕೊರತೆ ಆಗಿ ಜನ ಸಾಯ್ತಾ ಇದ್ದಾರೆ. ಆಕ್ಸಿಜನ್ ಇಲ್ಲ. ಆಕ್ಸಿಜನ್ ಸಾಕಷ್ಟು ಹೇರಳವಾಗಿ, ಮೀನ್ಸ್ ಇಟ್ ಇಸ್ ಎನ್ವೈರನ್ಮೆಂಟಲ್ ಇದೆ. ನಾವು ತೆಗೆದುಕೊಳ್ಳೋ ಪ್ರಯತ್ನ ನಾವು ಮಾಡ್ತಿಲ್ಲ. ತೆಗೆದುಕೊಳ್ಳೋ ಪ್ರಯತ್ನ ಮಾಡೋದಕ್ಕೆ ಪ್ರಾಣಾಯಾಮ ಅಂತೀವಿ, ಅಥವಾ ಡೀಪ್ ಬ್ರೀತಿಂಗ್ ಅಂತೀವಿ. ಕಾನ್ಶಿಯಸ್ ಬ್ರೀತಿಂಗ್ ಮಾಡಿ. ಎಷ್ಟು ನಿಮಿಷ ಮಾಡಬೇಕು? ದಿನಕ್ಕೆ 20 ನಿಮಿಷ. 20 minutes ಟೈಮ್ನ ನೀವು ಸ್ಪೇರ್ ಮಾಡ್ಲಿಕ್ಕೆ ಆಗಲ್ಲ. ಉಸಿರಾಡ್ಲಿಕ್ಕೆ ನಿಮ್ಮ ಜೀವಕೋಶಗಳಿಗೆ ಅತಿ ಮುಖ್ಯವಾಗಿ ಬೇಕಾದಂತ ಒಂದು ಔಷಧ ಅಂತಂದ್ರೆ ಆಕ್ಸಿಜನ್. ಇದನ್ನ ನೀವು ಪಡೀಲಿಕ್ಕೆ 20 ನಿಮಿಷ ಸ್ಪೇರ್ ಮಾಡ್ಲಿಕ್ಕೆ, ಇದಕ್ಕೆ ನಿಂತ್ಕೊಂಡು ಕಾನ್ಶಿಯಸ್ ಬ್ರೀತಿಂಗ್ ಮಾಡ್ಬೋದು, ಕುಳಿತುಕೊಂಡು ಮಾಡ್ಬೋದು. ಸೊ ನಿಮಗೆ ಕನ್ವೀನಿಯಂಟ್ ಆದ, ಕಾಮ್ ಆದ, ಪೀಸ್ಫುಲ್ ಆದ ಪ್ಲೇಸ್ ನಲ್ಲಿ ಕುಳಿತುಕೊಳ್ಳಿ. ಕಣ್ಣನ್ನ ಮುಚ್ಚಿ ಕಾನ್ಶಿಯಸ್ಲಿ ಬ್ರೀತ್ ಮಾಡಿ, ಕೌಂಟ್ ಮಾಡಿ 4ನ. ಬ್ರೀತ್ ಔಟ್ ಫಾರ್ 6 seconds. ಬ್ರೀತ್ ಇನ್ ಫಾರ್ 4 seconds, ಬ್ರೀತ್ ಔಟ್ ಫಾರ್ ದ 6 seconds. ಸೊ 6 ಸೆಕೆಂಡ್ ಬ್ರೀತ್ ಔಟ್ ಮಾಡುವಂಥದ್ದನ್ನ ಪ್ರಾಕ್ಟೀಸ್ ಮಾಡಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಶಿಯಸ್ ಬ್ರೀತಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಜೊತೆಗೆ ಮನೆಯಲ್ಲಿ ಒಂದು ಪ್ಲಾನ್ ಅನ್ನ ಕ್ರಿಯೇಟ್ ಮಾಡಿ. ಒಂದು ಡ್ರಾಯಿಂಗ್ ಶೀಟ್ ಅನ್ನ ನೀವು ಪೇಸ್ಟ್ ಮಾಡ್ಕೊಳ್ಳಿ ನಿಮ್ಮ ಸ್ಟಡಿ ರೂಮ್ ನ ವಾಲ್ಗೆ. ಪ್ಲಾನ್ ಮಾಡಿ, ಇವತ್ತು ಏನೇನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ. ಇವತ್ತು ಈ ರಜವನ್ನ ಸದ್ಬಳಕೆ ಮಾಡ್ಕೊಳ್ಳಿ. ನಿಮಗೆ ಕೊಟ್ಟಿರೋದು ರಜಾ ಅನ್ಕೊಳ್ಳಿ, ರಜನೆ. ಮಕ್ಕಳಿಗಂತೂ ರಜೆ ಕೊಟ್ಟಿರ್ತಾರೆ, ಬೇಸಿಗೆ ರಜೆ ಇರುತ್ತೆ, ನಮಗ್ ಲಾಕ್ ಡೌನ್ ಅಂತೀವಿ ಅಷ್ಟೇ. ಆ ರಜವನ್ನ ಸದ್ಬಳಕೆ, ಪ್ಲಾನ್ ಇಟ್. ಆಟ ಆಡಿ. ನಾನು ಹೇಳೋದು ಓದಿ ಬರೀ ಅದನ್ನೇ ನಿಮ್ಮ ಏನು ಸ್ಟಡೀಸೇ ಮಾಡಿ ಅಂತ ನಾ ಹೇಳ್ತಾ ಇಲ್ಲ. ನೀವು ಆ ಸಂದರ್ಭದಲ್ಲಿ ಸ್ಟಡೀಸ್ ಅನ್ನ ಹೊರತುಪಡಿಸಿ ಕೂಡ ಯು ಕ್ಯಾನ್ ಡೂ ಮೆನಿ ಥಿಂಗ್ಸ್. ಸೊ ಸ್ಟಡೀಸ್ ಅನ್ನ ಹೊರತುಪಡಿಸಿ ನೀವು ಮಾಡ್ಬೋದಾದಂತ ಕೆಲಸಗಳಲ್ಲಿ ಅತಿ ಮುಖ್ಯವಾಗಿ ನೀವು ಮಾಡ್ಬೋದಾದ್ದು ಏನು ಅಂತಂದ್ರೆ, ಸೊ ಯು ಕ್ಯಾನ್ ಮನೆಯಲ್ಲಿ ಇಂಡೋರ್ ಗೇಮ್ಸ್ ಗಳನ್ನ ಆಟ ಆಡ್ಬೋದು, ಚೆಸ್, ಕೇರಂ ಗಳನ್ನ ಆಡ್ಬೋದು. ಸೊ ಇದು ಚೆಸ್ ತುಂಬಾ ನಿಮ್ಮ ಒಂದು ಮೈಂಡಿನ ಸ್ಟ್ರೆಂತ್ ನ, ಥಿಂಕಿಂಗ್ ಕೆಪಾಸಿಟಿ, ಅನಲೈಸಿಂಗ್ ಸ್ಕಿಲ್ ಇವೆಲ್ಲವನ್ನು ಕೂಡ ತುಂಬಾ ಶಾರ್ಪ್ ಮಾಡುತ್ತಂಥದ್ದು. ನಿಮ್ಮ ಮೆಮೊರಿ ಕೂಡ ಶಾರ್ಪ್ ಮಾಡುತ್ತೆ. ಬ್ರೈನಿಗೆ ಎಕ್ಸಸೈಸ್ ಆದಾಗ ಆಗುತ್ತೆ. ಚೆಸ್ ಆಡೋದು ಇದೆಯಲ್ಲ, ಚೆಸ್ ಆಡೋದನ್ನ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಮನೇಲಿ ಯಾರಿಗೂ ಚೆಸ್ ಬರೋಲ್ಲ ಅಂದ್ರೆ ಹೇಳ್ಕೊಡಿ, ಅವರಿಗೆ ಆಟ ಆಡೋ ಪ್ರಯತ್ನ ಮಾಡಿ. ದಟ್ ವಿಲ್ ಹೆಲ್ಪ್ ಯು. ಇಟ್ ವಿಲ್ ಮೇಕ್ ಯು ಲೈವ್ಲಿ. ಬರೀ ಟಿವಿನಲ್ಲಿ ಇವತ್ತು ಇಷ್ಟು ಜನ ಸತ್ರು, ಅಷ್ಟು ಜನ ರೋಗ ಬಂತು, ಮಕ್ಳಿಗೆ ಬಂತು, ಬ್ಲ್ಯಾಕ್ ಫಂಗಸ್ ಬಂತು, ರೆಡ್ ಫಂಗಸ್ ಬಂತು, ವೈಟ್ ಫಂಗಸ್ ಬಂತು ಅಂತ ಅವ್ರ ಕತೆ ಹೇಳ್ತಾರೆ. ಅದನ್ನ ತಾವು ಕೇಳ್ಕೊಂಡು ಅದನ್ನ ಹೆದರ್ಕೊಂಡು ಭಯ ಪಡಬೇಡಿ. ಬ್ಲ್ಯಾಕ್ ಫಂಗಸ್ ಆಗ್ಲಿ, ವೈಟ್ ಫಂಗಸ್ ಆಗ್ಲಿ, ಅದ್ರ ನಂತರ ಹೇಳ್ತೀನಿ. ಇದು ರಿಯಲಿ ಸೀರಿಯಸ್ ಇಶ್ಯೂ ಇದೆ, ಒಪ್ಕೊಳ್ಳೋಣ. ಬಟ್ ನಂಬರ್ ಆಫ್ ಕೇಸಸ್ ಅಷ್ಟು ಹೈ ಇಲ್ಲ. ಬಟ್ ಇದಕ್ಕೆ ಕಾರಣಗಳು ಕೂಡ ಹಲವಾರಿದೆ. ವಿ ವಿಲ್ ಟೇಕ್ ದಟ್ ಇಶ್ಯೂ ಲೇಟರ್. ಬಟ್ ನಿಮ್ಮ ಹೆಲ್ತ್ಗೆ ಇಷ್ಟೊಂದು ನೀವು ಮಾಡ್ಬೇಕು. 5 ವಿಚಾರ ನಾನು ಹೇಳಿದೆ. ಒಂದು, ಬ್ರೇಕ್ ತಗೊಳ್ಳೋದು. 2ನೇದು, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕಾಂಟ್ಯಾಕ್ಟ್ ಅಲ್ಲಿರೋದು. 3ನೇದು, ಕಾನ್ಶಿಯಸ್ ಬ್ರೀತಿಂಗ್ ಅಂತ ಅಂದ್ರೆ ಡೀಪ್ ಬ್ರೀತಿಂಗ್ ಎಕ್ಸಸೈಸ್, ಕಾನ್ಶಿಯಸ್ ಬ್ರೀತಿಂಗ್ ಮಾಡುವಂಥದ್ದು. ಜೊತೆಗೆ ರಿಲ್ಯಾಕ್ಸ್ ಮಾಡ್ಲಿಕ್ಕೆ, ನಿದ್ದೆ ಮಾಡ್ಲಿಕ್ಕೆ ಸಮಯ ತೆಗೆದುಕೊಳ್ಳಿ. ಕ್ರಿಯೇಟ್ ಎ ಪ್ಲಾನ್ ಒಂದು ಕ್ರಿಯೇಟ್ ಮಾಡಿ. ಪ್ಲಾನ್ ನ ಕ್ರಿಯೇಟ್ ಮಾಡಿದಾಗ ಪ್ಲಾನ್ ನಲ್ಲಿ ಏನೇನು ಇರ್ಬೇಕು ಅಂತಂದ್ರೆ ಇಷ್ಟಂತೂ ಇರಬೇಕು. ಒಂದು, ಹೊಸ ಅಭ್ಯಾಸಗಳನ್ನ ಪ್ರಾಕ್ಟೀಸ್ ಮಾಡಿ. ಓದೋ ಅಭ್ಯಾಸ. ಎಷ್ಟೋ ಜನಕ್ಕೆ ಬುಕ್ ಓದೋ ಅಭ್ಯಾಸವೇ ಇಲ್ಲ. ನಮ್ಮ ಈಗಿನ ಯೂತ್ ಅಂತೂ ಬುಕ್ ಓದೋರು ಅತಿ ಕಮ್ಮಿ. ನೆನಪಿರ್ಲಿ, ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ನಮ್ಮ ಏನು ಲೀಡರ್ಸ್ ಇರ್ಬೋದು, ಅಥವಾ ನಾಯಕರಿರ್ಬೋದು, ಅಥವಾ ನಮ್ಮ ಅತಿ ಹೆಚ್ಚು ವಾಗ್ಮಿಗಳಿರ್ಬೋದು, ಅಥವಾ ಬುದ್ಧಿ ಅತಿ ಏನು ಹೇಳ್ಬೋದು, ಬುದ್ಧಿಜೀವಿಗಳು ಅಂತ ಹೇಳ್ತೀವಿ, ಅವರೆಲ್ಲರೂ ಕೂಡ ಒಳ್ಳೆ ಓದುಗಾರರು. ಯಾರು ಒಳ್ಳೆ ಓದುಗಾರರಾಗಿರ್ತಾರೆ ಅವ್ರು ಡೆಫಿನೆಟ್ಲಿ ದೇ ವಿಲ್ ಬಿಕಮ್ ಸಕ್ಸಸ್ಫುಲ್ ಇನ್ ದರ್ ಲೈಫ್. ಟು ರಿಮೆಂಬರ್, ಓದಿ ಅಂದ್ಕೊಳ್ಳೆ ನಿಮ್ಮ ಟೆಕ್ಸ್ಟ್ ಬುಕ್ ಓದಿಯಲ್ಲ, ಅದು ಓದಬೇಕು. ಅದಲ್ಲದೆ ಹಲವಾರು ಬುಕ್ಗಳಿದೆ, ಹಲವಾರು ವಿಚಾರ.
ನಮ್ಮ ಸಿಂಧ್ಯಾ ಸಾಹೇಬರು ಎಷ್ಟು ವಿಚಾರ ತಿಳ್ಕೊಂಡಿದ್ದಾರೆ, ಯಾವುದೇ ವಿಚಾರದ ಬಗ್ಗೆ ಅಗಾಧವಾದಂತ ಆಳವಾದಂತ ಜ್ಞಾನ ಅವರಿಗಿದೆ. ನಾನು ಸಾಕಷ್ಟು ಅವರ ಭಾಷಣಗಳನ್ನ ಕೇಳಿದ್ದೀನಿ. ಆ ವಿಚಾರದ ಬಗ್ಗೆ ತಿಳಿದು ಅರಿತುಕೊಂಡು ಡೆಫಿನೆಟ್ಲಿ ಅವರು ಸ್ಟಡಿ ಮಾಡಿ ಅಂದ್ರೆ ಓದುವುದರಿಂದ ನಿಮಗೆ ಹೆಲ್ಪ್ ಆಗ್ತದೆ. ವಾಟ್ ಐ ಮೀನ್ ಟು ಸೇ ಇಸ್ ರೀಡ್ ಬುಕ್ಸ್, ರೀಡ್ ಮ್ಯಾಗಝಿನ್ಸ್, ರೀಡ್ ನಾವೆಲ್ಸ್ ಗಳನ್ನ ಓದಿ. ಇವೆಲ್ಲವೂ ಕೂಡ ನಮಗೆ ಈ ಟೈಮ್ ಇದೆ, ಟೈಮ್ ಕೊಟ್ಟಿದ್ದಾರೆ ನಿಮಗೆ, ಇನ್ನೂ 14 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಆರಾಮಾಗಿ ಇರಿ ಅಂತ. ಸೊ ರಿಮೆಂಬರ್, ನಿಮ್ಮ ಆರೋಗ್ಯಕ್ಕೆ ಇದು ಇಂಪಾರ್ಟೆಂಟ್. ನಾನು ಆಗ್ಲೇ 6 ಯೋಗಗಳಲ್ಲಿ ಮೊದಲನೇದು ದೈಹಿಕ ಆರೋಗ್ಯಕ್ಕೆ ಒಳ್ಳೆ ಫುಡ್ ಆಯ್ತು. ಮಾನಸಿಕ ಆರೋಗ್ಯಕ್ಕೆ ಏನೇನ್ ಮಾಡಬೇಕು ಅಂತ ಹೇಳಿದೆ ನಾನು. ಬ್ರೇಕ್ ತೆಗೆದುಕೊಳ್ಳೋದು, ಫ್ರೆಂಡ್ಸ್ ಒಟ್ಟಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ಪ್ಲಾನ್ ನ ಮಾಡೋದು, ಹೊಸ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದು. ಮನೆ ಸುತ್ತ ಸ್ವಚ್ಛತೆ ಮಾಡಿ ನೋಡೋಣ. ಎಷ್ಟು ದಿವಸ ನೀವು ಮಣ್ಣು ಮುಟ್ಟಿ, ಮಣ್ಣನ್ನ ಎಷ್ಟು ಜನ ಟಚ್ ಮಾಡಿದಿರಿ ನೀವು ಕ್ವಶನ್ ಮಾಡ್ಕೊಳ್ಳಿ. ಎಷ್ಟು ದಿವಸ ಆಯ್ತು ನೀವು ಮಣ್ಣನ್ನ ಟಚ್ ಮಾಡಿ. ಮಣ್ಣು ಯಾಕಂದ್ರೆ ಮಣ್ಣಿನಲ್ಲಿ ಅದು ಒಂದು ಶಕ್ತಿ ಇರುತ್ತೆ, ರೈತಾಪಿ ಜನಕ್ಕೆ ಅದು ಗೊತ್ತಿರುತ್ತೆ. ನಮ್ಮ ವಿದ್ಯಾರ್ಥಿಗಳು ಮನೆಯಲ್ಲಿದ್ದು ಟಿವಿ ರಿಮೋಟ್ ಹಿಡಿದು ಗೊತ್ತು ಅವ್ರಿಗೆ ಹೊರತು, ಮೊಬೈಲ್ ಹಿಡಿದು ಗೊತ್ತು ಹೊರತು ಯಾರೊಬ್ರು ಕೂಡ ಈ ಕೆಲಸ. ಗಿಡ ನಡಿ, ದಿಸ್ ಇಸ್ ದ ರೈಟ್ ಟೈಮ್. ಮಳೆ ಶುರು ಆಗುತ್ತೆ, ಮನೆ ಸುತ್ತ ಗಿಡ ನಡುವಂತ ಒಂದು ಕೆಲಸ ಮಾಡಿ. ಗಿಡವನ್ನ ಈಗ ಬೆಳಗ್ಗೆ 10 ಗಂಟೆ ತನಕ ಲಾಕ್ಡೌನ್ ರಿಲ್ಯಾಕ್ಸೇಷನ್ ಇರುತ್ತೆ, ಗಿಡವನ್ನು ನೀವು ತರಬಹುದು. ಗಿಡ ಮನೆ ಸುತ್ತದಲ್ಲಿ 2 ಗಿಡ ನಡಿ. ನೀವು ಲಾಕ್ಡೌನ್ ನಲ್ಲಿ ಏನು ಒಳ್ಳೆ ಕೆಲಸ ಮಾಡಿದ್ರಿ ಅಂದ್ರೆ 2 ಗಿಡವನ್ನು ನಡ್ರಿ, ಆಕ್ಸಿಜನ್ ಕೊಡುವಂತ ಪ್ರಯತ್ನ ಮಾಡಿದ್ರಿ. ದಟ್ಸ್ ಆಫ್ ಗ್ರೇಟ್ ಹೆಲ್ಪ್. ನಿಮಗೆ ಸಂತೋಷ ಆಗುತ್ತೆ ಆ ಗಿಡ ಬೆಳೆಯೋದನ್ನ ನೋಡಿದಾಗ, ನಿಮಗೊಂದು ಸಂತೋಷ ಕೊಡುತ್ತದು ಅಂತಂದ್ರೆ ದಟ್ಸ್ ಆಫ್ ಗ್ರೇಟ್ ಹೆಲ್ಪ್. ಸೊ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ಪರಿಸರದೊಟ್ಟಿಗೆ ಸಂಪರ್ಕದಲ್ಲಿರಿ. ಪರಿಸರದಿಂದ ದೂರ ಆದಷ್ಟು ಕೂಡ ನಿಮಗೆ ರೋಗಗಳು ಹೆಚ್ಚು ಹತ್ರವಾಗುತ್ತೆ. ಪರಿಸರದೊಟ್ಟಿಗೆ ಸಂಪರ್ಕ ಅಂದ್ರೆ ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಆಹಾರ, ಒಳ್ಳೆ ಪರಿಸರ ಇರುವಂತದನ್ನ ನಿರ್ಮಾಣ ಮಾಡಿ. ಮನೆ ಸುತ್ತದಲ್ಲಿ ಸ್ವಚ್ಛತೆ ಬಗ್ಗೆ ಗಮನ ಕೊಡಿ. ನೀವು ಫಿಸಿಕಲಿ ಆಕ್ಟಿವ್ ಆಗಿರ್ಲಿಕ್ಕೆ ಮಾಡಬಹುದಾದಂತ ಕೆಲಸಗಳಲ್ಲಿ ಮನೆ ಆವರಣವನ್ನು ಸ್ವಚ್ಛವಾಗಿಡೋದು, ನಿಮ್ಮ ಕೊಠಡಿ ಸ್ವಚ್ಛವಾಗಿರುವುದು, ಜೊತೆಗೆ ಮನೆಯ ಸುತ್ತಮುತ್ತಲದಲ್ಲಿ ಗಿಡ ನೆಡುವಂತ ಒಂದು ಕೆಲಸವನ್ನು ಮಾಡೋದು. ಅಥವಾ ಸಾಧ್ಯವಾದ್ರೆ ತೋಟಗಳಲ್ಲಿ ನಿಮಗೆ ನಿಮ್ಮ ಮನೆಯ ತೋಟ ಗದ್ದೆಗಳು ಇದ್ರೆ ಅಲ್ಲೂ ಕೂಡ ಹೋಗಿ ಕೆಲಸ ಮಾಡೋದನ್ನ ಪ್ರಯತ್ನ ಮಾಡಿ. ದಟ್ ವಿಲ್ ಹೆಲ್ಪ್ ಯು ಲಾಟ್. ಬಟ್ ಎಲ್ಲೇ ಮಾಡಿ, ಎಲ್ಲೇ ಇರಿ, ಯು ಹ್ಯಾವ್ ಟು ಟೇಕ್ ಕೇರ್. SMS ಅನ್ನೋದು ಇನ್ನೇನ್ ಹೇಳಿದ್ರು ಸರ್ ಆಗ್ಲೇ, ಅದನ್ನಂತೂ ಸ್ಯಾನಿಟೈಸರ್, ಮಾಸ್ಕ್ ಮತ್ತು ಡಿಸ್ಟೆನ್ಸಿಂಗ್, ಈ ವಿಚಾರ ಬಗ್ಗೆ ಗಮನವನ್ನ ತೆಗೆದುಕೊಳ್ಳಿ. ಸೊ ಇಷ್ಟು ಆರೋಗ್ಯದ ಬಗ್ಗೆ ಆಯ್ತು, 6 ಯೋಗಗಳ ಬಗ್ಗೆ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಆಯ್ತು. ಇದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಇರಲೇಬೇಕು. ನಾವು 5 ಬೆರಳುಗಳಿಗೆ ಹೋಲಿಸ್ತೇವೆ ಆರೋಗ್ಯದ ವಿಚಾರಗಳನ್ನ. ಈ ಪಂಚಸೂತ್ರಗಳು ಏನು ಅಂತಂದ್ರೆ, ಮೊದಲನೇದು ಹೆಬ್ಬೆರಳನ್ನ ದೈಹಿಕ ಆರೋಗ್ಯಕ್ಕೆ ಹೋಲಿಸ್ತೇವೆ. ಒಳ್ಳೆ ಆಹಾರ, ಹೆಬ್ಬೆರಳಿಗೆ ಏನ್ ಹೇಳ್ತೀವಿ, ಒಳ್ಳೆ ಊಟ ಮಾಡಿ. ಒಳ್ಳೆ ಊಟದ ಟೇಸ್ಟ್ ನಿಮಗೆ ಅದು ಮನೆಯಲ್ಲಿ ಮಾಡಿದಂತ ರುಚಿಯಾದ ಊಟವಾಗಿರ್ಬೇಕು. ಬೇಕ್ಡ್ ಫುಡ್, ಪ್ರಿಪೇರ್ಡ್ ಜಂಕ್ ಫುಡ್ ಅಲ್ಲ. ಎರಡನೇದು, ಇದು ಸ್ವಚ್ಛತೆಯನ್ನು ಹೇಳುತ್ತೆ, ವೈಯಕ್ತಿಕ ಸ್ವಚ್ಛತೆ, ಪರಿಸರ ಸ್ವಚ್ಛತೆ, 2ನೇ ಬೆರಳು. 3ನೇದು ಧ್ಯಾನ, ಮೆಡಿಟೇಷನ್. ನಿಮ್ಮ ದೇವರ ಮುಂದೆ 2 ನಿಮಿಷ ಕುಳಿತು ಪ್ರಾರ್ಥನೆಯನ್ನು ಮಾಡಿ. ನಿಮ್ಮ ದೇವರಿಗೆ 2 ನಿಮಿಷ ಕುಳಿತು ನಿಮ್ಮ ಮನಸ್ಸಿನ ಶಕ್ತಿಯನ್ನ ಹೆಚ್ಚುಗೊಳಿಸ್ತದದು. ಧ್ಯಾನ ಮಾಡಿ, ಡೀಪ್ ಬ್ರೀತಿಂಗ್ ಮಾಡಿ. ಮಧ್ಯದ ಬೆರಳು ಏನು ಉದ್ದದಿದೆ ಅದು ಹೇಳೋದೇನಂದ್ರೆ ಹೆಚ್ಚು ಧ್ಯಾನ, ಹೆಚ್ಚು ಮೆಡಿಟೇಷನ್ ಧ್ಯಾನ ಅಂದ್ಕೊಳ್ಳಿ ಅದೆಲ್ಲ ಸರ್ ಸೀನಿಯರ್ ಸಿಟಿಸನ್ಸ್ಗೆ ಅನ್ನೋರಿದ್ದಾರೆ. ಬಟ್ ನೋ, ಇಟ್ ಈಸ್ ನೀಡೆಡ್ ಫಾರ್ ಎವ್ರಿ ಒನ್ ಆಫ್ ಅಸ್. ಪ್ರತಿಯೊಬ್ಬರಿಗೂ ನಮಗೆ ಬೇಕು. ಓಕೆ, ಪ್ರತಿಯೊಬ್ಬರಿಗೂ ಕೂಡ ನಮಗೆ ಮಾನಸಿಕವಾಗಿ ಸದೃಢ ಕಾನ್ಶಿಯಸ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಉಸಿರಾಡೋದು ನಿಮಗೆ ಗೊತ್ತಾಗ್ಬೇಕು, ನೀವು ಉಸಿರಾಡೋದು ನಿಮ್ಗೆ ಗೊತ್ತಾಗ್ಬೇಕು. ಸೊ ದಟ್ ಈಸ್ ಅದು ಮಧ್ಯದ ಬೆರಳು. 4ನೇ ಬೆರಳು ದೈಹಿಕವಾಗಿ ಸಕ್ರಿಯವಾಗಿದೆ. ಅಟ್ಲೀಸ್ಟ್ ದಿನದಲ್ಲಿ 30 ಮಿನಿಟ್ಸ್ ಎಕ್ಸಸೈಸ್ ಆಗ್ಬೇಕು. ಮನೆ ಒಳಗಡೆ ಎಕ್ಸಸೈಸ್ ಅಥವಾ ಮನೆಯ ಆವರಣದ ಒಳಗಡೆ ಎಕ್ಸಸೈಸ್ ಮಾಡಿ. ಸೊ 4ನೇ ಬೆರಳು ಹೇಳೋದು ದೈಹಿಕವಾಗಿ ಸಕ್ರಿಯವಾಗಿರಿ. ಅದಕ್ಕೆ ಆ ಕೆಲಸಗಳನ್ನ ನೀವು ಮಾಡ್ಬೋದು. ಮೆಟ್ಟಿಲು ಹತ್ತಿಳಿಯೋದು ಇರ್ಬೋದು, ಮನೆಯಲ್ಲೇ ಆದ್ರೆ, ಅಥವಾ ಮನೆ ಆವರಣದಲ್ಲಿ ಎಕ್ಸಸೈಸ್ ಗಳನ್ನ ಮಾಡೋದಿರ್ಬೋದು, ಸ್ಕಿಪ್ಪಿಂಗ್ ಅಥವಾ ಜಂಪಿಂಗ್ ಮಾಡೋದಿರ್ಬೋದು. ಸೊ ಎಕ್ಸಸೈಸ್ ಮಾಡಿ, ಇವೆಲ್ಲವೂ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. 5ನೇ ಬೆರಳು ಅಂತಂದ್ರೆ, ಈ ಕಿರು ಬೆರಳು ಎಷ್ಟು ಚಿಕ್ಕದಾಗಿದೆಯೋ ಅದೇ ರೀತಿಯಾಗಿ ಆ ಕೆಲಸವೂ ಅಷ್ಟೇ ಕಮ್ಮಿ ಆಗಿರ್ಬೇಕು ಅಂತ ಹೇಳ್ತೀವಿ ನಾವು. ಆ ಪಂಚಸೂತ್ರ, ಆರೋಗ್ಯದ ಪಂಚಸೂತ್ರದಲ್ಲಿ ಏನದು, ಎಂಟರ್ಟೈನ್ಮೆಂಟ್ ಇರಬೇಕು, ಮನೋರಂಜನೆ ಇರಬೇಕು. ಮನೋರಂಜನೆ ಇಲ್ದಿದ್ರೆ ನಾವ್ ಏನಾಗ್ಬಿಡ್ತೀವಿ ಅಂತಂದ್ರೆ, ಒಂದು ಮೆಷಿನಿಗೂ ನಮಗೂ ವ್ಯತ್ಯಾಸವೇ ಇಲ್ಲ. ಮನೋರಂಜನೆ ಏನ್ ಮಾಡ್ಬೇಕು, ಮನೋರಂಜನೆಗೆ ಆಟಗಳು, ಮನೇಲಿ ಇರುವಂತ ಆಟಗಳು, ಕ್ಯಾರಮ್, ಚೆಸ್ ಇರ್ಬೋದು, ಬುಕ್ ಓದೋದು ಇರ್ಬೋದು, ಅಥವಾ ಒಳ್ಳೆ ಫಿಲ್ಮ್ ನ ನೋಡಿ, ಒಳ್ಳೆ ಕಾಮಿಡಿ ಮೂವಿನ ನೋಡಿ. ಯಾವ್ದೋ ಸ್ಯಾಡ್ ಮೂವಿನ ಅಥವಾ ಯಾವ್ದೋ ಒಂದು ನಮ್ಮ ಎಮೋಷನಲ್ ಅನ್ನ ಬ್ಲಾಕ್ ಮೇಲ್ ಮಾಡುವಂತ ಮೂವಿ ನೋಡೋದಲ್ಲ, ಒಳ್ಳೆ ಸಂತೋಷ ಕೊಡುವಂತ ಒಂದು ಚಿತ್ರವನ್ನ ವೀಕ್ಷಣೆ ಮಾಡಿ. ಅಥವಾ ಹಾಡನ್ನ ನೀವು
ಅಥವಾ ನಿಮಗೆ ಸಂತೋಷ ಕೊಡುವಂತ ಈ ವಿಚಾರಗಳನ್ನ ಎಂಟರ್ಟೈನ್ಮೆಂಟ್. ಸೊ 5 ವಿಚಾರ ಪಂಚಸೂತ್ರಗಳು ನೆನಪಿರ್ಲಿ. ಮೊದಲನೇದು ಹೆಬ್ಬೆರಳು ಊಟಕ್ಕಾಯ್ತು, ಎರಡನೇದು ಏನಾಯ್ತು ಪರಿಸರ ಸ್ವಚ್ಛತೆ ವೈಯಕ್ತಿಕ ಸ್ವಚ್ಛತೆ ಆಯ್ತು, ಮೂರನೇ ಬೆರಳು ನಿಮ್ಮ ಆರೋಗ್ಯದ ಬಗ್ಗೆ, ಧ್ಯಾನ ಮೆಡಿಟೇಷನ್ ಗುಡ್ ಸ್ಲೀಪ್, 8 ಗಂಟೆ ನಿದ್ದೆ 8 ಗಂಟೆ ಕೆಲಸ 8 ಗಂಟೆ ಕುಟುಂಬದವರೊಟ್ಟಿಗೆ, ಅದು ಮಧ್ಯದ ಬೆರಳು ಹೇಳುತ್ತೆ. 4ನೇ ಬೆರಳು ಹೇಳೋದು ದೈಹಿಕವಾಗಿ ಶ್ರಮ ಮಾಡುವಂಥದ್ದು, ಬೆವರ್ಬೇಕು. ಎಷ್ಟು ಜನ ನಾವು ಬೆವರ್ತೀವಿ, ಬೆವರ್ತೀವಿ ಅಷ್ಟೇ, ಆದ್ರೆ ನಿಮ್ಮ ಆರೋಗ್ಯ ನಿಮ್ಮ ದೇಹದ ಆರೋಗ್ಯ ಚೆನ್ನಾಗಿರ್ತದೆ. ಸೊ ಪ್ಲೀಸ್ ಡೂ ರಿಮೆಂಬರ್ ದಟ್. ಜೊತೆಗೆ 5ನೇ ಬೆರಳು ಹೇಳೋದು ನಿಮ್ಮ ಏನು ಮನೋರಂಜನೆ ಇರಬೇಕು. ಮನೋರಂಜನೆ ಅಂದ್ರೆ ಮನಸ್ಸನ್ನ ಕಲುಷಿತಗೊಳಿಸುವಂತ ರಂಜನೆ ಆಗಿರ್ಬಾರ್ದು. ಸೊ ಇಟ್ ಶುಡ್ ಮೇಕ್ ಯು ರೀಚಾರ್ಜ್. ನಿಮ್ಮನ್ನ ಹೇಗೆ ರೀಚಾರ್ಜ್ ಮಾಡ್ಬೇಕು ಅಂತಂದ್ರೆ ರಿಯಾಕ್ಟಿವೇಟ್ ಆಗ್ಬೇಕು, ನೀವು ಹಾಗಿರ್ಬೇಕು. ಆ ಒಂದು ಸಂತೋಷವಾದ ಕಾಮಿಡಿ ಮೂವಿ ನೋಡಿದ್ರೆ ಅದು ನಿಮ್ಗೆ ಫುಲ್ಲಿ ರೀಚಾರ್ಜ್ ಮಾಡೋ ಹಾಗಿರ್ಬೇಕು, ಹೊರತಾಗಿ ಅದು ತಪ್ಪು ಮಾಹಿತಿಯನ್ನು ಕೊಡೋ ರೀತಿ ಆಗಿರ್ಬಾರ್ದು. ಸೊ ಇಷ್ಟು ವಿಚಾರದ ಬಗ್ಗೆ ಗಮನ ಕೊಡಿ. 5 ಪಂಚಸೂತ್ರಗಳು ನಮ್ಮ ಆರೋಗ್ಯದ ಬಗ್ಗೆ ನೆನಪಿರ್ಲಿ. ಸೊ ಅದರಲ್ಲಿ ಪಂಚಸೂತ್ರಗಳಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾದ್ದು ಏನೇನು ಅಂತ ನಾನು ಹೇಳಿದ್ದೇನೆ. ಇಷ್ಟು ವಿಚಾರವಾಯ್ತು ಆರೋಗ್ಯದ ಬಗ್ಗೆ. ಇಷ್ಟು ಏನು ನಾವು ಕೋವಿಡ್ ನಲ್ಲಿ ಹೆಲ್ತ್ ಕೇರ್ ಅನ್ನೋ ಒಂದು ಟಾಪಿಕ್ ನಲ್ಲಿ ನಾವು ಮನೆಯಲ್ಲಿ ಮಾಡಬಹುದಾದಂತ ಆರೋಗ್ಯದ ಬಗ್ಗೆ ಗಮನ ಕೊಡ್ಬೋದಾದಂತ ವಿಚಾರಗಳ ಬಗ್ಗೆ ನಾನು ತಿಳಿಸಿದ್ದೀನಿ. ಈಗ ಮುಂದಿನ 2-3 ದಿನಗಳಲ್ಲಿ ಕರ್ನಾಟಕದ ವಿವಿಧ ಭಾಗದಲ್ಲಿ ಮಳೆ ಕಾಣಿಸ್ಕೊಳ್ಳುತ್ತೆ. ನಂತರದ ಮತ್ತೆ ದಿನಗಳಲ್ಲಿ ಬೇಸಿಗೆ ಕಾಣಿಸ್ಕೊಳ್ಳುತ್ತೆ. ಈ ಎರಡೂ ಕಾಂಬಿನೇಷನ್ ಆದಾಗ ಹೆಚ್ಚು ರೋಗಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಅದರಿಂದ ಅದರಲ್ಲಿ ಶೀತ ಕೆಮ್ಮಿನ ಲಕ್ಷಣ ಇರುವಂತ ರೋಗಗಳು ಹೇಗೆ ಕಾಣಿಸ್ಕೊಳ್ಬಹುದು. ಹಾಗಾಗಿ ಮನೆಯಲ್ಲಿ ತಾವು ನೀರನ್ನ ಕುಡಿಬೇಕಾದ್ರೆ ಕುದಿಸಿ ಆರಿಸಿದಂತ ನೀರನ್ನ ಕುಡಿಬೇಕು. ಕುದಿಸಿ ಆರಿಸಿದಂತ ನೀರು. ಬಾಯ್ಲಿಂಗ್ ಮಾಡೋದಕ್ಕೂ ಮೆಥಡ್ ಇದೆ. ಬಾಯ್ಲಿಂಗ್ ಅಂತಂದ್ರೆ ಎಷ್ಟು ಜನಕ್ಕೆ ಎಷ್ಟೊತ್ತು ಬಾಯ್ಲ್ ಮಾಡ್ಬೇಕು ಅಂದ್ರೆ ಗೊತ್ತಿಲ್ಲ. ಸೊ ಬಾಯ್ಲಿಂಗ್ ಅನ್ನ ನಾವು ಮಾಡ್ಬೇಕಾದ್ರೆ ಅದು ಕುದಿಯುವಂತ ನೀರು ಹೊರಳಬೇಕು. ಆ ಹೊರಳದ ನಂತರ 2-3 ನಿಮಿಷಗಳು ಅದು ಹೊರಳಿದ ನಂತರದಲ್ಲಿ ಅದರಲ್ಲಿರುವಂತ ವೈರಸ್ಸು, ಸ್ಪೋರ್ಸು, ಬ್ಯಾಕ್ಟೀರಿಯಾ ಎಲ್ಲವೂ ಕೂಡ ಸತ್ತು ಹೋಗ್ತಾರೆ. ದಟ್ ಈಸ್ ಸೇಫ್ ಟು ಡ್ರಿಂಕ್. ಇದು ಯಾವಾಗ ಮಾಡಬೇಕು? ಮಳೆ ಮತ್ತು ಬಿಸಿಲು ಎರಡೂ ಕಲುಷಿತವಾಗುವ ಸಾಧ್ಯತೆ ಇರುತ್ತೆ. ನೀವು ಕುಡಿಯುವ ನೀರಿನಿಂದ ಅಥವಾ ಇದು ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಕೂಡ ಆಗುವ ಸಾಧ್ಯತೆ ಇರುತ್ತೆ. ಟು ಪ್ರಿವೆಂಟ್ ದಟ್ ಯು ಹ್ಯಾವ್ ಟು ಫಾಲೋ ದೀಸ್ ಪ್ರೊಸೀಜರ್. ಸೊ ಆಹಾರದ ಬಗ್ಗೆ ಎಚ್ಚರ ಇರಲಿ, ನೀರಿನ ಬಗ್ಗೆ ಎಚ್ಚರ ಇರಲಿ, ಪರಿಸರದ ಬಗ್ಗೆ ಎಚ್ಚರ ಇರಲಿ. ಇಷ್ಟು ಹೇಳುತ್ತಾ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಬೇರೆಯವರಿಗೆ ಸಹಾಯ ಮಾಡಿ. ಸಹಾಯ ಮಾಡುವ ಅವಕಾಶ ನಿಮಗೆ ಎಲ್ಲೇ ಸಿಗುತ್ತೆ ಆ ಸಂದರ್ಭದಲ್ಲಿ ನೀವು ಸಹಾಯ ಮಾಡಲಿ. ಆಗದೆ ಇದ್ರೆ ಎಲ್ಲಿ ಸಹಾಯ ಸಿಗ್ಬಹುದು ಅನ್ನೋದಾದ್ರೂ ಗೈಡ್ ಮಾಡಿ. ಸೊ ನೀವು ಫಸ್ಟ್ ಮಾಡಬೇಕಾದ್ದು ಹೆಲ್ಪ್ ಲೈನ್ ನಂಬರ್ಗಳು, ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಗ್ರಾಮ ಅಥವಾ ಊರಿನ ಹೆಲ್ಪ್ ಲೈನ್ ನಂಬರ್ಗಳು ಏನಿದೆ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ, ಆ ಹೆಲ್ಪ್ ಲೈನ್ ನಂಬರ್ಗಳನ್ನ ನಿಮ್ಮ ಪಾಕೆಟ್ ನಲ್ಲಿ ಯಾವಾಗ್ಲೂ ಇಟ್ಕೊಳ್ಳಿ. ಯಾರಾದ್ರೂ ಕೇಳಿದ್ರೆ ಗೊತ್ತಿಲ್ಲ ಅನ್ನೋದ್ರ ಬದಲಿಗೆ ಇಲ್ಲಿಗೆ ಕಾಲ್ ಮಾಡಿ ನಿಮ್ಗೆ ಸಹಾಯ ಸಿಗುತ್ತೆ ಅಂತ ಒಂದು ಮಾತು ಹೇಳಿದ್ರೆ ಡೆಫಿನೆಟ್ಲಿ ಅದು ಹೆಲ್ಪ್ ಆಗ್ತದೆ. ಸೊ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ, ವಿಶೇಷವಾಗಿ ಸಿಂಧ್ಯಾ ಸಾಹೇಬ್ರಿಗೆ ಜೊತೆಗೆ ಎಲ್ಲ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ 2-3 ನಿಮಿಷ ಆ ಪ್ರಶ್ನೆಗಳಿಗೆ ಅವಕಾಶ ಇರುತ್ತೆ. ನೀವು ಹ್ಯಾಂಡ್ ರೈಸ್ ಮಾಡಿ ಕೂಡ ಪ್ರಶ್ನೆ ಕೇಳಬಹುದು, ಅಥವಾ ನೀವು ಚಾಟ್ ಬಾಕ್ಸ್ ಅಲ್ಲಿ ಕೂಡ ಪ್ರಶ್ನೆಯನ್ನ ಪೋಸ್ಟ್ ಮಾಡಬಹುದು. ಏನಾದ್ರೂ ಇದಕ್ಕೆ ಹೊರತುಪಡಿಸಿ ನಿಮಗೆ ಮಾಹಿತಿ ಬೇಕಿದ್ರೆ ಇನ್ನು ಬೇರೆ ಬೇರೆ ಟಾಪಿಕ್ ಇದೆ ನಾವು ತೆಗೆದುಕೊಳ್ಳೋದು. ವ್ಯಾಕ್ಸಿನ್ ಬಗ್ಗೆ ಇನ್ನೊಂದು ದಿನ ಇದೆ. ಬ್ಲಾಕ್ ಫಂಗಸ್ ಬಗ್ಗೆ ಆಗ್ಲೇ ನಾನು ಹೇಳ್ತಾ ಇದ್ದೆ. ಬ್ಲಾಕ್ ಫಂಗಸ್ ಅನ್ನೋದು ಅತಿ ಹೆಚ್ಚು ಸ್ಟೆರಾಯ್ಡ್ ಗಳನ್ನ ಈಗ ನೀಡ್ತಾ ಇದ್ದಾರೆ. ಕಾರ್ಟಿಕೋಸ್ಟೆರಾಯ್ಡ್ ಗಳನ್ನ ಔಷಧಿಯಾಗಿ ನೀಡ್ತಾ ಇದ್ದಾರೆ. ಕಾರ್ಟಿಕೋಸ್ಟೆರಾಯ್ಡ್ ನ ಸೇವನೆ ಮಾಡಿರೋದ್ರಿಂದ ಒಂದು ಭಾಗ. ಎರಡನೇದು ಆಕ್ಸಿಜನ್ ಅನ್ನ ಕೊಡಬೇಕಾದ್ರೆ ಇಂಡಸ್ಟ್ರಿಯಲ್ ಆಕ್ಸಿಜನ್ ಅನ್ನ ಬಳಸಲಾಗ್ತಾ ಇದೆ. ಇಂಡಸ್ಟ್ರಿಯಲ್ ಆಕ್ಸಿಜನ್ ಬಳಸೋದ್ರಿಂದನೂ ಬರಬಹುದೇನೋ ಅಂತ ಒಂದು ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇದು ಮಾರಣಾಂತಿಕವಾದದ್ದು 2% ಮಾತ್ರ. ಫೇಟಲ್ ಆಗೋದು ಬ್ಲಾಕ್ ಫಂಗಸ್ ಓನ್ಲಿ 2%. ಇನ್ನು ಉಳಿದಿದ್ದಷ್ಟು ಕೂಡ ಆಂಟಿ ಫಂಗಲ್ ಏನು ಮೆಡಿಸಿನ್ಸ್ ಇದೆ ಅದರಿಂದ ಕ್ಯೂರಬಲ್, ಸರ್ಜಿಕಲಿ ಅದನ್ನ ಕೂಡ ಕ್ಯೂರಬಲ್ ಆಗಿರುತ್ತೆ. ಬ್ಲಾಕ್ ಫಂಗಸ್ ಕೋವಿಡ್ ಬಂದವ್ರಿಗೆ ಎಲ್ಲರಿಗೂ ಕಾಣಿಸ್ಕೊಳ್ತಾ ಇಲ್ಲ, ಚಿಂತೆ ಮಾಡಬೇಡಿ. ಅದು ಕೂಡ ವೆರಿ ಲೆಸ್ ಪರ್ಸೆಂಟೇಜ್ ರಿಪೋರ್ಟ್ ಆಗ್ತಾ ಇದೆ. ಆದ್ರೆ ಇದೊಂದು ಹೊಸ ಕಾಯಿಲೆ ಆದ್ರಿಂದ ನಾವು ಮಾಧ್ಯಮದಲ್ಲಿ ಹಾಕ್ತಿದ್ದಾಗೆ ಬ್ಲಾಕ್ ಫಂಗಸ್ ಬಂತು, ವೈಟ್ ಫಂಗಸ್ ಬಂತು ಅನ್ನೋದು ಹೇಳ್ತಾರೆ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಸೊ ತಾವುಗಳು ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. 5 ಪಂಚಸೂತ್ರಗಳನ್ನ ನೆನ್ಪಿಡಿ. 6 ಯೋಗಗಳು ಆರೋಗ್ಯ ಪಡಿಲಿಕ್ಕೆ ಏನ್ ಬೇಕು ಅದು ನೆನ್ಪಿಡಿ. ಜೊತೆಗೆ ಕೋವಿಡ್ ನ ತಡೆಗಟ್ಟುವ ಹಂತದ್ರಲ್ಲಿ ಏನೇನು ಬೇಕು ವಿಚಾರಗಳನ್ನು ಮಾಡ್ಬೇಕು ಅದು ನೆನ್ಪಿಡಿ. ಓಕೆ, ಸೊ ಥ್ಯಾಂಕ್ ಯು. Thank you very much for your detailed explanation.
ಸರ್ ಎರಡು ಪ್ರಶ್ನೆ ಇದೆ. ಒನ್ ಕ್ವಶನ್ ಬಂದ್ಬಿಟ್ಟು ಅವ್ರು ಕೇಳ್ತಾ ಇರೋದು, ಅಕ್ವಾಗಾರ್ಡ್ ನೀರು ಉಪಯೋಗಿಸ್ಬೋದಾ, ಇಸ್ ಇಟ್ ಆಲ್ಟರ್ನೇಟಿವ್ ಫಾರ್ ಬಾಯ್ಲ್ಡ್ ವಾಟರ್ ಅಂತ ಕೇಳ್ತಾ ಇದ್ದಾರೆ. ಅಕ್ವಾಗಾರ್ಡ್ ಬಳಸಬಹುದು, ಬಟ್ ಒಪ್ಕೊಳ್ತೀನಿ, ಅಕ್ವಾಗಾರ್ಡ್ ಯೂಶಲಿ 2 ಅಥವಾ 3 ಹಂತಗಳಲ್ಲಿ ನೀರನ್ನ ಶುದ್ಧೀಕರಣ ಮಾಡುತ್ತೆ. ಅಕ್ವಾಗಾರ್ಡ್ ಇಸ್ ಸೇಫ್ ಟು ಡ್ರಿಂಕ್. ಬಟ್ ಮಳೆ ಮತ್ತು ಬೇಸಿಗೆ ಎರಡೂ ಕಾಂಬಿನೇಷನ್ ಆಗ್ತಿದ್ದು ನಿಮ್ಮ ವಾಟರ್ ನಲ್ಲಿ ಟರ್ಬಿಡಿಟಿ ಕಾಣಿಸಿದ್ರೆ, ಅಂದ್ರೆ ನೀರು ಕ್ಲಾರಿಟಿ ಇಲ್ದೇನೆ ನೀರನ್ನ ಒಂದು ಗ್ಲಾಸಿಗೆ ಹಾಕಿದಾಗ ಅದರಲ್ಲಿ ನೀವು ಟರ್ಬಿಡಿಟಿ ಅಂತಂದ್ರೆ ನೀವು ನೋಡಿದಾಗ ಅದು ಕಂದು ಬಣ್ಣಕ್ಕಿದ್ದು ಅಥವಾ ಟರ್ಬಿಡ್ ಆಗಿದ್ರೆ ಅದು ಕಲುಷಿತವಾಗಿದೆ ಅಂತ ಅರ್ಥ. ಅವಾಗ ಅದನ್ನು ಬಾಯ್ಲ್ ಮಾಡಿ. ಅಕ್ವಾಗಾರ್ಡ್ ಇಂದ ಬಂದ ನೀರು ಕೂಡ ಅದೇ ರೀತಿಯಾಗಿ ಬಣ್ಣದಲ್ಲಿ ಬದಲಾವಣೆ ಹೊಂದಿದ್ರೆ ನೀವು ಬಾಯ್ಲ್ ಮಾಡೋದು ಆಲ್ವೇಸ್ ಬೆಟರ್. ಅಕ್ವಾಗಾರ್ಡ್ ಇಸ್ ಸೇಫ್, ಬಟ್ ಅಕ್ವಾಗಾರ್ಡ್ ನ ಫಿಲ್ಟರ್ ಕೂಡ ಕ್ಲೀನ್ ಮಾಡ್ಬೇಕು, ಇಲ್ದಿದ್ರೆ ಅದು ಕೂಡ ರೋಗವನ್ನು ಕ್ಯಾರಿ ಮಾಡೋ ಸಾಧ್ಯತೆ ಇರುತ್ತೆ. ಆದ್ರೆ ನೀರನ್ನ ಒಂದು ಗ್ಲಾಸಿಗೆ ಹಾಕಿ ನೋಡಿ, ಗ್ಲಾಸಲ್ಲಿ ಇದ್ದಂತ ನೀರು ಮೇಲೆ ನೊರೆ ಬರಬಾರ್ದು, ನೀರಿನ ಮೇಲೆ ನೊರೆ ಗುಳ್ಳೆಗಳು ಕಾಣಬಾರ್ದು, ಟರ್ಬಿಡ್ ಆಗಿರ್ಬಾರ್ದು. ಟರ್ಬಿಡಿಟಿ ಅನ್ನೋದಕ್ಕೆ ಕನ್ನಡ ಪದ ನಾನು ಹುಡುಕ್ತಾ ಇದ್ದೀನಿ. ಟರ್ಬಿಡ್ ಅಂದ್ರೆ ಈ ನೀರನ್ನ ಹಿಡಿದಾಗ ಟ್ರಾನ್ಸ್ಪರೆಂಟ್ ಆಗಿ ಈ ಕಡೆದ ಆ ಕಡೆ ಕಾಣಬೇಕು, ಅದು ಇರ್ಬೇಕು. ಟರ್ಬಿಡಿಟಿ ಇದ್ರೆ ಅದರಲ್ಲಿ ಕಲುಷಿತವಾದಂತ ಮಣ್ಣು ಈ ರೀತಿ ವಸ್ತುಗಳಿದ್ರೆ ದಟ್ ಇಸ್ ನಾಟ್ ಸೇಫ್. ಓಕೆ, ಬ್ಲಾಕ್ ಫಂಗಸ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಬ್ಲಾಕ್ ಫಂಗಸ್ ಹರಡೋದು, ಕೋವಿಡ್ ಹರಡುತ್ತೆ, ಬ್ಲಾಕ್ ಫಂಗಸ್ ಒಬ್ರಿಂದ ಇನ್ನೊಬ್ರಿಗೆ ಹರಡೋದಿಲ್ಲ, ಕೋವಿಡ್ ಒಬ್ರಿಂದ ಇನ್ನೊಬ್ರಿಗೆ ಹರಡುತ್ತೆ, ಬ್ಲಾಕ್ ಫಂಗಸ್ ಇಲ್ಲ. ಸೊ ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ನಂದೊಂದು ಪ್ರಶ್ನೆ ಇದೆ. ನೀವು ಮಾತಾಡುವಂತ ಸಂದರ್ಭದಲ್ಲಿ ಸಿಂಪ್ಟಮ್ಯಾಟಿಕ್ ಅಂತ ಹೇಳಿದ್ರ, ಬಹಳಷ್ಟು ಜನಕ್ಕೆ ಸಿಂಪ್ಟಮ್ಯಾಟಿಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ದಯವಿಟ್ಟು ಅದನ್ನೊಂದು ನಿಮಿಷ ಎಕ್ಸ್ಪ್ಲೈನ್ ಮಾಡ್ಬೇಕು. ಎಸ್ ಸರ್, ಥ್ಯಾಂಕ್ ಯು ಸರ್. ಒಂದು ಎಸಿಂಪ್ಟಮ್ಯಾಟಿಕ್ ಅಂತಂದ್ರೆ ಯಾವುದೇ ರೋಗ ಲಕ್ಷಣಗಳನ್ನ ಇಲ್ಲದೆ ಇರುವಂತ ಕೋವಿಡ್ನ ಒಂದು ಕಾಯಿಲೆ ಇರ್ಬೋದು. ಹೇಗೆ ಅಂತಂದ್ರೆ, ಉದಾಹರಣೆ ನಮ್ಮ ಹಾಗೆ ಅಂದ್ರೆ ಜನರಲಿ ಯೂತ್ ಅಂದ್ರೆ ನಾನು ಹೇಳೋದು, ನೀವು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು, ನಿಮ್ಮ ಇಮ್ಯುನಿಟಿ ತುಂಬಾ ಸ್ಟ್ರಾಂಗ್ ಇರುತ್ತೆ. ಕೋವಿಡ್ ಇನ್ಫೆಕ್ಷನ್ ನಿಮಗೆ ಬಂದಿದ್ದು, ನೀವು ಯಾರೋ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ನಿಮಗೆ ಕೋವಿಡ್ ಬಂದಿದ್ರು ಕೂಡ ರೋಗ ಲಕ್ಷಣಗಳು ಇಲ್ಲದೆ ಇರ್ಬೋದು. ರೋಗ ಲಕ್ಷಣಗಳು ಅಂತಂದ್ರೆ ಜ್ವರ ಇಲ್ಲದೆ ಇರ್ಬೋದು, ಶೀತ ಇಲ್ಲದೆ ಇರ್ಬೋದು, ದೇಹ ಸ್ವಲ್ಪ ದಣಿವು ಅನಿಸ್ತಿರ್ಬೋದು, ಅಷ್ಟೇ ಬಿಟ್ರೆ ಇನ್ಯಾವ ಸೂಚನೆಗಳು ನಿಮಗೆ ಇಲ್ಲದೆ ಇರ್ಬೋದು. ಅವಾಗ ನೀವುಗಳು ಏನ್ ಮಾಡ್ತೀರಿ, ಸೂಚನೆ ಇಲ್ಲದೆ ಇರೋದ್ರಿಂದ ನನಗೆ ರೋಗ ಇಲ್ಲ ಅನ್ಕೊಂಡು ನಾವು ಹೊರಗಡೆ ನಮ್ಮ ರೊಟೀನ್ ಕೆಲಸವನ್ನ ಮಾಡ್ತೀವಿ, ಎಲ್ಲರೊಟ್ಟಿಗೆ ಮಿಂಗಲ್ ಆಗ್ತೀವಿ. ಸೊ ನಮಗೆ ಅರಿವಿಲ್ದೇನೆ ಹರಡುವ ಸಾಧ್ಯತೆ ಇದೆ ಅನ್ನೋದನ್ನ ಒಂದು ಸ್ಕೂಲ್ ಆಫ್ ಥಾಟ್ ಹೇಳುತ್ತೆ. ಆದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ ಎಸಿಂಪ್ಟಮ್ಯಾಟಿಕ್ ಅಂತಂದ್ರೆ ರೋಗ ಲಕ್ಷಣಗಳು ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ಕೋವಿಡ್ ನ ಹೊಂದಿದವನು ಹರಡುವಂತ ಸಾಧ್ಯತೆ ಅತಿ ಕಮ್ಮಿ ಅನ್ನೋದನ್ನ ಹೇಳಲಾಗ್ತದೆ. ಸೊ ಆದ್ರೂ ಕೂಡ ಈ ಎಸಿಂಪ್ಟಮ್ಯಾಟಿಕ್ ಇರಬಹುದು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇರ್ತಾ ನಾವು ಮಾಸ್ಕ್ ಅನ್ನ ಧರಿಸಿರ್ಬೇಕು, ಡಿಸ್ಟೆನ್ಸ್ ಅನ್ನ ಕೂಡ ಮೇಂಟೈನ್ ಮಾಡಿರ್ಬೇಕು. ಎಸಿಂಪ್ಟಮ್ಯಾಟಿಕ್ ಅಂದ್ರೆ ಒಬ್ಬ ವ್ಯಕ್ತಿ ಸದೃಢನಾಗಿದ್ದು ಅವನ ಇಮ್ಯುನಿಟಿ ತುಂಬಾ ಚೆನ್ನಾಗಿದೆ, ಅವನಿಗೆ ಯಾವ ರೋಗವಿಲ್ಲ, ಇಮ್ಯುನಿಟಿ ತುಂಬಾ ಚೆನ್ನಾಗಿದೆ, ಆಗ ಕೋವಿಡ್ ಅವನಿಗೆ ಬಂದಿದ್ರೆ ಅವನ ದೇಹದಲ್ಲಿ ಅದಕ್ಕೆ ಸಂಬಂಧಪಟ್ಟ ಆಂಟಿಜನ್ಸ್ ಇರ್ಬೋದು, ಆಂಟಿಬಾಡೀಸ್ ಕೂಡ ಜನರೇಟ್ ಆಗಿರ್ಬೋದು, ಆದ್ರೆ ಅವನ ದೇಹದಲ್ಲಿ ಯಾವುದೇ ರೀತಿಯಾದ ಲಕ್ಷಣಗಳು ಇರೋದಿಲ್ಲ. ಜ್ವರ, ವೇಟ್ ಲಾಸು ಅಥವಾ ಸುಸ್ತಾಗೋದು, ವಾಮಿಟಿಂಗು ಅಥವಾ NVD, ನಾಸಿಯಾ ವಾಮಿಟಿಂಗ್, ಡಯರಿಯಾ ಹೇಳ್ತೀವಿ, ಇವ್ಯಾವ ಸೂಚನೆಗಳು ಇಲ್ಲದೆ ಇರ್ಬೋದು. ಸೊ ಹಾಗಂತ ಹೇಳಿ ಅವನಿಗೆ ಕೋವಿಡ್ ಇಲ್ಲ ಅಂತಿಲ್ಲ, ಕೋವಿಡ್ ಅವನಿಗೆ ಇದೆ. ಆದ್ರೆ ಅವನು ಟೆಸ್ಟ್ ಮಾಡಿಸಿದ್ರೆ ಅದು ಪಾಸಿಟಿವ್ ಬರುತ್ತೆ, ಆದ್ರೆ ಅವನಿಗೆ ಯಾವುದೇ ರೀತಿಯಾದ ಟೇಸ್ಟ್ ಒಂದು ಹೋಗಿರುತ್ತೆ, ಕೆಲವರಿಗೆ ವಾಸನೆ ಇರೋದಿಲ್ಲ, ಬಿಟ್ರೆ ಗೊತ್ತಾಗೋಲ್ಲ, ಬಿಟ್ರೆ ಇನ್ನೇನ್ ಸೂಚನೆನೂ ಇರೋಲ್ಲ. ಅವ್ರುಗಳು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ, ಮನೇಲಿ ಇದ್ದವರೊಟ್ಟಿಗೂ ಕೂಡ ಆರಾಮಾಗೆ ಮನೇಲಿ ಇರ್ತಾರೆ. ಸೊ ಅದು ದ ಪಾಸಿಬಿಲಿಟಿ ಇದೆ, ಹರಡಬಹುದು. ಅವ್ರಿಗೆ ಬರ್ದೇ ಇರ್ಬೋದು ಏನೋ ಲಕ್ಷಣಗಳು, ಬೇರೆಯವ್ರಿಗೆ ಮನೇಲಿ ಯಾರು ಸೀನಿಯರ್ ಸಿಟಿಸನ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಸೀನಿಯರ್ ಸಿಟಿಸನ್ಸಿಗೆ ಆಲ್ರೆಡಿ ಪಾಪ ಕೆಲವರು ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರ್ತಾರೆ, ಕಿಡ್ನಿ ಅವರಿಗೆ ಫೇಲ್ಯೂರ್ ಆಗಿರ್ಬೋದು, ಡಯಾಲಿಸಿಸ್ ಮಾಡಿಸ್ಕೊಳ್ತಿರ್ಬೋದು, ಅಥವಾ ಯಾವುದೋ ಕಾರಣಕ್ಕಾಗಿ ಮಾತ್ರೆಗಳು ತೆಗೆದುಕೊಳ್ತಿರ್ಬೋದು, ಅಥವಾ ಅವರುಗಳು ಬೇಗ ಕ್ಯಾಚ್ ಮಾಡ್ಬಿಡ್ತಾರೆ, ಆ ರೋಗ ಬೇಗ ಅವ್ರಿಗೆ ಬರೋ ಸಾಧ್ಯತೆ ಇರುತ್ತೆ. ಎಸಿಂಪ್ಟಮ್ಯಾಟಿಕ್ ಇದ್ದಂತ ವ್ಯಕ್ತಿ ನನಗೇನು ಆಗಿಲ್ಲ ಅಂತ ಆರಾಮಾಗಿ ಅಡ್ಡಾಡ್ಕೊಂಡಿದ್ರೆ ಅವನಿಂದ ಈ ರೀತಿಯಾಗಿ ಯಾರು ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಇರುವಂತವ್ರಿಗೆ ಬರುವ ಸಾಧ್ಯತೆ ಇರುತ್ತೆ. ಅದರಿಂದ ಎಸಿಂಪ್ಟಮ್ಯಾಟಿಕ್ ಇರಬಹುದು ಒಬ್ಬ ವ್ಯಕ್ತಿಗೆ ಅನ್ನೋ ಕಾರಣಕ್ಕಾಗಿ ನಾವು ಎಲ್ಲೇ ಇದ್ರೂ ಕೂಡ ಡಿಸ್ಟೆನ್ಸ್ ಮತ್ತು ಮಾಸ್ಕ್ ಅನ್ನ ಮೇಂಟೈನ್ ಮಾಡಿ. ನಿಮ್ ಭಾಷಣ ಅದ್ಭುತವಾಗಿತ್ತು. ಒನ್ ಆಫ್ ದ ಬೆಸ್ಟ್ ಸ್ಪೀಚಸ್ ಐ ಹ್ಯಾವ್ ಹರ್ಡ್ ಡ್ಯೂರಿಂಗ್ ದಿಸ್ 2 years ಅಬೌಟ್ ಕೋವಿಡ್. ಇದನ್ನ ನಾವು ನಮ್ಮ ಸ್ಕೌಟ್ ಗೈಡ್ಸ್ ಅವ್ರಿಗೆ ಸರ್ಕ್ಯುಲೇಟ್ ಮಾಡ್ಬೋದಾ, ನೀವು ಮಾಡಿರೋ ಭಾಷಣ ಮತ್ತೆ ಮುಂದೆ ಮಾಡ್ತಕ್ಕಂತ 2 ಭಾಷಣ? ಶೋರ್ ಸರ್, ಮಾಡ್ಬೋದು.
ಡೆಫಿನೆಟ್ಲಿ ಮಾಡ್ಬೋದು ಸರ್, ಡೆಫಿನೆಟ್ಲಿ ಮಾಡ್ಬೋದು. ಇಟ್ ಅವರ್ ಪ್ಲೇಜರ್ ಸರ್, ನಮ್ಮ ತುಂಬಾ ಸಂತೋಷ ವಿಚಾರ, ಮಾಡಬಹುದು ಸರ್. ನಾವೇನು ಎಡಿಟ್ ಮಾಡಲ್ಲ. BLS ಕುಮಾರ್ ರೆಡ್ ಕ್ರಾಸ್ ಸೊಸೈಟಿಯಿಂದ ಕೋವಿಡ್ ಬಗ್ಗೆ ಮಾತಾಡಿರ್ತಕ್ಕಂಥ ವಿಚಾರಗಳು ಅಂತ ಹೇಳಿ ನಮ್ಮ ಮಧುಸೂದನ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಅವ್ರು ಅದನ್ನ ಮಾಡ್ತಾರೆ. ಅದಕ್ಕೆ ನಿಮ್ ಪರ್ಮಿಷನ್ ಕೇಳಿದ್ದೀರಂತೆ. ಶೋರ್ ಸರ್ ಆಗ್ಬೋದು ಸರ್, ಆಗ್ಬೋದು. ಥ್ಯಾಂಕ್ ಯು ಸರ್. ಒನ್ ಮೋರ್ ಕ್ವಶನ್ ಇಸ್ ದೇರ್ ಸರ್. ಈ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಸರ್, ಹೌ ಮೆನಿ ಟೈಮ್ಸ್ ವಿ ಶುಡ್ ಟೇಕ್ ಸ್ಟೀಮ್? ಓಕೆ, ಸ್ಟೀಮ್ ಇನಲೇಷನ್ ಬಗ್ಗೆ ಅಡ್ವೈಸಬಲ್ ಏನಂದ್ರೆ, ಅರ್ಲಿ ಮಾರ್ನಿಂಗ್ ಸ್ಟೀಮ್ ಇನಲೇಷನ್ಗಿಂತ ನೈಟ್ ಸ್ಟೀಮ್ ಇನಲೇಷನ್ ತುಂಬಾ ಒಳ್ಳೆಯದು. ನೀವುಗಳು ಬೆಳಗಿನಿಂದ ಸಾಕಷ್ಟು ಆಹಾರ ಸೇವನೆ ಮಾಡಿರ್ತೀರಿ, ಅದರಲ್ಲಿ ಎಣ್ಣೆ ಜಿಡ್ಡಿನ ಪದಾರ್ಥಗಳಿರ್ಬೋದು, ಅದು ಈ ವೈರಸ್ ಅನ್ನ ಹಿಡಿದಿಟ್ಕೊಳ್ಳುವಂತ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರಬಹುದು. ಒಂದು. ಎರಡನೇದು, ನಾವು ಹೊರಗಡೆ ಹೋಗಿ ಬಂದಿರಬಹುದು, ಆ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ದಿನಕ್ಕೆ ಕನಿಷ್ಠವಾದ್ರೂ 2 ರಿಂದ 3 ಸ್ಟೀಮ್ ಇನಲೇಷನ್ ಮಾಡಿದ್ರೆ ತುಂಬಾ ಒಳ್ಳೇದು. ಆಗ್ಲಿಲ್ಲ ಅಂದ್ರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ 1 ಬಾರಿ ಸ್ಟೀಮ್ ಇನಲೇಷನ್ ಮಾಡೋದು ತುಂಬಾ ಒಳ್ಳೇದು. 1 ಬಾರಿ, ಕೆಲವರಂತೂ 1 ಬಾರಿನೂ ಮಾಡ್ತಾ ಇಲ್ಲ. ಅದಕ್ಕಾಗಿ ಅಟ್ಲೀಸ್ಟ್ 1 ಟೈಮ್, 3 to 4 ಟೈಮ್ಸ್ ಮಾಡೋದು ತುಂಬಾ ಒಳ್ಳೇದೇ, ಗುಡ್ ಹ್ಯಾಬಿಟ್. ಆದ್ರೆ ಅಟ್ಲೀಸ್ಟ್ 1 ಟೈಮ್. ನಿಮಗೆ ಸೂಚನೆಗಳಿದ್ರೆ, ಉದಾಹರಣೆ ರನ್ನಿಂಗ್ ನೋಸ್, ಶೀತ ಆಗಿದೆ, ಅಥವಾ ತಲೆ ಭಾರ ಅನ್ಸುತ್ತೆ, ಅಥವಾ ಗಂಟ್ಲು ನನಗೆ ತುಂಬಾ ಉರಿ ಬರ್ತಾ ಇದೆ, ಈ ಸೂಚನೆಗಳೇನಾದ್ರು ಅನ್ಸಿದ್ರೆ ನೀವುಗಳು ಡೆಫಿನೆಟ್ಲಿ 3 to 4 ಟೈಮ್ ಸ್ಟೀಮ್ ಇನಲೇಷನ್ ಮಾಡ್ಬೇಕಾಗತ್ತೆ. ಆ ಸ್ಟೀಮ್ ಅನ್ನ ಬರೀ ಸ್ಟೀಮ್ ಇನಲೇಷನ್ ಮಾಡೋದ್ರ ಬದಲಿಗೆ ಅದಕ್ಕೆ ಒಂದು ಮೆಂಥಾಲ್ ಕೂಡ ಬಳಸ್ಬೋದು. ಮೀನ್ಸ್ ವಿಕ್ಸ್ ಅಥವಾ ಈ ವಿಕ್ಸಿನ ಈಕ್ವಲ್ ಆಗಿರುವಂತ ಬರುವಂತ ಏನು ಲಿಕ್ವಿಡ್, ಮೀನ್ಸ್ ಜೆಲ್ ಟೈಪ್ ಇರುತ್ತೆ, ಅದನ್ನು ಕೂಡ ಮಿಕ್ಸ್ ಮಾಡಿ ಇನಲೇಷನ್ ಅನ್ನ, ಸ್ಟೀಮ್ ಅನ್ನ ಇನಲೇಷನ್ ಅನ್ನ ತೆಗೆದುಕೊಳ್ಬಹುದು. ಓಕೆ, ಇನ್ನೊಂದು ಪ್ರಶ್ನೆ ಇದೆ. ಕೋವಿಡ್ ಅಟ್ಯಾಕ್ ಆದವರು ಬಿಸಿನೀರ್ನ ಕುಡಿಯಬಾರದು ಅಂತ ಯಾರೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಡೆಫಿನೆಟ್ಲಿ ಆ ರೀತಿ ಇಲ್ಲ. ಕೋವಿಡ್ ಅಟ್ಯಾಕ್ ಆದವರು ಬಿಸಿನೀರನ್ನೇ ಕುಡಿಬೇಕು ಅಂತ ಹೇಳಲಾಗ್ತದೆ. ಸೊ ಬಿಸಿ ನೀರನ್ನ ಸಾಕಷ್ಟು, ನಿಮಗೆ ನೆನಪಿರ್ಬೋದು, ಎಲ್ಲಾ ಹೋಟೆಲ್ಗಳಲ್ಲಿ ಬಿಸಿನೀರನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ತುಂಬಾ ಒಳ್ಳೇದು. ಬಿಸಿನೀರು ಬರೀ ಕೋವಿಡ್ಗೆ ಮಾತ್ರ ಅಲ್ಲ, ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂದ್ರೆ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ನ ಕಡಿಮೆಗೊಳಿಸ್ಲಿಕ್ಕೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಬಿಸಿ ನೀರನ್ನ ಕುಡಿಯೋದು ತುಂಬಾ ಒಳ್ಳೆ ಅಭ್ಯಾಸ. ಯು ಕ್ಯಾನ್ ಡೆಫಿನೆಟ್ಲಿ ಪ್ರಾಕ್ಟೀಸ್ ಇಟ್. ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ, ಪ್ರಶ್ನೆ ನಾನೇ ಓದ್ಬಿಡ್ತೇನೆ. ಮಾಸ್ಕ್ ಅನ್ನ ಹಾಕೊಂಡವ್ರಿ, ಸರ್, ಇಫ್ ಯು ವೇರ್ ಮಾಸ್ಕ್ ಇಟ್ ಕವರ್ಸ್ ಓನ್ಲಿ ದ ನೋಸ್ ಅಂಡ್ ಮೌತ್ ಬಟ್ ನಾಟ್ ಐಸ್, ಹೌ ಕ್ಯಾನ್ ವಿ ಕವರ್ ಅವರ್ ಐಸ್? ಓಕೆ, ವೆರಿ ಗುಡ್ ಪ್ರಶ್ನೆ. ಒಬ್ರು ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದ್ರೆ, ನಾವು ಮಾಸ್ಕ್ ಹಾಕಿದಾಗ ಬರೀ ಮೂಗು ಬಾಯಿ ಮಾತ್ರ ಕವರ್ ಆಗುತ್ತೆ, ಕಣ್ಣು ಕವರ್ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಡೆಫಿನೆಟ್ಲಿ ಕಣ್ಣು ಯಾರು ಕವರ್ ಮಾಡ್ಕೊಳ್ಬೇಕು ಅಂತಂದ್ರೆ, ಹೈ ರಿಸ್ಕ್ ನಲ್ಲಿ ಕೆಲಸ ಮಾಡೋರು, ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋರು. ಅದಕ್ಕಾಗಿ ಅವರಿಗೆ PPE ಕಿಟ್ ಅನ್ನ ನೀಡಲಾಗಿರುತ್ತೆ, ಫೇಸ್ ಶೀಲ್ಡ್ ಅನ್ನ ಕೊಡಲಾಗಿರುತ್ತೆ. ಸೊ ಕಣ್ಣನ್ನ ಕವರ್ ಮಾಡಬೇಕು. ನೀವು ಆ ರೀತಿಯಾದ ಹೈ ರಿಸ್ಕ್ ನಲ್ಲಿ ಕೆಲಸ ಮಾಡ್ತಾ ಇದ್ರೆ, ನಿಮ್ಮ ಮನೇಲಿ ಯಾರು ಪಾಸಿಟಿವ್ ಇದ್ರೆ, ಅಥವಾ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ತಾವು ಕೆಲಸ ಮಾಡ್ತಾ ಇದ್ರೆ, ಫೇಸ್ ಶೀಲ್ಡ್ ಅನ್ನ ಬಳಸಬಹುದು, ಅಥವಾ ಗಾಗಲ್ಸ್, ಟ್ರಾನ್ಸ್ಪರೆಂಟ್ ಗಾಗಲ್ಸ್ ಬರುತ್ತೆ, ಅದನ್ನ ಬಳಸಬಹುದು. ಇದು ಹೈ ರಿಸ್ಕ್ ಇದ್ದವ್ರಿಗೆ ಬೇಕು, ಎಲ್ಲರಿಗೂ ಬೇಡ. ಜೊತೆಗೆ ಕಣ್ಣಿನಿಂದ ಹರಡೋಕ್ ಸಾಧ್ಯತೆ ಇಲ್ಲ. ಕಣ್ಣೀರು ಮತ್ತು ಸಲೈವಾದಲ್ಲೂ ಕೂಡ ಈ ವೈರಸ್ ಇರುತ್ತೆ. ಕಣ್ಣೀರು ಮತ್ತು ಸಲೈವಾದಲ್ಲಿ ಈ ವೈರಸ್ ಇರುತ್ತೆ. ಆದ್ರೆ ವೈರಲ್ ಲೋಡ್ ತುಂಬಾ ಕಮ್ಮಿ ಇರುತ್ತೆ, ಹರಡುವಷ್ಟು ಸಾಮರ್ಥ್ಯ ಇರೋದಿಲ್ಲ ಅದು. ಸೊ ಅದು ಗಂಟಲಿನ ಸೆಕ್ರೀಷನ್ಸ್ ಅಲ್ಲಿ ಮಾತ್ರ ಆ ಹರಡುವ ಸಾಮರ್ಥ್ಯ ಇರೋದು. ಅದಕ್ಕಾಗಿ ನೀವು RT-PCR ಟೆಸ್ಟ್ ಮಾಡ್ಬೇಕಾದ್ರೆ ಮೂಗಿನ ಒಳಗಡೆ ಸ್ವಾಬು, ಗಂಟಲಿನ ಸ್ವಾಬ್ ಎರಡನ್ನ ತೆಗೆದುಕೊಳ್ಳೋದು. ಯಾಕಂದ್ರೆ ವೈರಲ್ ಲೋಡ್ ಅಲ್ಲಿ ಅತಿ ಹೆಚ್ಚಿರುತ್ತೆ. ಬರೀ ಸಲೈವಾ ತಗೊಳ್ಬೋದಿತ್ತು, ಅವರು ಬರೀ ಜೊಲ್ರಸವನ್ನ ತೆಗೆದು ಟೆಸ್ಟ್ ಮಾಡ್ಬೋದಿತ್ತು. ಯಾಕೆ ಗಂಟಲದ್ದು ತಗೊಳ್ತಾರೆ ಸ್ವಾಬ್ ಅಂತಂದ್ರೆ, ಅಲ್ಲಿ ಅತಿ ಹೆಚ್ಚಿರುತ್ತೆ. ಸೊ ಕಣ್ಣೀರಾಗ್ಲಿ ಅಥವಾ ಸಲೈವಾ ಆಗ್ಲಿ ಇದರಲ್ಲಿ ಕಮ್ಮಿ ಇರುತ್ತೆ. ಬಟ್ ಪ್ರೊಟೆಕ್ಷನ್, ನೀವು ಹೇಳಿದಾಗೆ ಪ್ರೊಟೆಕ್ಷನ್ ಇಸ್ ನೀಡೆಡ್ ಫಾರ್ ದೋಸ್ ಹೂ ವರ್ಕ್ ಅಂಡರ್ ರಿಸ್ಕ್. ಹೈ ರಿಸ್ಕ್ ಗ್ರೂಪ್ ಅಂತ ಹೇಳ್ತೀವಿ. ಈ ಹೈ ರಿಸ್ಕ್ ಗ್ರೂಪ್ ಯಾರು ಅಂತಂದ್ರೆ, ಡಾಕ್ಟರ್ಗಳು, ಪ್ಯಾರಾಮೆಡಿಕ್ಸು, ನರ್ಸು, ಅಟೆಂಡೆಂಟು, ಅದ್ರೊಟ್ಟಿಗೆ ಕೆಲಸ ಮಾಡೋರು, ದೇ ಆರ್ ಆಲ್ ನೀಡ್ ಎ ಫೇಸ್ ಮಾಸ್ಕ್. ಮಾಸ್ಕ್ ಒಟ್ಟಿಗೆ ಒಂದು ಶೀಲ್ಡ್ ಕೂಡ ಬೇಕು. ಡಾಕ್ಟ್ರೆ, ಕೊನೆಯದಾಗಿ ಓಕೆ, ಸ್ಟೀಮ್ ಬಿಸಿನೀರ್ನ ಹಬೆ ತಗೋಬೇಕು ಅಂತ ಹೇಳಿದ್ರಲ್ಲ, ಅದು ಕರೆಕ್ಟ್ ಆಗಿ ಯಾವ ವಿಕ್ಸ್ ಹಾಕ್ಬೇಕು ಅಥವಾ ವಿಕ್ಸ್ ತರ ಲಿಕ್ವಿಡ್ ಹಾಕ್ಬೇಕು, ಅದೆಲ್ಲ ಸರಿ. ಮೂಗಿಂದ ತಗೊಂಡ್ ಬಾಯಿಗೆ ಬಿಡ್ಬೇಕಾ, ಬಾಯಿಂದ ಮೂಗಿಯಲ್ಲಿ ಬಿಡ್ಬೇಕಾ? ಅದೊಂದು ಇಂಪಾರ್ಟೆಂಟ್ ಡಾಕ್ಟರ್, ದಯವಿಟ್ಟು ಹೇಳಿ ಅದು. ಓಕೆ ಸರ್, ಸೊ ಇದು ದಟ್ಸ್ ಅ ಗುಡ್ ಟೆಕ್ನಿಕ್ ಸರ್, ತಾವು ಹೇಳಿದಾಗೆ. ಸೊ ನಾವು ಇನಲೇಷನ್ ಮಾಡ್ಬೇಕಾದ್ರೆ ಮೂಗಿಂದ ಬ್ರೀತ್ ಇನ್ ಮಾಡಿ ಬಾಯಿಂದ ಬ್ಲೋ ಔಟ್ ಮಾಡುವಂಥದ್ದು 5 ಟೈಮ್ಸ್. ಬಾಯಿಂದ ತೆಗೆದುಕೊಂಡು ನೇಸಲ್ ಬ್ರೀತಿಂಗ್ ಮಾಡುವಂಥದ್ದು, ಮೂಗಿಂದ ಉಸಿರು ಬಿಡೋದು 5 ಟೈಮ್ಸ್ ಅನ್ನ ಮಾಡಿ, ಅಟ್ಲೀಸ್ಟ್ 5 to 8 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಸ್ಟೀಮ್ ಇನಲೇಷನ್ ಅನ್ನ ಮಾಡಬೇಕಾಗುತ್ತೆ.
ಸೊ ಸ್ಟೀಮ್ ಇನಲೇಷನ್ ಮಾಡ್ಬೇಕಾದ್ರೆ ನೈಸರ್ಗಿಕವಾಗಿ ಕೆಲವೊಂದು ಕಡೆ ಮನೆಯಲ್ಲಿ ಬಳಸ್ತಾರೆ. ಈಗ ತುಳಸಿಯನ್ನ ಬಳಸ್ತಾರೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಹರ್ಬಲ್ ಸಿಕ್ರೆ ಅದ್ ಬಳಸ್ಬೋದು, ಇಲ್ದಿದ್ರೆ ವಿಕ್ಸ್ ಬಳಸ್ಬೋದು, ಇಲ್ದಿದ್ರೆ ಕ್ಯಾಪ್ಸುಲ್ ಫಾರ್ಮ್ ನಲ್ಲಿ ಕೂಡ ಬರುತ್ತೆ. ಕ್ಯಾಪ್ಸುಲ್ ಫಾರ್ಮ್ ನಲ್ಲಿ ಕೂಡ ಬರುತ್ತೆ. ಅದರ ಹೆಸರು ಈಗ ರೈಟ್ ನೌ ನನಗೆ ಅದು ಕ್ಯಾಚ್ ಆಗ್ತಾ ಇಲ್ಲ. ಬಟ್ ಸ್ಟೀಮ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಮೆಥಡ್ ಸರ್ ಹೇಳಿದ ಹಾಗೆ ಮೂಗಿನಿಂದ ತೆಗೆದುಕೊಂಡು ಬಾಯಿಂದ 5 ಟೈಮ್ಸ್, ಬಾಯಿಂದ ತೆಗೆದುಕೊಂಡು ಮೂಗಿನಿಂದ 5 ಟೈಮ್ಸ್. ಇದು ಪೂರ್ತಿ ನಮ್ಮ ENT ಸಿಸ್ಟಮ್ನೇ ಪೂರ್ತಿಯಾಗಿ ಸ್ವಚ್ಛಗೊಳಿಸುತ್ತೆ. ಜೊತೆಗೆ ಉಪ್ಪಿನ ನೀರೇನಿದೆ, ಉಪ್ಪಿನ 1 ಗ್ಲಾಸ್ ನೀರು, ಬಿಸಿಯಾದ ನೀರು ಬೆಚ್ಚಗಿರಬೇಕು. ಅದಕ್ಕೆ 1 ಚಿಟಿಕೆ ಉಪ್ಪನ್ನು ಹಾಕಿ ಗಂಟಲನ್ನ ಗಾರ್ಗ್ಲಿಂಗ್ ಮಾಡೋದು ಕೂಡ ತುಂಬಾ ಒಳ್ಳೇದು. ಯಾರಿಗೆ ಇದು ಮಾಡ್ಬೇಕು ಅಂದ್ರೆ, ಗಂಟಲು ಉರಿ ಅನ್ಸಿದ್ರೆ, ಗಂಟಲಿನ ಕೆರೆತ ಇದ್ದು, ಅಂದ್ರೆ ನೀವು ಹೊರಗಡೆ ಹೋಗಿ ಬಂದ್ರಿ, ನಂತರದಲ್ಲಿ ನಿಮ್ಗೆ ಯಾಕೋ ಗಂಟ್ಲು ಒಂಥರ ಆಗ್ತಿದೆ ಅಂತ ಅನ್ಸಿದ್ರೆ, ಯು ಹ್ಯಾವ್ ಟು ಡೂ ವಾರ್ಮ್ ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್, ಸಲೈನ್ ಗಾರ್ಗ್ಲಿಂಗ್ ಅಥವಾ ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್. ಸೊ ಈ ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್ ಏನಿದೆ ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಬೆನಿಫಿಷಿಯಲ್ ಇದೆ. ಇದು ಜೊತೆಗೆ ಪೌಡಿನ್ ಅಯೋಡಿನ್ ಮೌತ್ ವಾಶ್ ಕೂಡ ನಾವು ಹೇಳ್ತೇವೆ. ಈ ಪೌಡಿನ್ ಅಯೋಡಿನ್ ರೆಡಿ ಮೌತ್ ವಾಶ್ಗಳು ಸಿಗ್ತಾ ಇದೆ, ಅದು ಕೂಡ ವೈರಸ್ ಅನ್ನ ಕಿಲ್ ಮಾಡುತ್ತದು. ಪೌಡಿನ್ ಅಯೋಡಿನ್ ಗಾರ್ಗಲ್ ಅಂತ ಬರುತ್ತೆ, ಟೇಸ್ಟ್ ಒಂಥರ ವಿಚಿತ್ರವಾಗಿರುತ್ತೆ, ಅದು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ನಾವುಗಳು ಅಂದ್ರೆ ನಾನು ರೆಗ್ಯುಲರ್ಲಿ ಮಾಡ್ತೀವಿ, ವೈದ್ಯರು ಅದಕ್ಕೆ ಸಂಬಂಧಪಟ್ಟವ್ರು ಮಾಡೋದು. ಇಟ್ ಇಸ್ ವೆರಿ ಅಡ್ವೈಸಬಲ್. ಇಲ್ಲದೆ ಇದ್ರೆ ಸಾಲ್ಟ್ ವಾಟರ್ ಆಲ್ಸೋ ಈಕ್ವಲಿ ಹೆಲ್ಪ್ಫುಲ್. ಸ್ಟೀಮ್ ಇನಲೇಷನ್, ಮೂಗಿಂದ ತೆಗೆದುಕೊಂಡು ಬಾಯಿಂದ ಮೂಗು. 2, ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್. ದಿಸ್ ಇಸ್ ರಿಕ್ವೈರ್ಡ್ ಫಾರ್ ದೋಸ್ ಹೂ ಹ್ಯಾವ್ ಥ್ರೋಟ್ ಇನ್ಫೆಕ್ಷನ್. ಈಗ ಬರುತ್ತೆ ಥ್ರೋಟ್ ಇನ್ಫೆಕ್ಷನ್, ನೀರೇನಾದ್ರು ಕಲುಷಿತ, ಮಳೆಗಾಲ ಆರಂಭ ಆಗ್ತಿದ್ದಾಗೇನೆ ಫಸ್ಟ್ ಶುರು ಆಗೋದೆ ಥ್ರೋಟ್ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಎಣ್ಣೆ ಪದಾರ್ಥದಿಂದ ಆಗ್ಬೋದು, ಅಥವಾ ಇನ್ನೊಂದು ಕಾರಣ. ಸಾಲ್ಟ್ ವಾಟರ್, ಬಿಸಿ ಆಗಿರುವಂತ ಸಾಲ್ಟ್ ವಾಟರ್ನ 5 ಟೈಮ್ಸ್ ಗಾರ್ಗಲ್ ಮಾಡಿ, ಸ್ವಲ್ಪ ನೀರು ತಗೊಳ್ಳೋದು, ಈ 3 ಬಾರಿ ಗಾರ್ಗ್ಲಿಂಗ್ ಮಾಡೋದು, ಸ್ಪಿಟ್ ಔಟ್ ಮಾಡೋದು. ಓಕೆ, ಸೊ ದಟ್ ವಿಲ್ ಹೆಲ್ಪ್. ಥ್ಯಾಂಕ್ ಯು ಸರ್. Thank you very much, sir, for your detailed presentation on COVID. ಈಗ ನಮ್ಮ ಡಾಕ್ಟರ್ VLS ಕುಮಾರ್ ಅವರು ಮತ್ತೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ is coming back with one more topic, and Tuesday at 11 o'clock is coming back with one more topic. We will share the link and respective posters by today evening for Monday's webinar. Now I request our State Secretary, Sri Gangappa Gowda sir, to kindly propose the vote of thanks. Thank you. ಎಲ್ಲರಿಗೂ ನಮಸ್ಕಾರ. ನಿಜವೂ ಕೂಡ ಮಾನ್ಯ ಡಾಕ್ಟರ್ VSL ಕುಮಾರ್ ಅವರು ಈ ಹಿಂದೆ ನಮ್ಮ ರೆಡ್ ಕ್ರಾಸ್ ದಿನಾಚರಣೆ ಸಂದರ್ಭದಲ್ಲೂ ಕೂಡ ಕೋವಿಡ್ನ ಬಗ್ಗೆ ಇರುವ ಕೈಗೊಳ್ಳಬೇಕಾದಂತಹ ಎಚ್ಚರಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರು. ಜೊತೆಗೆ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಆಗುವ ಉಪಯೋಗಗಳ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿ ನಮಗೆ ಇವರು ಒಬ್ಬ ಉತ್ತಮವಾದಂಥ ವಾಗ್ಮಿ ಮತ್ತು ಹೆಚ್ಚು ವಿಷಯಗಳನ್ನ ಹೊಂದಿರುವಂಥದ್ದನ್ನ ನಮಗೆ ತೋರಿಸ್ಕೊಟ್ಟಿದ್ರು. ಅದರಿಂದ ಇವತ್ತು ಕೂಡ ಹೆಲ್ತ್ ಕೇರ್ ಡ್ಯೂರಿಂಗ್ ಕೋವಿಡ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದಾರೆ. ಈ ಆರೋಗ್ಯದಲ್ಲಿ ಒಳಗೊಂಡಿರುವಂಥ 6 ಯೋಗಗಳು, ಆ 6 ಯೋಗಗಳನ್ನು ಕಾಪಾಡಿಕೊಳ್ಳುವಲ್ಲಿ ವಿಶೇಷವಾಗಿ ಕೋವಿಡ್ನ ಹಿನ್ನೆಲೆಯಲ್ಲಿ ನಾವೆಲ್ಲ ಕೈಗೊಳ್ಳಬೇಕಂತ ಕ್ರಮಗಳನ್ನ ಬಹಳ ಸ್ಪಷ್ಟವಾಗಿ ಸ್ವಚ್ಛ ಕನ್ನಡ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ಮಾತಾಡಿದ್ದಾರೆ. ಜೊತೆಗೆ ಈ ಪಂಚ ಸೂತ್ರಗಳನ್ನು ನಾವು ಪ್ರತಿ ದಿವಸ ಅನುಸರಿಸೋ ಬಗ್ಗೆ ಕೈ ಬೆರಳುಗಳ ಉದಾಹರಣೆಗೊಂದಿಗೆ ಪ್ರತಿದಿನ ನಾವು ನೆನೆಸ್ಕೊಳ್ತೇವೆ, ಕೈಗಳನ್ನು ನೋಡ್ತೇವೆ, ನಾವು ಅನೇಕ ಕಾರ್ಯಕ್ರಮ ಮಾಡ್ತೇವೆ. ಪ್ರತಿ ಬೆರಳಿಗೂ ಕೂಡ ಒಂದೊಂದು ಸೂಚ್ಯ ಅಂಶವನ್ನು ತಿಳಿಸಿ ನಾವು ನೆನಪಿಟ್ಕೊಳ್ಳುವ ಹಾಗೆ ಮತ್ತು ಅದರ ಅವಶ್ಯಕತೆ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಹಾಗೇನೆ ನೀರಿನ ಹೇಗೆ ಉಪಯೋಗಿಸ್ಕೊಳ್ಬೇಕು, ನೀರಿನ ಒಂದು ಉತ್ತಮ ರೀತಿ ಉಪಯೋಗಿಸ್ಕೊಂಡ್ರೆ ನಾವು ಈ ಕೋವಿಡ್ನ ದೂರೀಕರಿಸಲಿಕ್ಕೆ ಕೂಡ ಪೂರಕ ಆಗೋದನ್ನು ಸಾಕಷ್ಟು ಹೇಳಿದ್ದಾರೆ. ಅಲ್ಲದೆ ನಾವು ನಮ್ಮ ಭಾರತ್ ಸ್ಕೌಟ್ ಗೈಡ್ಸ್ನ ಮಕ್ಕಳಿಗೆ ಇವರ ಒಂದು ಜ್ಞಾನ ಹೆಚ್ಚು ಪ್ರಸಾರ ಮಾಡಲಿಕ್ಕೆ ಪೂರಕವಾಗಿ ತಾವು ನೀಡಿರುವಂತಹ ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ನಮ್ಮ ಮಕ್ಕಳಿಗೆ ತಿಳಿಸಕ್ಕೂ ಕೂಡ ಒಪ್ಪಿಕೊಂಡಿದ್ದಾರೆ. ಇನ್ನೂ ಕೂಡ ಅನೇಕ ವೆಬಿನಾರ್ಗಳಲ್ಲಿ ಅವರು ಭಾಗವಹಿಸಿ ನಮಗೆ ಹೆಚ್ಚು ಮಾಹಿತಿ ಕೊಡಲಿದ್ದಾರೆ. ಅದಕ್ಕಾಗಿ ಜೊತೆಗೆ ಇಲ್ಲಿ ಒಂದು ನಾನು ಮಾನ್ಯ ಡಾಕ್ಟರ್ ಅವರು ಹೇಳೋದೇನೆಂದ್ರೆ, ನಮ್ಮ ಭಾರತ್ ಸ್ಕೌಟ್ಸ್ನಲ್ಲಿ ಮೊನ್ನೆ ರಾಜ್ಯ ಮುಖ್ಯ ಆಯುಕ್ತರ ನೇತೃತ್ವ ಕೈಗೊಂಡಂತಹ 15 ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಇವು 3 ತಿಂಗಳ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಅದರಲ್ಲಿ 7-8 ಕಾರ್ಯಕ್ರಮಗಳು ತಾವು ಹೇಳಿರುವಂತಹ ಎಲ್ಲ ಈ ಒಂದು 6 ಯೋಗಗಳನ್ನ ಉಳಿಸಿ ಬೆಳೆಸಿಕೊಳ್ಳುವಂಥದ್ದು, ಕಾಪಾಡಿಕೊಳ್ಳುವಂಥದ್ದು ಮತ್ತು ಅವುಗಳನ್ನು ಅನುಷ್ಠಾನ ತರಲಿಕ್ಕೆ ಪೂರಕವಾಗಿರುವಂತಹ ಕಾರ್ಯಕ್ರಮಗಳಾಗಿದ್ದಾವೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಕೊರೋನಾ ವೆಲ್ನೆಸ್ ಕಾರ್ಯಕ್ರಮಗಳು ಮತ್ತು ಸ್ಕೌಟ್ಸ್ ಕೆಲವು ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಮಕ್ಕಳಿಗೆ ಮನೆಯಲ್ಲಿ ಹರ್ಷಿತವಾಗಿರ್ಲಿಕ್ಕೆ
ಮಕ್ಕಳು ಹೆಚ್ಚು ಹೆಚ್ಚು ಖುಷಿಯಾಗಿರ್ಲಿಕ್ಕೆ ಮತ್ತು ಈ ಎಲ್ಲ ನಮ್ಮ ಈ 6 ಯೋಗಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಪೂರಕವಾದ ಕಾರ್ಯಕ್ರಮಗಳು ಇವುಗಳನ್ನು ಅನುಸರಿಸುವ ಮೂಲಕ ತಾವು ಕೊಟ್ಟಿರುವಂತಹ ಈ ಮಾಹಿತಿಗಳನ್ನು ನಾವು ಕಾರ್ಯಾನುಷ್ಠಾನ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಭಾಗಿಯಾಗಿರುವಂತಹ ಎಲ್ಲ ನಮ್ಮ ಭಾಗಿದಾರರು ಕೂಡ ಪಾರ್ಟಿಸಿಪೆಂಟ್ಸ್ ಕೂಡ ಈ ಕೊರೋನಾ ವೆಲ್ನೆಸ್ ಪ್ರೋಗ್ರಾಮ್ ಮತ್ತು ನಮ್ಮ ಭಾರತ್ ಸ್ಕೌಟ್ಸ್ 15 ಅಂಶಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಹಾಗೂ ಮಾನ್ಯ ಡಾಕ್ಟರ್ ಅವರು ಹೇಳಿರುವಂತಹ ಅಂಶಗಳನ್ನ ಕಾಯ ವಾಚ ಮನಸ್ಸ ತಾವು ಅನುಷ್ಠಾನ ಮಾಡೋ ಜೊತೆಗೆ ಎಲ್ಲರಿಗೂ ಕೂಡ ಅನುಷ್ಠಾನ ಆಗೋ ರೀತಿಯಲ್ಲಿ ಕ್ರಮ ಕೈಗೊಳ್ಳುವುದು ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಭಾರತ್ ಸ್ಕೌಟ್ಸ್ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಸಂಪೂರ್ಣವಾಗಿ ಬಹಳ ಸಂತೋಷದಿಂದ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕಾಗಿ ಮೊನ್ನೆ ಡಾಕ್ಟರ್ VSL ಕುಮಾರ್ ಅವರಿಗೆ ನಾನು ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದಂತ ವಂದನೆಯನ್ನ ಸಲ್ಲಿಸ್ತೇನೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಹಗಲಿರಲ್ಲದೆ ತಾವು ಚಿಂತನೆ ಮಾಡಿ ಎಲ್ಲರಿಗೂ ತಿಳಿಸಿ ಇದು ಸಮೂಹಕ್ಕೆ ಹೋಗ್ಬೇಕು, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಹೋಗ್ಬೇಕು, ಇದು ಒಂದು ನಾವೊಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅನ್ನೋದನ್ನ ಮನಗೊಂಡು ಮಾನ್ಯ ರಾಜ್ಯ ಮುಖ್ಯ ಆಯುಕ್ತರು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಎಲ್ಲರಿಗೂ ಕೂಡ ಪ್ರಸಾರ ಆಗ್ಲಿಕ್ಕೆ ಪೂರಕವಾಗಿ ತಮಗೆ ದೊರೆತಿರುವಂತ ಎಲ್ಲ ಇದು ರಿಸೋರ್ಸ್ ಪರ್ಸನ್ಗಳನ್ನ ಕರೆದು ಇಂಥ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಬಹಳ ಪ್ರೇರಕರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಟ್ಟಂತ ನಮ್ಮ ರಾಜ್ಯ ಮುಖ್ಯ ಆಯುಕ್ತರಂತ PGR ಸಿಂಧ್ಯಾರ್ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸ್ತೇನೆ. ಈ ಎಲ್ಲಾ ಕಾರ್ಯಕ್ರಮಗಳ ಆನ್ಲೈನ್ ನಲ್ಲಿ ಬರಲಿಕ್ಕೆ ವೆಬಿನಾರ್ ಮೂಲಕ ಆಗ್ಲಿಕ್ಕೆ ಪೂರಕರು ಹಾಗೂ ಪ್ರೇರಕರು ಆಗಿರುವಂತವರು ನಮ್ಮ ಮಧುಸೂದನ್ ರವರು. ಅವರ ಒಂದು ಸತತ ಪ್ರಯತ್ನ ಮತ್ತು ಉತ್ತಮವಾದ ಮಾರ್ಗದರ್ಶನ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮ ಆನ್ಲೈನ್ ಆಗಿ ನಾವು ಭಾರತ್ ಸ್ಕೌಟ್ಸ್ ಚಟುವಟಿಕೆಗಳು ಹೆಚ್ಚು ಪ್ರಸಾರ ಆಗಿ ಜನಸಾಮಾನ್ಯರಿಗೆ ರೀಚ್ ಆಗ್ಲಿಕ್ಕೆ ಪೂರಕವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಪೂರಕ ಆಗಿರುವಂತಹ ಮಧುಸೂದನ್ ಅವರಿಗೆ ಸಹಾಯಕರ ಕೆಲಸ ಮಾಡ್ತಿರುವಂತಹ ಶರತ್ಕುಮಾರ್ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆ ಸಲ್ಲಿಸ್ತೇನೆ. ಈ ಎಲ್ಲಾ ಕಾರ್ಯಕ್ರಮಗಳ ಯಶಸ್ಸಿನಲ್ಲಿ ಭಾಗಿದಾರರಾಗಿರುವಂತಹ ಪಾರ್ಟಿಸಿಪೇಟ್ ಆಗಿರುವಂತಹ ಅನೇಕ ಭಾಗವಹಿಸುವಂತಹ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳು ಮುಖ್ಯ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿಷಯ ತಿಳ್ಕೊಂಡು ಹೆಚ್ಚು ಹೆಚ್ಚು ಜನರಿಗೆ ಪ್ರಸಾರ ಮಾಡಲಿಕ್ಕೆ ಬಂದು ಭಾಗವಹಿಸಿರುವಂತಹ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳು ಕೂಡ ಹೃತ್ಪೂರ್ವಕವಾದಂತಹ ವಂದನೆಯನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಪೂರಕರಾಗಿ ಶ್ರಮಿಸುತ್ತಿರುವಂತಹ ನಮ್ಮ ರಾಜ್ಯ ಕಚೇರಿ ಎಲ್ಲ ಅಧಿಕಾರಿ ಬಂದವರಿಗೆ ಹಾಗೂ ಜಿಲ್ಲಾ ಕಚೇರಿ ಎಲ್ಲ ಅಧಿಕಾರಿ ಬಂದವರಿಗೆ ಹಾಗೂ ಎಲ್ಲ ಭಾರತ್ ಸ್ಕೌಟ್ಸ್ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಸರ್ವಕ್ಕೂ ವಂದಿಸಿ ನನ್ನ ವಂದನೆ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.